ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಡೀಲಿಂಗ್ ವಿತ್ ದ ಲಾಸ್ಟ್ ಲೆಕ್ಚರ್ ಆಫ್ ದ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಸೊ ಟುಡೇಸ್ ಇಸ್ ಗೋಯಿಂಗ್ ಟು ಬಿ ಲೆಕ್ಚರ್ ನಂಬರ್ 5. ಈ ಲೆಕ್ಚರ್ಗೆ ಮುಂಚೆ ನಾವು 4 ಲೆಕ್ಚರ್ಸ್ ಆಲ್ರೆಡಿ ಫಿನಿಶ್ ಮಾಡಿದೀವಿ. ಹೋಪ್ಫುಲಿ ನೀವೆಲ್ಲ ನೋಡಿ ಅದರಿಂದ ಕಲ್ತ್ಕೊಂಡಿರ್ತೀರಾ. ನಮ್ಮ ಫಸ್ಟ್ ಲೆಕ್ಚರಲ್ಲಿ ವಿ ಸ್ಟಾರ್ಟೆಡ್ ವಿತ್ ದಿ ಇಂಟ್ರೊಡಕ್ಷನ್ ಟು ಬಯೋಮಾಲಿಕ್ಯೂಲ್ಸ್. ಆಸಿಡ್ ಸಾಲ್ಯುಬಲ್ ಪೂಲ್ ಅಂದ್ರೇನು, ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಂದ್ರೇನು, ಮೈಕ್ರೋಮಾಲಿಕ್ಯೂಲ್ಸ್ ಯಾವುದು, ಮ್ಯಾಕ್ರೋಮಾಲಿಕ್ಯೂಲ್ಸ್ ಯಾವುದು, ಪ್ರೈಮರಿ ಮೆಟಬೊಲೈಟ್ಸ್, ಸೆಕೆಂಡರಿ ಮೆಟಬೊಲೈಟ್ಸ್, ಈ ಎಲ್ಲ ಡಿಫರೆನ್ಸಸ್ ಬಗ್ಗೆ ನಾವು ಫಸ್ಟ್ ಲೆಕ್ಚರಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಸೆಕೆಂಡ್ ಲೆಕ್ಚರಲ್ಲಿ ವಿ ಎಕ್ಸ್ಕ್ಲೂಸಿವ್ಲಿ ಸ್ಪೋಕ್ ಅಬೌಟ್ ಪ್ರೋಟೀನ್ಸ್. ನಮ್ಮ 3ನೇ ಲೆಕ್ಚರಲ್ಲಿ ವಿ ಡಿಸ್ಕಸ್ಡ್ ಅಬೌಟ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ನ್ಯೂಕ್ಲಿಕ್ ಆಸಿಡ್ಸ್. 4ನೇ ಲೆಕ್ಚರಲ್ಲಿ ವಿ ಡಿಸ್ಕಸ್ಡ್ ಲಿಪಿಡ್ಸ್ ಅಂಡ್ ಲಿವಿಂಗ್ ಸ್ಟೇಟ್ ಬಗ್ಗೆ ಅಥವಾ ಮೆಟಬಾಲಿಸಮ್ ಬಗ್ಗೆ. ಇವತ್ತು ನಮ್ಮ 5ನೇ ಲೆಕ್ಚರ್, ಹಾಗೇನೆ ಕೊನೆಯ ಲೆಕ್ಚರ್ ಈ ಚಾಪ್ಟರ್ದು. ಇವತ್ತಿನ ಕ್ಲಾಸಲ್ಲಿ ಅಕಾರ್ಡಿಂಗ್ ಟು ಮೀ ದ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಚಾಪ್ಟರ್ ವಿಚ್ ಇಸ್ enzymes. We are going to deep dive into the world of enzymes. Okay? Hopefully ನೀವೆಲ್ಲ ಎಕ್ಸೈಟೆಡ್ ಆಗಿ ಕಲ್ತ್ಕೊಳ್ಳೋಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಸೆಷನ್. ಎನ್ಸೈಮ್ಸ್ ಅಂದರೆ ಏನು? ಎನ್ಸೈಮ್ಸ್ಗೆ ನಾವು ಬಯೋ ಕ್ಯಾಟಲಿಸ್ಟ್ ಅಂತ ಕೂಡ ಕರಿತೀವಿ. ಸೊ ಕ್ಯಾಟಲಿಸ್ಟ್ ಅನ್ನೋ ಪದನ ನೀವು ಕೆಮಿಸ್ಟ್ರಿಯಲ್ಲಿ ಹಲವಾರು ಸರಿ ಕೇಳಿಸ್ಕೊಂಡಿರ್ಬೋದು, ಕಲ್ತಿರ್ಬೋದು. ವಾಟ್ ಈಸ್ ಅ ಕ್ಯಾಟಲಿಸ್ಟ್? ವಾಟ್ ಡಸ್ ಇಟ್ ಡೂ? ಕ್ಯಾಟಲಿಸ್ಟ್ ಇಸ್ ಎನಿಥಿಂಗ್ ದಟ್ ಆಲ್ಟರ್ಸ್ ದ ರೇಟ್ ಆಫ್ ಅ ರಿಯಾಕ್ಷನ್, ರೈಟ್? ಯಾವುದಾದ್ರೂ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದ್ರೆ, ಒಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ ಕನ್ವರ್ಟ್ ಆಗ್ತಾ ಇದ್ರೆ, ಆ ರಿಯಾಕ್ಷನ್ದು ರೇಟ್ನ ಯೂಶಲಿ ಇನ್ಕ್ರೀಸ್ ಮಾಡಿ ಆ ರೇಟ್ನ ಆಲ್ಟರ್ ಮಾಡೋ ಕೆಮಿಕಲ್ಸ್ಗೆ ನಾವು ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಎನ್ಸೈಮ್ಸ್ ಆರ್ ಕಾಲ್ಡ್ ಬಯೋಕ್ಯಾಟಲಿಸ್ಟ್. ಬಯೋಕ್ಯಾಟಲಿಸ್ಟ್ ಯಾಕಂದ್ರೆ ಬಯೋ ಅಂದ್ರೇನು? ಬಯೋ ರೆಫರ್ಸ್ ಟು bio refers to living organisms or life basically. ನಮ್ಮ ಬಾಡಿ ಒಳಗಡೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಾಡಿ ಒಳಗಡೆ, ನಮ್ಮ ಸೆಲ್ಸ್ ಒಳಗಡೆ ಕೂಡ ಸಾವಿರಾರು ಕೆಮಿಕಲ್ ರಿಯಾಕ್ಷನ್ಸ್ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನಡೀತಾನೆ ಇರುತ್ತೆ. ಈ ಕೆಮಿಕಲ್ ರಿಯಾಕ್ಷನ್ಸ್ನ ರೇಟ್ನ ಇನ್ಕ್ರೀಸ್ ಮಾಡೋ ಯಾವ ಸಬ್ಸ್ಟೆನ್ಸಸ್ ಇರುತ್ತೆ ನಮ್ಮ ಸೆಲ್ಸ್ ಒಳಗಡೆ, ನಮ್ಮ ಬಾಡಿ ಒಳಗಡೆ, ಅದಕ್ಕೆ ನಾವು ಬಯೋ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಬಯೋ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್, ಕ್ಯಾಟಲಿಸ್ಟ್ ಇಸ್ ಸಮಥಿಂಗ್ ದಟ್ ವಿಲ್ ಇನ್ಕ್ರೀಸ್ ದ ರೇಟ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಕ್ಯಾಟಲಿಸ್ಟ್ ದಟ್ ಆರ್ ಪ್ರೆಸೆಂಟ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಬಯೋಕ್ಯಾಟಲಿಸ್ಟ್. ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಬಯೋಕ್ಯಾಟಲಿಸ್ಟ್ಗೆ ನಾವು ಎನ್ಸೈಮ್ಸ್ ಅಂತ ಕರಿತೀವಿ. ಓಕೆ, ಸೊ ಎನ್ಸೈಮ್ಸ್ ಆರ್ ಆಲ್ಸೋ ನೋನ್ ಆಸ್ ಬಯೋಕ್ಯಾಟಲಿಸ್ಟ್. ಸೊ ಬಯೋಕ್ಯಾಟಲಿಸ್ಟ್ ಮೋಸ್ಟ್ಲಿ ಪ್ರೋಟೀನ್ಸೇ ಆಗಿರುತ್ತೆ. ಇಲ್ಲಿ ನೀವು ನೋಡಿದ್ರೆ ನಾನು ಆಲ್ಮೋಸ್ಟ್ ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಅಂತ ಬರ್ತಿದ್ದೀನಿ. ಸೊ ಇಫ್ ಯು ಹ್ಯಾವ್ ಟು ಟಾಕ್ ಅಬೌಟ್ ದ ನೇಚರ್ ಆಫ್ ಎನ್ಸೈಮ್ಸ್, ಅದು ಪ್ರೋಟೀನ್ಸಾ, ಕಾರ್ಬೋಹೈಡ್ರೇಟ್ಸಾ, ಲಿಪಿಡ್ಸಾ, ನ್ಯೂಕ್ಲಿಕ್ ಆಸಿಡ್ಸಾ, ಅದ್ರದ್ದು ನೇಚರ್ ಏನು ಅಂತ ಹೇಳಿದ್ರೆ 99.9% of enzymes are proteinaceous in nature. ಒಂದು ಎಕ್ಸೆಪ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟ್, ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಪ್ರೋಟೀನ್ಸ್ ಅಲ್ಲದೆ ಕೆಟಲಿಟಿಕ್ ಆಕ್ಟಿವಿಟಿನ ನಾವು ಕೆಲವು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ RNA, specifically RNA that is found in the ribosome called ribosomal RNA. ಆ ಒಂದು RNA will catalyze the formation of peptide bonds. ಪೆಪ್ಟೈಡ್ ಬಾಂಡ್ಸ್ ಎಲ್ಲಿ ಕಾಣಿಸುತ್ತೆ ನಮಗೆ? ಕ್ವಿಕ್ಲಿ ರಿಕಲೆಕ್ಟ್ ಅಂಡ್ ಟೆಲ್ ಮೀ ಇನ್ ದ ಕಾಮೆಂಟ್ಸ್. ಪೆಪ್ಟೈಡ್ ಬಾಂಡ್ಸ್ ಎಲ್ಲಿ ನೋಡ್ಬೋದು ನಾವು? ಪ್ರೋಟೀನ್ಸ್ ಅಲ್ಲಿ ಪೆಪ್ಟೈಡ್ ಬಾಂಡ್ಸ್ನ ನೋಡ್ಬೋದು, ಹೌದಲ್ವಾ? ಸೊ ಪೆಪ್ಟೈಡ್ ಬಾಂಡ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ? ಅಮೈನೋ ಆಸಿಡ್ಸ್ ಮಧ್ಯ ಪೆಪ್ಟೈಡ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಸೊ ಈ ಅಮೈನೋ ಆಸಿಡ್ಸ್ ಯಾವಾಗ ಜಾಯಿನ್ ಆಗುತ್ತೆ? ಪ್ರೋಟೀನ್ ಸಿಂಥಸಿಸ್ ಆಗುವಾಗ ಜಾಯಿನ್ ಆಗುತ್ತೆ. ಪ್ರೋಟೀನ್ ಸಿಂಥಸಿಸ್ ಯಾವ ಆರ್ಗನೆಲ್ ಅಲ್ಲಿ ನಡೆಯುತ್ತೆ? ಇಟ್ ವಿಲ್ ಹ್ಯಾಪನ್ ಇನ್ ರೈಬೋಸೋಮ್ಸ್ ವಿಚ್ ಆರ್ ಕಾಲ್ಡ್ ಪ್ರೋಟೀನ್ ಫ್ಯಾಕ್ಟರೀಸ್, ಅಲ್ವಾ? ಸೊ ರೈಬೋಸೋಮ್ಸ್ ಆರ್ ದ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ಈ ರೈಬೋಸೋಮ್ಸ್ ಅಲ್ಲಿ RNA ಇರುತ್ತೆ, RNA ಕೂಡ ಇರುತ್ತೆ, ಕೆಲವು ಪ್ರೋಟೀನ್ಸ್ ಕೂಡ ಇರುತ್ತೆ. ಈ ರೈಬೋಸೋಮ್ಸ್ ಅಲ್ಲಿ ಇರುವಂತ RNA ವಿಲ್ ಕ್ಯಾಟಲೈಸ್ ದ ಫಾರ್ಮೇಶನ್ ಆಫ್ these peptide bonds while the formation of protein is taking place. ಯಾವಾಗ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ, ಅಮೈನೋ ಆಸಿಡ್ಸ್ ಒಂದಕ್ಕೊಂದು ಜಾಯಿನ್ ಆಗಿ ಲಾಂಗ್ ಚೈನ್ ಫಾರ್ಮ್ ಆಗುತ್ತೆ ಫಸ್ಟ್, ಅಲ್ವಾ? ಇದು ನಡೆಯೋದು ರೈಬೋಸೋಮ್ ಅಲ್ಲಿ.
ರೈಬೋಸೋಮಲ್ಲಿ ಈ ಜಾಯ್ನಿಂಗ್ ಅಂಡ್ ಫಾರ್ಮಿಂಗ್ ಅ ಲಾಂಗ್ ಚೈನ್ ನಡೀತಾ ಇರುವಾಗ ರೈಬೋಸೋಮಲ್ಲಿ ಇರುವಂತ ಒಂದು RNA ಕಾಂಪೊನೆಂಟ್ ಕಾಲ್ಡ್ rRNA ಅದು ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಅಥವಾ ಜಾಯ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಇಟ್ ವಿಲ್ ಕ್ಯಾಟಲೈಸ್ ದ್ಯಾಟ್ ರಿಯಾಕ್ಷನ್. ದೇರ್ rRNA ಆಕ್ಟ್ಸ್ as an enzyme. You know that RNA is a nucleic acid ಅಲ್ವಾ? So that is one of the very few exceptions that you have where ಪ್ರೋಟೀನ್ ಅಲ್ಲದೆ ಬೇರೆ ಯಾವುದೋ ಕೆಮಿಕಲ್ ಅಥವಾ ಬೇರೆ ಯಾವುದೋ ಮಾಲಿಕ್ಯೂಲ್ ಎನ್ಸೈಮ್ ರೀತಿ ಆಕ್ಟ್ ಮಾಡ್ತಾ ಇರೋದು ಅಥವಾ ಫಂಕ್ಷನ್ ಮಾಡ್ತಾ ಇರೋದು. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಬೇರೆ ಎಲ್ಲ ಎನ್ಸೈಮ್ಸ್ ಕೂಡ ಪ್ರೋಟೀನೇಷಿಯಸ್ ಓನ್ಲಿ. ಓಕೆ, ಸೊ 99% of the enzymes are proteins. Very rarely nucleic acids will show enzymatic activity. ಅದಕ್ಕೆ ಒಂದು ಎಕ್ಸಾಂಪಲ್ is rRNA that you find in ribosomes. ರೈಬೋಸೋಮ್ಸ್ ನಲ್ಲಿ ಪ್ರೋಟೀನ್ ಸಿಂಥಸೈಸ್ ಆಗುವಾಗ ಈ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಆಗುವಾಗ ಆ ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಕ್ಯಾಟಲೈಸ್ ಮಾಡೋದು ಈ ರೈಬೋಸೋಮಲ್ RNA. ದಿಸ್ ಈಸ್ ಒನ್ ಎಕ್ಸೆಪ್ಷನ್ ದಟ್ ಯು ಹ್ಯಾವ್ ಟು ನೋ ಅಬೌಟ್. ಈ ಎನ್ಸೈಮ್ ವೇರ್ RNA or ribonucleic acid is behaving like an enzyme, ಆ ಎನ್ಸೈಮ್ಗೆ ಒಂದು ಸ್ಪೆಷಲ್ ಹೆಸರಿದೆ, ಅದಕ್ಕೆ ನಾವು ರೈಬೋಸೈಮ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಸಮಥಿಂಗ್ ದಟ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಓಕೆ, ರೈಬೋಸೈಮ್ ಅಂದ್ರೇನು? ರೈಬೋಸೈಮ್ ಈಸ್ ಅನ್ ಎನ್ಸೈಮ್ ವಿಚ್ ಈಸ್ ಅ ನ್ಯೂಕ್ಲಿಯಿಕ್ ಆಸಿಡ್ rRNA. ಓಕೆ, ಸೊ ಅದು ರೈಬೋಸೈಮ್. ನೌ ಲೆಟ್ಸ್ ಮೂವ್ ಆನ್ ಅಂಡ್ ಟಾಕ್ ಅಬೌಟ್ ಪ್ರೋಟೀನೇಷಿಯಸ್ ಎನ್ಸೈಮ್ಸ್. ನಾ ಹೇಳಿದ ಹಾಗೆ ಸುಮಾರು ಎನ್ಸೈಮ್ಸ್ ವಿಲ್ ಬಿ proteins. Very few exceptions are there where nucleic acids are showing enzymatic activity ಅಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೇಜರ್ಲಿ ಪ್ರೋಟೀನ್ ಎನ್ಸೈಮ್ಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ. ನಾವು ಪ್ರೋಟೀನ್ ಸ್ಟ್ರಕ್ಚರ್ನ ನಮ್ಮ ಸೆಕೆಂಡ್ ಲೆಕ್ಚರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ವಿ ಲರ್ನ್ಡ್ ಅಬೌಟ್ ದ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ, ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ನೆನಪಿದೆಯಾ? ಹೋಪ್ಫುಲಿ ಎಲ್ಲರದು ಆನ್ಸರ್ ಎಸ್ ಇತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಪ್ರೈಮರಿ ಸ್ಟ್ರಕ್ಚರಲ್ಲಿ ನಾವು ಏನು ನೋಡ್ತೀವಿ? ಒಂದು ಲಾಂಗ್ ಚೈನ್ ಆಫ್ ಅಮೈನೋ ಆಸಿಡ್ಸ್ ಫಾರ್ಮ್ ಮಾಡಿದ ತಕ್ಷಣ ಹೇಗೆ ಒಂದು ಲಾಂಗ್ ಚೈನ್ ಥರ ಇರುತ್ತೆ, ಅದಕ್ಕೆ ನಾವು ಪ್ರೈಮರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ನಾವು ಡಿಪೆಂಡಿಂಗ್ ಅಪಾನ್ ದ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್, ಯಾವ ಆರ್ ಗ್ರೂಪ್ ಪಕ್ಕ ಇದೆ, ಅದೆರಡರದ್ದು ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಅದ್ರ ಮೇಲೆ ಸೆಕೆಂಡ್ರಿ ಸ್ಟ್ರಕ್ಚರ್ಸ್ ಫಾರ್ಮ್ ಆಗ್ಬೋದು. ಸೆಕೆಂಡ್ರಿ ಸ್ಟ್ರಕ್ಚರ್ಸ್ ಕ್ಯಾನ್ ಐದರ್ ಬಿ ಆಲ್ಫಾ ಹೀಲಿಸಿಸ್, ಈ ರೀತಿ ಹೆಲಿಕಲ್ ಸ್ಟ್ರಕ್ಚರ್ ಇರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಪ್ಲೀಟೆಡ್ ಶೀಟ್ಸ್ ಲೈಕ್ ದಿಸ್. ಆಲ್ಫಾ ಹೀಲಿಸಿಸ್ ಅಥವಾ ಬೀಟಾ ಪ್ಲೀಟೆಡ್ ಶೀಟ್ಸ್ ಸೆಕೆಂಡ್ರಿ ಸ್ಟ್ರಕ್ಚರಲ್ ಫಾರ್ಮ್ ಆಗುತ್ತೆ. ಅದಾದಮೇಲೆ ಇದೆಲ್ಲ ವೈಂಡ್ ಅಪ್ ಆಗಿ ಅರೌಂಡ್ ಈಚ್ ಅದರ್ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ನ ತಗೊಳುತ್ತೆ. ಇದಕ್ಕೆ ನಾವು ಟರ್ಷರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದರದ್ದು ಇಲ್ಲಸ್ಟ್ರೇಷನ್ ಇಲ್ಲಿದೆ. ಕೆಲವೊಂದು ಪ್ರೋಟೀನ್ಸ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ ಚೈನ್ ಇದ್ದು ಅಥವಾ ಒಂದಕ್ಕಿಂತ ಹೆಚ್ಚು ಸಬ್ ಯೂನಿಟ್ಸ್ ಪ್ರೆಸೆಂಟ್ ಇರುತ್ತೆ. ಅಂಥ ಎನ್ಸೈಮ್ಸ್ ಅಲ್ಲಿ ಮಾತ್ರ ಅಥವಾ ಅಂಥ ಪ್ರೋಟೀನ್ಸ್ ಅಲ್ಲಿ ಮಾತ್ರ ಆ ಬೇರೆ ಬೇರೆ ಸಬ್ ಯೂನಿಟ್ಸ್ ಒಟ್ಟಿಗೆ ಬಂದು ಕ್ವಾಟರ್ನರಿ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ವಿ ಲರ್ನ್ಡ್ ಅಬೌಟ್ ಪ್ರೋಟೀನ್ಸ್. ಸಿನ್ಸ್ ಮೆಜಾರಿಟಿ ಆಫ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್, ಎನ್ಸೈಮ್ಸ್ ಅಲ್ಲೂ ಕೂಡ ಇದೇ ರೀತಿ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಂಡ್ ಸಮ್ಟೈಮ್ಸ್ ಕ್ವಾಟರ್ನರಿ ಸ್ಟ್ರಕ್ಚರ್ನ ನಾವು ನೋಡ್ಬೋದು. ಸೊ ಯಾವಾಗೆಲ್ಲ ಈ ಟರ್ಷರಿ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಅವಾಗ ಎನ್ಸೈಮ್ಸ್ ಅಲ್ಲಿ ಕ್ರೆವಿಸಿಸ್ ಆರ್ ಪಾಕೆಟ್ಸ್ ಫಾರ್ಮ್ ಆಗುತ್ತೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಥ್ರೆಡ್ ಥರ ಇತ್ತು, ಅದು ರೋಲ್ ಆಗಿ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಆ 3 ಡೈಮೆನ್ಷನಲ್ ಸ್ಟ್ರಕ್ಚರಲ್ಲಿ ಕೆಲವೊಂದು ಜಾಗದಲ್ಲಿ ಕ್ರೆವಿಸ್ ಅಥವಾ ಪಾಕೆಟ್ ಇರುತ್ತೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಇಟ್ ಲೈಕ್ ಅ ಡೆಂಟ್. ಫಾರ್ ಎಕ್ಸಾಂಪಲ್, ಲೆಟ್ ಮೀ ಶೋ ಯು. ಹಿಯರ್ ಐ ಹ್ಯಾವ್ 2 ಲೆಗೋ ಬ್ಲಾಕ್ಸ್ ವಿತ್ ಮೀ. ನೀವೆಲ್ಲ ಇದು ಸಣ್ಣವ್ರಿರುವಾಗ ಇದರಲ್ಲಿ ಆಟ ಆಡಿರ್ಬೋದು. ಇದು ರೆಡ್ ಕಲರ್ ಏನಿದೆ ಇದು ಎನ್ಸೈಮ್ ಅಂತ ತಗೊಂಡ್ರೆ, ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಅ ಪ್ರೋಟೀನ್. ಸೊ ಈ ಪ್ರೋಟೀನಲ್ಲಿ ನೀವು ಇಲ್ಲಿ ಒಂದು ಕ್ಯಾವಿಟಿ ಥರ ನೋಡ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಬೇರೆ ಏನಾದರೂ ಬಂದು ಫಿಟ್ ಆಗ್ಬೋದು. ಇದಕ್ಕೆ ನಾವು ಕ್ರೆವಿಸ್ ಅಥವಾ ಪಾಕೆಟ್ ಅಂತ ಕರಿತೀವಿ. ಓಕೆ, ಸೊ ಎನ್ಸೈಮ್ಸು ಫೋಲ್ಡ್ ಆದಾಗ ಯಾವ ರೀತಿ ಫೋಲ್ಡ್ ಆಗುತ್ತೆ ಅಂದರೆ ಈ ರೀತಿ ಪಾಕೆಟ್ಸ್ ಫಾರ್ಮ್ ಆಗೋ ರೀತಿ ಅದು ಫೋಲ್ಡ್ ಆಗುತ್ತೆ. ಆ ಪಾಕೆಟ್ಸ್ಗೆ ನಾವು ಕ್ರೆವಿಸಸ್ ಅಂತ ಕೂಡ ಕರಿತೀವಿ. ಕ್ರೆವಿಸ್ ಅಂದರೆ ಒಂದು ಚಿಕ್ಕ ವಾಟ್ ಡು ಐ ಸೇ ಡಿಪ್ರೆಷನ್ ಅಥವಾ ಒಂದು ಸಣ್ಣ ಸ್ಲಿಟ್ ಫಾರ್ಮ್ ಆಗಿರೋ ಥರ ರೀಜನ್ಗೆ ನಾವು ಕ್ರೆವಿಸ್ ಅಥವಾ ಪಾಕೆಟ್ ಅಂತ ಕರಿತೀವಿ. ಸೊ ಯಾವುದೆಲ್ಲ ಎನ್ಸೈಮ್ಸ್ ಇರುತ್ತೆ ಅದು ಅದ್ರ ಟರ್ಷರಿ ಸ್ಟ್ರಕ್ಚರಲ್ಲಿ, ಕ್ವಾಟರ್ನರಿ ಸ್ಟ್ರಕ್ಚರಲ್ಲಿ ಏನು ಮಾಡುತ್ತೆ ಅಂದರೆ ಅದು ಯಾವ ರೀತಿ ಫೋಲ್ಡ್ ಆಗಿರುತ್ತೆ ಅಲ್ಲಿ ಈ ಥರ ಪಾಕೆಟ್ಸ್ ಫಾರ್ಮ್ ಆಗಿರುತ್ತೆ. ಓಕೆನಾ? ಸೊ ಒಂದು ಎನ್ಸೈಮಲ್ಲಿ ಒಂದಕ್ಕಿಂತ ಹೆಚ್ಚು ಆ ರೀತಿಯ ಪಾಕೆಟ್ಸ್ ಇರ್ಬೋದು. ಅದರಲ್ಲಿ ಒಂದು ಆ ರೀತಿಯ ಪಾಕೆಟ್ಗೆ ನಾವು ಆಕ್ಟಿವ್ ಸೈಟ್ ಅಂತ ಕರಿತೀವಿ. ಓಕೆ, ನಾನಿವಾಗ ಏನು ತೋರಿಸಿದ್ದೀನಿ ಅದರಲ್ಲಿ ಒಂದೇ ಪಾಕೆಟ್ ಆ ಥರ ಇತ್ತು. ಬಟ್ ಎನ್ಸೈಮ್ಸಲ್ಲಿ ಆ ಥರ 1, 2, 3 ಒಂದಕ್ಕಿಂತ ಹೆಚ್ಚು ರೀತಿಯ ಪಾಕೆಟ್ಸ್ ಇರ್ಬೋದು. ಅದರ ಪಾಕೆಟ್ಸಲ್ಲಿ ಒಂದಕ್ಕೆ ನಾವು ಆಕ್ಟಿವ್ ಸೈಟ್ ಅಂತ ಕರಿತೀವಿ. ಆಕ್ಟಿವ್ ಸೈಟ್ ಏನು?
ಯಾವ ಪಾಕೆಟಲ್ಲಿ ಸಬ್ಸ್ಟ್ರೇಟ್ ಬಂದು ಫಿಟ್ ಆಗುತ್ತೆ, ಯಾವ ಪಾಕೆಟಲ್ಲಿ ಸಬ್ಸ್ಟ್ರೇಟ್ ಬಂದು ಅಟ್ಯಾಚ್ ಆಗುತ್ತೆ, ಆ ಪಾಕೆಟ್ಗೆ ನಾವು ಆಕ್ಟಿವ್ ಸೈಟ್ ಅಂತ ಕರಿತೀವಿ. ಆಕ್ಟಿವ್ ಸೈಟ್ ಇಸ್ ದ ಕ್ರೆವಿಸ್ ಆರ್ ಪಾಕೆಟ್ ಇಂಟು ವಿಚ್ ದ ಸಬ್ಸ್ಟ್ರೇಟ್ ಫಿಟ್ಸ್. ಇವಾಗ ಸಬ್ಸ್ಟ್ರೇಟ್ ಅಂದ್ರೆ ಏನು? ರಿಯಾಕ್ಟೆಂಟ್ ಅಂತ ಅನ್ಕೋಬಹುದು. ಫಾರ್ ಎಕ್ಸಾಂಪಲ್, let's take a hypothetical reaction where you have the reactant. Let's say this is the reactant. It has to undergo some change. ಇದು ಒಂದು ಮಾಲಿಕ್ಯೂಲ್, ಇದರಲ್ಲಿರೋ ಬಾಂಡ್ಸ್ ಬ್ರೇಕ್ ಆಗಿ ಎರಡು ಪ್ರಾಡಕ್ಟ್ಸ್ನ ಕೊಡಬೇಕು. ಸೊ ಲೆಟ್ಸ್ ಸೇ ರಿಯಾಕ್ಟೆಂಟ್ ಇದೆ. ದಿಸ್ ವಿಲ್ ಗಿವ್ ಅಸ್ ಪ್ರಾಡಕ್ಟ್ 1 ಪ್ಲಸ್ ಪ್ರಾಡಕ್ಟ್ 2. ಓಕೆನಾ? ಈ ರಿಯಾಕ್ಷನ್ ಆಗುತ್ತೆ. ಇದು ಒಂದು ಬಯೋಕೆಮಿಕಲ್ ರಿಯಾಕ್ಷನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ನಮ್ಮ ಸೆಲ್ಸ್ ಒಳಗಡೆ ನಡೀತಾ ಇದೆ. ಎನ್ಸೈಮ್ ಪ್ರೆಸೆಂಟ್ ಇದ್ರೆ ಈ ರಿಯಾಕ್ಟೆಂಟ್ ಫಾಸ್ಟ್ ಆಗಿ ಈ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಈ ರಿಯಾಕ್ಟೆಂಟ್ ಈ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಎನ್ಸೈಮ್ ಇಲ್ಲದೆ ಪ್ರತಿ ನಿಮಿಷಕ್ಕೆ 2 ಸಲ ಅಥವಾ 2 ಟೈಮ್ಸ್ ಈ ರಿಯಾಕ್ಷನ್ ನಡೆಯುತ್ತೆ ಅಂತ. ಅದೇ ಎನ್ಸೈಮ್ ಇದ್ದರೆ ಅದರದ್ದು ಸ್ಪೀಡ್ ಇನ್ನೂ ಜಾಸ್ತಿ ಆಗುತ್ತೆ. ಅದೇ 1 ನಿಮಿಷದಲ್ಲಿ ನಮಗೆ ಪ್ರಾಡಕ್ಟ್ಸ್ 100 ಸಿಗ್ಬೋದು. 1 ನಿಮಿಷದಲ್ಲಿ 2 ಸಿಗ್ತಾ ಇದೆ. ಅದೇ 1 ನಿಮಿಷದಲ್ಲಿ ಎನ್ಸೈಮ್ ಇದ್ದರೆ 100 ಪ್ರಾಡಕ್ಟ್ ಸಿಗುತ್ತೆ. ಸೊ ಎನ್ಸೈಮ್ ಏನು ಮಾಡ್ತಾ ಇದೆ ಇಲ್ಲಿ? ರೇಟ್ ಆಫ್ ದ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಎನ್ಸೈಮ್ ರೇಟ್ ಆಫ್ ದ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ಅದು ರಿಯಾಕ್ಟೆಂಟ್ ಜೊತೆ ಇಂಟರಾಕ್ಟ್ ಮಾಡಬೇಕು, ರಿಯಾಕ್ಟೆಂಟ್ ಹತ್ರ ಬರಬೇಕು, ಅದ್ರ ಜೊತೆ ಬೈಂಡ್ ಆಗಬೇಕು. ಆ ರೀತಿ ಬೈಂಡ್ ಆದರೆ ಮಾತ್ರ ಅದು ಆ ರಿಯಾಕ್ಟೆಂಟ್ ಅಥವಾ ಆ ಸಬ್ಸ್ಟ್ರೇಟ್ನ ಪ್ರಾಡಕ್ಟ್ಗೆ ಫಾಸ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎನ್ಸೈಮ್ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಬೇಕಂದ್ರೆ ಅದಕ್ಕೊಂದು ಪಾಕೆಟ್ ಇರಬೇಕು. ಓಕೆನಾ? ಸೊ ದಟ್ ಈಸ್ ವೇರ್ ದಿ ಆಕ್ಟಿವ್ ಸೈಟ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಯಾವಾಗ ಸಬ್ಸ್ಟ್ರೇಟ್ ಎನ್ಸೈಮ್ ಜೊತೆ ಬೈಂಡ್ ಆಗಬೇಕಂದ್ರೆ ಸಬ್ಸ್ಟ್ರೇಟ್ ವಿಲ್ ಬೈಂಡ್ ಟು ದಿ ಆಕ್ಟಿವ್ ಸೈಟ್ ಆಫ್ ದಿ ಎನ್ಸೈಮ್. ಒಂಥರ ಲಾಕ್ ಆ್ಯಂಡ್ ಕೀ ಥರ ನೀವು ಅನ್ಕೊಳ್ಬೋದು. ಎನ್ಸೈಮ್ ಯು ಕ್ಯಾನ್ ಥಿಂಕ್ ಆಫ್ ಇಟ್ ಲೈಕ್ ಅ ಲಾಕ್ ಆ್ಯಂಡ್ ದ ಸಬ್ಸ್ಟ್ರೇಟ್ ಇಸ್ ಲೈಕ್ ದ ಕೀ. ಪರ್ಫೆಕ್ಟ್ ಆಗಿ ಈ ರೀತಿ ಫಿಟ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಇದನ್ನು ನಾನು ಆಲ್ರೆಡಿ ರೆಡ್ ಕಲರ್ನ ಎನ್ಸೈಮ್ ಅಂತ ಹೇಳಿದ್ದೀನಿ. ಇದು ಎನ್ಸೈಮ್, ಇದು ಆಕ್ಟಿವ್ ಸೈಟ್, ದಿಸ್ ಇಸ್ ದ ಸಬ್ಸ್ಟ್ರೇಟ್. ಸಬ್ಸ್ಟ್ರೇಟ್ ಇಸ್ ಗೋಯಿಂಗ್ ಟು ಫಿಟ್ ಇನ್ ಟು ದಿ ಆಕ್ಟಿವ್ ಸೈಟ್ ಲೈಕ್ ದಿಸ್. ಓಕೆ? ಸೊ ಯಾವ ಪಾರ್ಟ್, ಯಾವ ಪಾಕೆಟಲ್ಲಿ ಸಬ್ಸ್ಟ್ರೇಟ್ ಫಿಟ್ ಆಗುತ್ತೆ ಅದಕ್ಕೆ ನಾವು ಆಕ್ಟಿವ್ ಸೈಟ್ ಅಂತ ಕರಿತೀವಿ. ದಿಸ್ ಬೈಂಡಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಬೈಂಡ್ ಆಗಲಿಲ್ಲ ಅಂದರೆ ಎನ್ಸೈಮ್ ಅದ್ರ ಕೆಲಸ ಮಾಡೋದಕ್ಕಾಗಲ್ಲ. ಒಂದು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಫಾಸ್ಟಾಗಿ ಮಾಡಿ ಅಂತ ಹೇಳಿ ರಿಯಾಕ್ಷನ್ ಮಾಡಿಸೋದಕ್ಕಾಗೋದಿಲ್ಲ. ಸೊ ಇಫ್ ಇಟ್ ಹ್ಯಾಸ್ ಟು ಇನ್ಕ್ರೀಸ್ ದ ರೇಟ್ ಆಫ್ ದಿ ರಿಯಾಕ್ಷನ್, ಇಟ್ ಹ್ಯಾಸ್ ಟು ಕಮ್ ಟು ಇಟ್, ಕ್ಲೋಸ್ ಟು ಇಟ್, ಬೈಂಡ್ ವಿತ್ ಇಟ್. ಓನ್ಲಿ ದೆನ್ ಇಟ್ ಇಸ್ ಕೇಪಬಲ್ ಆಫ್ bringing about an increase in the rate of the reaction. All right, now yeah, that's about what a substrate is. So enzymes through their active site will catalyze reactions at a high rate. Like I already said, 1 ನಿಮಿಷದಲ್ಲಿ 2 ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದ್ರೆ ಎನ್ಸೈಮ್ ಇಲ್ಲದೆ ಎನ್ಸೈಮ್ ಇದ್ದು 1 ನಿಮಿಷದಲ್ಲಿ 100 ಫಾರ್ಮ್ ಆಗ್ಬೋದು, 1000 ಕೂಡ ಫಾರ್ಮ್ ಆಗ್ಬೋದು. ಸೊ ಅಷ್ಟು ರೇಟ್ ಆಫ್ ದ ರಿಯಾಕ್ಷನ್ ಅದು ಇನ್ಕ್ರೀಸ್ ಮಾಡುತ್ತೆ. ಓಕೆನಾ? ನಾವು ದಿಸ್ ಈಸ್ ಅನ್ ಆಕ್ಚುಯಲ್ ಪ್ರೋಟೀನ್ ಹೆಂಗಿರುತ್ತೆ ಅಂತ ಒಂದು ಇಲಸ್ಟ್ರೇಷನ್. ಇದು 3D ಮಾಡೆಲ್ಲು. ಇದು ಒಂದು ಬರೀ ನಿಮ್ಗೆ ಅರ್ಥ ಆಗಲಿ ಅಂತ ಒಂದು ಡಯಾಗ್ರಾಮ್. ಇದು ಎನ್ಸೈಮ್ ಆಗಿದ್ರೆ ದಿಸ್ ಯೆಲ್ಲೋ ಕಲರ್ಡ್ ಥಿಂಗ್, ಅದರೊಳಗಡೆ ಒಂದು ಪಾಕೆಟ್ ಇರುತ್ತೆ. ಇದು ಆಕ್ಟಿವ್ ಸೈಟ್. ಆ ಪಾಕೆಟ್ಗೆ ಕರೆಕ್ಟಾಗಿ ಬಂದು ಸಬ್ಸ್ಟ್ರೇಟ್ ಬೈಂಡ್ ಆಗುತ್ತೆ. ಓಕೆನಾ? ಇನ್ನೊಂದು ನೀವೇನು ನೆನ್ಪಿಟ್ಕೋಬೇಕಂದ್ರೆ ಎನ್ಸೈಮ್ ಮತ್ತು ಸಬ್ಸ್ಟ್ರೇಟ್ ತುಂಬ ತುಂಬ ಸ್ಪೆಸಿಫಿಕ್. ಯಾವುದೋ ಎನ್ಸೈಮ್ಗೆ ಯಾವುದೋ ಸಬ್ಸ್ಟ್ರೇಟ್ ಹೋಗಿ ಬೈಂಡ್ ಆಗೋದಕ್ಕಾಗೋದಿಲ್ಲ. ಸೊ ಎನ್ಸೈಮ್ ಯಾವ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗುತ್ತೆ ದಟ್ ಇಸ್ ಶೇಪ್ ಸ್ಪೆಸಿಫಿಕ್. ಹೇಗೆ ನಾವು ಯಾವುದೋ ಕೀಯಿಂದ ಯಾವುದೋ ಲಾಕ್ ಓಪನ್ ಮಾಡೋಕ್ಕಾಗೋದಿಲ್ಲ, ಅದೇ ರೀತಿ ಯಾವುದೋ ಎನ್ಸೈಮ್ ಯಾವುದೋ ರಿಯಾಕ್ಷನ್ನ ಕೆಟಲೈಸ್ ಮಾಡೋದಕ್ಕಾಗೋದಿಲ್ಲ. ಸೊ ತುಂಬ ಸ್ಪೆಸಿಫಿಕ್ ಆಗಿರುತ್ತೆ. ಪ್ರತಿಯೊಂದು ಕೆಮಿಕಲ್ ರಿಯಾಕ್ಷನ್ಗೂ ಅದರದ್ದೇ ಆದ ಬೇರೆ ಬೇರೆ ಎನ್ಸೈಮ್ಸ್ ಇರುತ್ತೆ. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ what an active site is. ಸೊ ನಾವು ಕ್ಯಾಟಲಿಸ್ಟ್ ಬಗ್ಗೆ ಕೆಮಿಸ್ಟ್ರಿಯಲ್ಲಿ ಕೂಡ ಕಲ್ತಿರ್ತೀವಿ, ಇನಾರ್ಗ್ಯಾನಿಕ್ ಕ್ಯಾಟಲಿಸ್ಟ್ ಬಗ್ಗೆ. ಇನಾರ್ಗ್ಯಾನಿಕ್ ಕ್ಯಾಟಲಿಸ್ಟ್ ಮತ್ತು ಬಯೋ ಕ್ಯಾಟಲಿಸ್ಟ್ ವಿಚ್ ಇಸ್ ಅವರ್ ಎನ್ಸೈಮ್ಸ್, ಎರಡೂ ಮಾಡೋ ಕೆಲಸ ಒಂದೇ. ಏನು ಆ ಕೆಲಸ? ಯಾವುದನ್ನ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದ್ರೆ ಅದರದ ರೇಟ್ನ ಇನ್ಕ್ರೀಸ್ ಮಾಡೋದು. ಪ್ರಾಡಕ್ಟ್ಸ್ ಕಡಿಮೆ ಸಮಯದಲ್ಲಿ ಜಾಸ್ತಿ ಸಿಗೋ ರೀತಿ ರೇಟ್ನ ಇನ್ಕ್ರೀಸ್ ಮಾಡೋ ಕೆಲಸ ಕ್ಯಾಟಲಿಸ್ಟು. ಇದು ಇನಾರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಬಯೋ ಕ್ಯಾಟಲಿಸ್ಟ್ ಆಗಿರ್ಬೋದು, ಎರಡರದ್ದು ಕೂಡ ಸೇಮ್ ಫಂಕ್ಷನ್. ಆದರೆ ಕೂಡ ಅದೆರಡರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ನೋಡ್ತೀವಿ. ಒನ್ ಮೇಜರ್ ಡಿಫ್ರೆನ್ಸ್ ನೀವೇನು ನೆನ್ಪಿಟ್ಕೋಬೇಕು ಅಂದರೆ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಹೌ ರೆಸಿಸ್ಟೆಂಟ್ ಇಟ್ ಇಸ್ ಟು ಹೈ ಟೆಂಪ್ರೇಚರ್ಸ್. ನಾವು ಬಯೋಲಾಜಿಕಲ್ ಕ್ಯಾಟಲಿಸ್ಟ್ನ ತೊಗೊಂಡ್ರೆ ತುಂಬ ಹೈ ಟೆಂಪ್ರೇಚರಲ್ಲಿ
ನಮ್ಮ ಎನ್ಸೈಮ್ಸ್ ವಿಚ್ ಆರ್ ಮೋಸ್ಟ್ಲಿ ಪ್ರೋಟೀನ್ಸ್ ಡಿನೇಚರ್ ಆಗಿ ಡ್ಯಾಮೇಜ್ ಆಗಿಬಿಡುತ್ತೆ. ಇವಾಗ ಪ್ರೋಟೀನ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ನಾವು ಒಂದ್ಸತಿ ಕ್ವಿಕ್ಲಿ ಮತ್ತೆ ರಿಕಾಲ್ ಮಾಡಿಬಿಡೋಣ. ಆ ಲಾಂಗ್ ಅಮೈನೋ ಆಸಿಡ್ ಚೈನು ಆಲ್ಫಾ ಹೀಲೆಕ್ಸ್ ಮತ್ತು ಬೀಟಾ ಪ್ಲೀಟೆಡ್ ಶೀಟ್ ಫಾರ್ಮ್ ಮಾಡುತ್ತೆ ಸೆಕೆಂಡರಿ ಸ್ಟ್ರಕ್ಚರಲ್ಲಿ. ಟರ್ಷರಿ ಸ್ಟ್ರಕ್ಚರ್ಲಿ ಇಟ್ ವಿಲ್ ಟೇಕ್ ಅಪ್ ಅ 3-dimensional ಫಾರ್ಮ್ ಅಲ್ವಾ. ಸೊ ಈ 3-dimensional ಫಾರ್ಮ್ ಇಸ್ ಹೆಲ್ಡ್ ಟುಗೆದರ್ ಬಿಕಾಸ್ ಅದು ಅದೇ ಶೇಪಲ್ಲಿ ಯಾಕಿದೆ ಅಂದರೆ ಬಿಕಾಸ್ ಆಫ್ ಸಮ್ ಹೈಡ್ರೋಜನ್ ಬಾಂಡ್ಸ್ ಅದೆಲ್ಲ ಪ್ರೆಸೆಂಟ್ ಇದ್ದು ಈ ಅಮೈನೋ ಆಸಿಡ್ಸ್ ಮಧ್ಯ ಅದನ್ನು ಸ್ಟೆಬಿಲೈಸ್ ಮಾಡಿರುತ್ತೆ. ಓಕೆನಾ. ಆದರೆ ಹೈ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಿದ್ದಂಗೆ ನಮ್ಮ ಪ್ರೋಟೀನ್ ಅಥವಾ ಎನ್ಸೈಮ್ಗೆ ಏನಾಗುತ್ತೆ ಅಂದರೆ ಅದು ಬಾಂಡ್ಸ್ ಎಲ್ಲ ಬ್ರೇಕ್ ಆಗಿ ಪ್ರೋಟೀನ್ ಅದರದ್ದು ಶೇಪ್ ಕಳ್ಕೊಂಡ್ಬಿಡುತ್ತೆ. ಅದು ಡಿನೇಚರ್ ಆಗಿ ಆ ಪ್ರೋಟೀನ್ ಶೇಪ್ ಕಳ್ಕೊಂಡ್ಬಿಡುತ್ತೆ. ನಿಮಗೆ ಇವಾಗಷ್ಟೇ ಹೇಳಿದ್ದೀನಿ ಎಷ್ಟು ಇಂಪಾರ್ಟೆಂಟ್ ಎನ್ಸೈಮ್ಗೆ ಅದರದ್ದು ಶೇಪ್ ಅಂತ. ಅದು ಅದೇ ಶೇಪಲ್ಲಿ ಇಲ್ಲದಿದ್ರೆ ಸಬ್ಸ್ಟ್ರೇಟ್ ಅದಕ್ಕೆ ಅಟ್ಯಾಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹೈ ಟೆಂಪ್ರೇಚರಲ್ಲಿ ಅದರದ್ದು ಬಾಂಡ್ಸ್ ಬ್ರೇಕ್ ಆಗಿ ಅದು ಡಿನೇಚರ್ ಆಗಿ ಅದರದ್ದು ಶೇಪ್ ಕಳ್ಕೊಂಡ್ಬಿಟ್ಟಾಗ ಇಟ್ ವಿಲ್ ನೋ ಲಾಂಗರ್ ಬಿ ಏಬಲ್ ಟು ಬೈಂಡ್ ಟು ದ ಸಬ್ಸ್ಟ್ರೇಟ್. ಅದು ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಕ್ಕೆ ಆಗಲಿಲ್ಲ ಅಂದರೆ ಆವಾಗ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ ಅಥವಾ ಯಾವುದಾದ್ರೂ ಕೆಮಿಕಲ್ ರಿಯಾಕ್ಷನ್ ಅದು ಕೆಟಲೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅಟ್ ಹೈ ಟೆಂಪ್ರೇಚರ್ಸ್ ನಮ್ಮ ಬಯೋಕ್ಯಾಟಲಿಸ್ಟ್ ಅಥವಾ ಎನ್ಸೈಮ್ಸ್ ವಿಚ್ ಆರ್ ಮೋಸ್ಟ್ಲಿ ಪ್ರೋಟೀನ್ಸ್ ಏನಾಗುತ್ತಂದರೆ ಇಟ್ ವಿಲ್ ಗೆಟ್ ಡ್ಯಾಮೇಜ್ಡ್. 40 ಡಿಗ್ರೀಸ್ಗಿಂತ ಅಬವ್ ಇಟ್ ವಿಲ್ ಗೆಟ್ ಡ್ಯಾಮೇಜ್ಡ್. ಓಕೆನಾ. ಆದರೆ ಇನ್ಆರ್ಗ್ಯಾನಿಕ್ ಕೆಟಲಿಸ್ಟ್, ಬೇರೆ ಕೆಮಿಸ್ಟ್ರಿಯಲ್ಲಿ ನೀವೇನು ಇನ್ಆರ್ಗ್ಯಾನಿಕ್ ಕೆಟಲಿಸ್ಟ್ ಓದ್ತೀರಾ ಅದರಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಿದ್ದ ಹಾಗೆ ಅದರದ್ದು ಕೆಟಲಿಟಿಕ್ ಆಕ್ಟಿವಿಟಿ ಅಥವಾ ರೇಟ್ ಆಫ್ ರಿಯಾಕ್ಷನ್ ಇನ್ನೂ ಇನ್ಕ್ರೀಸ್ ಮಾಡ್ಕೋತಾ ಹೋಗುತ್ತೆ. ಸೊ ದೇ ವರ್ಕ್ ಎಫಿಷಿಯೆಂಟ್ಲಿ ಅಟ್ ಹೈ ಟೆಂಪ್ರೇಚರ್ಸ್ ಆ್ಯಂಡ್ ಈವನ್ ಅಟ್ ಹೈ ಪ್ರೆಷರ್ಸ್. ಬಟ್ ದಟ್ ಈಸ್ ನಾಟ್ ದ ಕೇಸ್ ಫಾರ್ ಬಯೋಕ್ಯಾಟಲಿಸ್ಟ್ ಬಿಕಾಸ್ ಮೋಸ್ಟ್ ಆಫ್ ಆರ್ ಬಯೋಕ್ಯಾಟಲಿಸ್ಟ್ ಆರ್ ಎನ್ಸೈಮ್ಸ್, ಪ್ರೋಟೀನ್ಸ್ ಅಲ್ವಾ. ಸೊ ಪ್ರೋಟೀನ್ಸ್ ಹೈ ಟೆಂಪ್ರೇಚರಲ್ಲಿ ಇಟ್ ವಿಲ್ ಗೆಟ್ ಡಿನೇಚರ್ಡ್. ಡಿನೇಚರ್ ಆದರೆ ಅದ್ರ ಶೇಪ್ ಹೋಯಿತು. ಅದ್ರ ಶೇಪ್ ಹೋದರೆ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗೋಕ್ಕಾಗಲ್ಲ. ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಲಿಲ್ಲ ಅಂದರೆ ಅದು ಎನ್ಸೈಮ್ಯಾಟಿಕ್ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ. ಸೊ ದಿಸ್ ಇಸ್ ಒನ್ ಡಿಫ್ರೆನ್ಸ್. ಮೆಜಾರಿಟಿ ಆಫ್ ಆರ್ ಎನ್ಸೈಮ್ಸ್ 40 ಡಿಗ್ರಿಗಿಂತ ಹೆಚ್ಚು ಹೋದರೆ ಇಟ್ ವಿಲ್ ಗೆಟ್ ಡಿನೇಚರ್ಡ್. ಸಮ್ಟೈಮ್ಸ್ ಟೆಂಪ್ರೇಚರ್ ವಾಪಸ್ ಕಡಿಮೆ ಆದರೆ ಇಟ್ ಕ್ಯಾನ್ ಬಿ ರಿವರ್ಸ್ಡ್. ಬಟ್ ಕೆಲವೊಮ್ಮೆ ಇಟ್ ಈಸ್ ಇರಿವರ್ಸಿಬಲ್, ಮತ್ತೆ ಅದು ವಾಪಸ್ ಹಳೆ ಶೇಪ್ಗೆ ಬರೋದಕ್ಕೆ ಆಗೋದಿಲ್ಲ. ಆದರೆ ನೀವು ಕೇಳಿರ್ಬೋದು ಆರ್ಕೆ ಬ್ಯಾಕ್ಟೀರಿಯಾ ಅಂತ. ನೀವು ಬಯೋಲಾಜಿಕಲ್ ಕ್ಲಾಸಿಫಿಕೇಷನಲ್ಲಿ ನೀವು ಆರ್ಕೆ ಬ್ಯಾಕ್ಟೀರಿಯಾ ಬಗ್ಗೆ ಓದಿರ್ತೀರಾ ಅಲ್ವಾ. ಸೊ ಪ್ರೋಕ್ಯಾರಿಯೋಟ್ಸಲ್ಲಿ you've learnt about ಯು ಬ್ಯಾಕ್ಟೀರಿಯಾ, ಆರ್ಕೆ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ. ಆ ಆರ್ಕೆ ಬ್ಯಾಕ್ಟೀರಿಯಲ್ಲಿ you've learnt about ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ ಅಲ್ವಾ. ಸೊ ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ ಇದಕ್ಕೆ ಒಂದು ಎಕ್ಸೆಪ್ಷನ್. ಈ ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ, ಥರ್ಮೋ ಅಂದರೆ ಏನು? ಥರ್ಮೋ ರಿಲೇಟ್ಸ್ ಟು ಹೀಟ್. ಫೀಲಿಯಾ ಅಂದ್ರೇನು? ಫೀಲಿಯಾ ಅಂದರೆ ಲವ್. ಈ ಬ್ಯಾಕ್ಟೀರಿಯಾ ನ್ಯಾಚುರಲ್ ಆಗಿ ತುಂಬ ತುಂಬ ಹಾಟ್ ಆಗಿರುವಂಥ ಜಾಗದಲ್ಲಿ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳಿದಿರಾ ಇಲ್ವಾ ಗೊತ್ತಿಲ್ಲ. ಇಟ್ ಈಸ್ ಅ ನ್ಯಾಷನಲ್ ಪಾರ್ಕ್ ವಿಚ್ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ನ್ಯಾಷನಲ್ ಪಾರ್ಕ್ ದಟ್ ಈಸ್ ಇನ್ ಕ್ಯಾಲಿಫೋರ್ನಿಯಾ. ನಾನು ಯಾವತ್ತೂ ವಿಸಿಟ್ ಮಾಡಿಲ್ಲ, ಬರೀ ಪಿಕ್ಚರ್ಸ್ನ ನೋಡಿ ಖುಷಿ ಪಡ್ತೀನಿ ಅಷ್ಟೇ. ಇಟ್ ಈಸ್ ಬೈ ಫಾರ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ನ್ಯಾಷನಲ್ ಪಾರ್ಕ್ಸ್ ಇನ್ ದಿ ಎಂಟೈರ್ ವರ್ಲ್ಡ್. ಇಲ್ಲಿ ಸುಮಾರು ಹಳೆ ಸ್ಪೀಶೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ತುಂಬ ವರ್ಷಗಳಿಂದ ತುಂಬ ಹಲವಾರು ಥೌಸಂಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಇಯರ್ಸಿಂದ ಬದುಕೊಂಡು ಬಂದಿರೋ ಲಿವಿಂಗ್ ಫಾಸಿಲ್ಸ್ನ ನಾವು ಈ ನ್ಯಾಷನಲ್ ಪಾರ್ಕಲ್ಲಿ ನೋಡ್ಬೋದು. ಈ ನ್ಯಾಷನಲ್ ಪಾರ್ಕಲ್ಲಿ ಹಾಟ್ ವಾಟರ್ ಸ್ಪ್ರಿಂಗ್ಸ್ನ ನಾವು ನೋಡ್ಬೋದು. ಆ ಹಾಟ್ ವಾಟರ್ ಸ್ಪ್ರಿಂಗ್ಸ್ ತುಂಬ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಈ ಹಾಟ್ ವಾಟರ್ ಸ್ಪ್ರಿಂಗ್ಸಲ್ಲಿ. ಈ ಹಾಟ್ ವಾಟರ್ ಸ್ಪ್ರಿಂಗ್ಸಲ್ಲಿ ನ್ಯಾಚುರಲ್ ಆಗಿ ಥರ್ಮಸ್ ಅಕ್ವಾಟಿಕಸ್ ಅನ್ನೋ ಒಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ. ಓಕೆನಾ. ಈ ಬ್ಯಾಕ್ಟೀರಿಯಾ 80 ಡಿಗ್ರೀಸ್ 90 ಡಿಗ್ರಿ ಸೆಲ್ಸಿಯಸ್ಸಲ್ಲೂ ಸರ್ವೈವ್ ಆಗುತ್ತೆ. ನಾವಾಗಿದ್ರೆ ನಮ್ಮ ಬೋನ್ಸ್ ಕೂಡ ಮೆಲ್ಟ್ ಆಗಿಬಿಡುತ್ತೆ. ಬಟ್ ದೀಸ್ ಬ್ಯಾಕ್ಟೀರಿಯಾ ಹ್ಯಾವ್ ದಿ ಎಬಿಲಿಟಿ ಟು ಸರ್ವೈವ್ ಈವನ್ ಅಟ್ ಸಚ್ ಹೈ ಟೆಂಪ್ರೇಚರ್ಸ್. ಸೊ ಅದಕ್ಕೆ ಏನೋ ಮೆಕ್ಯಾನಿಸಮ್ ಇರುತ್ತೆ ಟು ಆ್ಯಂಡ್ ದೇ ಹ್ಯಾವ್ ಅಡ್ಯಾಪ್ಟೆಡ್ ಟು ಹೈ ಟೆಂಪ್ರೇಚರ್ಸ್. ಆಯಿತಾ. ಸೊ ಇಂಥ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವುದು ನ್ಯಾಚುರಲ್ ಆಗಿ ತುಂಬ ಹೈ ಟೆಂಪ್ರೇಚರಲ್ಲಿ ಸರ್ವೈವ್ ಆಗೋ ಎಬಿಲಿಟಿ ಇದೆ, ಥ್ರೈವ್ ಆಗೋ ಎಬಿಲಿಟಿ ಇದೆ, ಅಂಥ ಬ್ಯಾಕ್ಟೀರಿಯಾ ಅಥವಾ ಅಂಥ ಆರ್ಗ್ಯಾನಿಸಮ್ಸಲ್ಲಿ ಏನು ಎನ್ಸೈಮ್ಸ್ ಇರುತ್ತೆ ಆ ಎನ್ಸೈಮ್ಸ್ ವಿಲ್ ಹ್ಯಾವ್ ದಿ ಎಬಿಲಿಟಿ ಟು ಫಂಕ್ಷನ್ ಈವನ್ ಅಟ್ ಹೈ ಟೆಂಪ್ರೇಚರ್ಸ್. ನಮ್ಮಲ್ಲಿ ನಾರ್ಮಲಿ ನಾವು 37 ಡಿಗ್ರೀಸ್ ನಮ್ಮ ಬಾಡಿ ಟೆಂಪ್ರೇಚರ್, ನಮ್ಮ ಎನ್ಸೈಮ್ಸ್ ಕೂಡ ಆ ಟೆಂಪ್ರೇಚರಲ್ಲಿ ಆಪ್ಟಿಮಮ್ ಆಗಿ ಫಂಕ್ಷನ್ ಆಗುತ್ತೆ. 40ಗಿಂತ ಜಾಸ್ತಿ ಆದರೆ ಶೇಪ್ ಕಳ್ಕೊಂಡ್ಬಿಡುತ್ತೆ ಡಿನೇಚರ್ ಆಗಿ. ಬಟ್ ಇಂಥ ಆರ್ಗ್ಯಾನಿಸಮ್ಸಲ್ಲಿ ನಾವು ಥರ್ಮೋಫಿಲಿಕ್ ಆರ್ಗ್ಯಾನಿಸಮ್ಸಲ್ಲಿ ನ್ಯಾಚುರಲ್ ಆಗಿ ಅವರಿರೋ ನಾರ್ಮಲ್ ಆಗಿರೋದೇ 80-90 ಡಿಗ್ರೀಸ್, ಆ 80-90 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೈ ಟೆಂಪ್ರೇಚರಲ್ಲಿ. ಸೊ ಇಂಥ ಆರ್ಗ್ಯಾನಿಸಮ್ಸಲ್ಲಿ ನಾವು ಎನ್ಸೈಮ್ಸ್ ದಟ್ ಆರ್ ಥರ್ಮೋಸ್ಟೇಬಲ್, ಹೈ ಟೆಂಪ್ರೇಚರ್ಲು ಸ್ಟೇಬಲ್ ಆಗಿರುವಂಥ ಎನ್ಸೈಮ್ಸ್ನ ನಾವು
ನೋಡ್ಬೋದು. ಒನ್ ಸಚ್ ಎನ್ಸೈಮ್ ಇಸ್ ಕಾಲ್ಡ್ ಟ್ಯಾಕ್ ಪಾಲಿಮರೇಸ್. ಇದ್ರ ಬಗ್ಗೆ ನೀವು ಸೆಕೆಂಡ್ PUC ಅಲ್ಲಿ ಕಲ್ತ್ಕೋತೀರಾ. ಇವಾಗೇನು ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಇದ್ರ ಹೆಸರು ಕೂಡ ನೆನ್ಪಿಟ್ಕೋಬೇಕಾಗಿಲ್ಲ. ಇದನ್ನ ನಾವು ಬಯೋಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಸೊ ಯು ಅಂಡರ್ಸ್ಟ್ಯಾಂಡ್ ಒಂದು ಹೆಸರನ್ನ ಇಲ್ಲಿ ಕೊಟ್ಟಿದ್ದೀನಿ. ಆಲ್ ರೈಟ್, ಸೊ ದಟ್ ಈಸ್ ಅಬೌಟ್ thermophilic organisms and generally about difference between inorganic and biocatalyst. It's a little deviation from the topic, but I want to tell you right now, ಈ Yellowstone National Park ಏನಿದೆ ಕ್ಯಾಲಿಫೋರ್ನಿಯಾ ಅಲ್ಲಿ, you find another brilliant amazing living organism there. ನೀವು ಜಿಮ್ನೋಸ್ಪರ್ಮ್ಸ್ ಅಲ್ಲಿ ನೋಡಿರ್ಬೋದು ಅಥವಾ ಬುಕ್ಕಲ್ಲಿ ಓದಿರ್ಬೋದು, the tallest tree alive is a gymnosperm and it is called Sequoia dendron giganteum. ಅದು ತುಂಬ 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 ಸೆವ್ರಲ್ 100 meters ಟಾಲ್ ಇರುತ್ತೆ. ಅದ್ರದ್ದು ಟ್ರಂಕ್ ಎಷ್ಟು ದೊಡ್ಡದಿರುತ್ತೆ ಅಂದರೆ ಒಂದು 10 ಜನ ಅದ್ರ ಸುತ್ತ ಈ ಥರ ಕೈ ಹಿಡ್ಕೊಂಡ್ರೆ ಕೂಡ ದೇ ಮೇ ನಾಟ್ ಬಿ ಏಬಲ್ ಟು ಕವರ್ ದಿ ಎಂಟೈರ್ ಟ್ರಂಕ್. ಅಷ್ಟು ದೊಡ್ಡ ಟ್ರಂಕ್ ಇರುತ್ತೆ. ಆ ಟ್ರಂಕ್ ಮಧ್ಯದಲ್ಲಿ ದೇ ವುಡ್ ಹ್ಯಾವ್ ಕಾರ್ವ್ಡ್ ದೀಸ್ ಕ್ರೇವ್ಡ್ ಆರ್ ವಾಟ್ ಯು ಸೇ, ಒಂದು ಟನಲ್ ಥರ ಮಾಡಿ ಅದ್ರ ಥ್ರೂ ಕಾರೆಲ್ಲ ಕೂಡ ಹೋಗಿ ಬರ್ಬೋದು. ಈ ಟ್ರೀಸ್ದು ಲೈಫ್ ಸ್ಪ್ಯಾನ್ ಅಥವಾ ಅದು ಎಷ್ಟು ವರ್ಷದಿಂದ ಉಳಿದಿದೆ ಅಲ್ಲಿ ಅಂದರೆ 2000 yearsಗಿಂತ ಜಾಸ್ತಿ. 2000 years ಅಷ್ಟು ಹಳೆ ಟ್ರೀಸ್ನ ನಾವು ಈ ನ್ಯಾಷನಲ್ ಪಾರ್ಕಲ್ಲಿ ನೋಡ್ಬೋದು. ಸೊ ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ಸ್, ಪ್ಲೇಸಸ್ ಟು ವಿಸಿಟ್ ಆನ್ ಮೈ ಬಕೆಟ್ ಲಿಸ್ಟ್. ಎಷ್ಟೊಂದು ಜನಕ್ಕೆ ಇರುತ್ತೆ ಅಲ್ವಾ, ತಾಜ್ ಮೆಹಲ್ನ ನೋಡಬೇಕು ಅಥವಾ ಪ್ಯಾರಿಸ್ನ ನೋಡಬೇಕು, ಐಫಿಲ್ ಟವರ್ನ ನೋಡಬೇಕು. ಆ ಥರ ನನಗೆ ಲೈಫಲ್ಲಿ ಏನಾದರೂ ನೋಡಬೇಕಂದ್ರೆ ಐ ವಾಂಟ್ ಟು ವಿಸಿಟ್ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಐ ವಾಂಟ್ ಟು ಸಿ ದ್ಯಾಟ್ ಬಿಗ್ ಸೆಕ್ವಾಯಾ ಡೆಂಡ್ರಾನ್ giganteum tree and I want to touch it once and maybe carry a leaf back home. So yeah, that is Yellowstone National Park for you. Now yeah, so that's about enzymes. ಈಗ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಮಾತಾಡೋಣ. ಯಾವುದೆಲ್ಲ ಕೆಮಿಕಲ್ ಕಾಂಪೌಂಡ್ಸ್ ಇರುತ್ತಲ್ವಾ, ಈ ಕೆಮಿಕಲ್ ಕಾಂಪೌಂಡ್ಸಲ್ಲಿ 2 ರೀತಿಯ ಚೇಂಜಸ್ನ ನಾವು ನೋಡ್ಬೋದು. ಒಂದಕ್ಕೆ ನಾವು ಫಿಸಿಕಲ್ ಪ್ರಾಸೆಸ್ ಅಂತ ಕರಿತೀವಿ, ಒಂದಕ್ಕೆ ನಾವು ಕೆಮಿಕಲ್ ಪ್ರಾಸೆಸ್ ಅಂತ ಕರಿತೀವಿ. ಡಿಫ್ರೆನ್ಸ್ ಏನು ಫಿಸಿಕಲ್ ಪ್ರಾಸೆಸ್ ಮತ್ತು ಕೆಮಿಕಲ್ ಪ್ರಾಸೆಸ್ಗೆ ಅಂದರೆ, ಫಿಸಿಕಲ್ ಪ್ರಾಸೆಸ್ಸಲ್ಲಿ ಬಾಂಡ್ ಬ್ರೇಕಿಂಗ್ ಅಥವಾ ಬಾಂಡ್ ಮೇಕಿಂಗ್, ಯಾವುದೇ ಬಾಂಡ್ ಆ ಕೆಮಿಕಲ್ ಇರುವಂಥ ಯಾವುದೇ ಬಾಂಡ್ ಬ್ರೇಕು ಆಗೋದಿಲ್ಲ ಅಥವಾ ಹೊಸ ಬಾಂಡ್ಸ್ ಕೂಡ ಫಾರ್ಮ್ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಫಿಸಿಕಲ್ ಪ್ರಾಸೆಸ್, ಚೇಂಜ್ ಇನ್ ಸ್ಟೇಟ್ಸ್ ಆಫ್ ಮ್ಯಾಟರ್. ನೀರು, ವಾಟರ್ ಲಿಕ್ವಿಡ್ ಫಾರ್ಮಿಂದ ವೇಪರ್ ಫಾರ್ಮ್ ಕನ್ವರ್ಟ್ ಆದರೆ ದೆರ್ ಇಸ್ ನೋ ಚೇಂಜ್ ಇನ್ ಇಟ್ಸ್ ಮಾಲಿಕ್ಯುಲರ್ ಫಾರ್ಮ್ಯುಲಾ, ರೈಟ್? ವಾಟರ್ ವೇಪರ್ ಆಗಿದ್ರೂ H2O, ಲಿಕ್ವಿಡ್ ಆಗಿದ್ರು H2O, ಐಸ್ ಆಗಿದ್ರೂ H2O. ಸೊ ಐಸಿಂದ ಲಿಕ್ವಿಡ್ ಆದರೂ, ಲಿಕ್ವಿಡಿಂದ ವೇಪರ್ ಆದರೂ, ಏನೇ ಆದರೂ ಇಟ್ ಇಸ್ ಜಸ್ಟ್ ಚೇಂಜ್ ಇನ್ ದ ಸ್ಟೇಟ್ ಆಫ್ ಮ್ಯಾಟರ್. ಅಲ್ಲಿ ನಾವು ಬಾಂಡ್ ಬ್ರೇಕಿಂಗ್ ಅಥವಾ ಬಾಂಡ್ ಮೇಕಿಂಗ್ನ ನೋಡೋದಿಲ್ಲ. ದ್ಯಾಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅ ಫಿಸಿಕಲ್ ಪ್ರಾಸೆಸ್. ಇಫ್ ಅಟ್ ಆಲ್ ಆ ಕೆಮಿಕಲ್ ಕಾಂಪೌಂಡಲ್ಲಿ ಬಾಂಡ್ ಬ್ರೇಕಿಂಗ್ ಅಥವಾ ಬಾಂಡ್ ಮೇಕಿಂಗ್ ಏನಾದರೂ ಆದರೆ ಅದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ದೆರ್ ಇಸ್ ಅ ಕೆಮಿಕಲ್ ರಿಯಾಕ್ಷನ್ ಹಿಯರ್ ವೇರ್ there is barium hydroxide, sulfuric acid. So you get barium sulfate and water. Initially OH is associated with barium, eventually a water molecule will form. ಇಲ್ಲಿ ಗೊತ್ತಾಗ್ತಾ ಇದೆಯಾ, ಇಲ್ಲಿ ಬಾಂಡ್ಸ್ ಬ್ರೇಕ್ ಆಗಿದೆ, ಹೊಸ ಬಾಂಡ್ಸ್ ಫಾರ್ಮ್ ಆಗಿದೆ. ಇಂಥ ರಿಯಾಕ್ಷನ್ಸ್ಗೆ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಕೆಮಿಕಲ್ ಫಿಸಿಕಲ್ಗೆ ಡಿಫ್ರೆನ್ಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಬಾಂಡ್ಸ್ ಫಾರ್ಮ್ ಆಗ್ತಾ ಇದೆಯಾ ಹೊಸದಾಗಿ, ಅಥವಾ ಇರೋ ಬಾಂಡ್ಸ್ ಏನಾದರೂ ಬ್ರೇಕ್ ಆಗ್ತಾ ಇದೆಯಾ. ಆಗ್ತಾ ಇದ್ರೆ ಇಟ್ ಇಸ್ ಕೆಮಿಕಲ್. ಏನೋ ಚೇಂಜ್ ಆಗದೆ ಹಾಗೆ ಇದ್ದು ಬರೀ ಸ್ಟೇಟ್ ಆಫ್ ಮ್ಯಾಟರ್ ಏನಾದರೂ ಚೇಂಜ್ ಆಗ್ತಾ ಇದ್ರೆ ಫಾರ್ ಎಕ್ಸಾಂಪಲ್, ಅದಕ್ಕೆ ನಾವು ಫಿಸಿಕಲ್ ಪ್ರಾಸೆಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ NCERT ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಹೈಡ್ರೋಲಿಸಿಸ್ ಆಫ್ ಸ್ಟಾರ್ಚ್ ಇಂಟು ಗ್ಲೂಕೋಸ್. ನಾವು ಆಲ್ರೆಡಿ ಕಾರ್ಬೋಹೈಡ್ರೇಟ್ಸ್ನ ಕವರ್ ಮಾಡಿದ್ದೀವಿ. ಸ್ಟಾರ್ಚ್ ಅಂದರೆ ಏನಂತ ನಮ್ಗೆ ಗೊತ್ತು. ಸ್ಟಾರ್ಚ್ ಈಸ್ ಅ ಪಾಲಿಮರ್ ಆಫ್ ಗ್ಲೂಕೋಸ್. ಎಷ್ಟೊಂದು ಗ್ಲೂಕೋಸ್ ಯೂನಿಟ್ಸ್ ಜಾಯ್ನ್ ಆಗಿ ಒಂದು ಚೈನ್ ಫಾರ್ಮ್ ಮಾಡಿ ಸ್ಟಾರ್ಚ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗಿ ಸ್ಟಾರ್ಚಿಂದ ಇಂಡಿವಿಜುವಲ್ ಗ್ಲೂಕೋಸ್ ಫಾರ್ಮ್ ಆದರೆ ದಿಸ್ ಆಲ್ಸೋ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅ ಕೆಮಿಕಲ್ ರಿಯಾಕ್ಷನ್. ಯಾಕೆಂದರೆ ಇಲ್ಲಿ ಬಾಂಡ್ ಬ್ರೇಕ್ ಆಗ್ತಾ ಇದೆ. ಗ್ಲೈಕೋಸಿಡಿಕ್ ಬಾಂಡ್ ಏನು ಎಕ್ಸಿಸ್ಟ್ ಆಗ್ತಾ ಇತ್ತು 2 ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಮಧ್ಯ, ಅದು ಬ್ರೇಕ್ ಆಗಿ ಇಂಡಿವಿಜುವಲ್ ಮಾನೋಮರ್ಸ್ನ ಕೊಡ್ತಾ ಇದೆ. ಸೊ ದಿಸ್ ಆಲ್ಸೋ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅ ಕೆಮಿಕಲ್ ರಿಯಾಕ್ಷನ್. ಆಲ್ ರೈಟ್, ನೌ ಲೆಟ್ಸ್ ಮೂವ್ ಆನ್. ಯಾವುದೇ ಪ್ರಾಸೆಸ್ ತೊಗೊಂಡ್ರು, ಕೆಮಿಕಲ್ ಪ್ರಾಸೆಸ್ ಆದರೂ ಆಗಿರ್ಬೋದು, ಫಿಸಿಕಲ್ ಪ್ರಾಸೆಸ್ ಆದರೂ ಆಗಿರ್ಬೋದು, ಯು ಕ್ಯಾನ್ ಸಿ ದೇರ್ ವಿಲ್ ಬಿ ಅ ರೇಟ್. ಸೊ ಅದು ನಾವೇನು ಹೇಳ್ತೀವಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಎಷ್ಟು ಚೇಂಜ್ ಆಗ್ತಾ ಇದೆ ಅದಕ್ಕೆ ನಾವು ರೇಟ್ ಅಂತ ಕರಿತೀವಿ. ಹೌದಲ್ವಾ? ನೀವು ಇದನ್ನು ಫಿಸಿಕ್ಸಲ್ಲಿ ಕೂಡ ಓದಿರ್ತೀರ. ಸೊ ದ ರೇಟ್ ಆಫ್ ಅ ಫಿಸಿಕಲ್ ಆರ್ ಕೆಮಿಕಲ್ ಪ್ರಾಸೆಸ್, ರೇಟ್ ಅಂದರೆ ಏನು? ರೇಟ್ ಇಸ್ ದಿ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್ ಪರ್ ಯೂನಿಟ್ ಟೈಮ್. ಯಾವಾಗಲೂ ನಾವು ರೇಟ್ ಬಗ್ಗೆ ಮಾತಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಬಿ ವಿತ್ ರೆಸ್ಪೆಕ್ಟ್ ಟು ಟೈಮ್.
ಇಲ್ಲಿ ಕೂಡ ಪರ್ ಯೂನಿಟ್ ಟೈಮ್, ಇಟ್ ಕುಡ್ ಬಿ 1 ಸೆಕೆಂಡ್, ಇಟ್ ಕುಡ್ ಬಿ 1 ಮಿನಿಟ್, ಇಟ್ ಕುಡ್ ಬಿ 1 ಅವರ್, ವಾಟ್ ಎವರ್ ಸ್ಪೆಸಿಫಿಕ್ ಟೈಮ್, ಅಷ್ಟು ಟೈಮಲ್ಲಿ ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ, that will give us the rate of a reaction. It can be expressed as delta P by delta T, where P represents product and T represents time. I think ನೀವು ಇದು ಫಿಸಿಕ್ಸ್ ಮ್ಯಾಥಲ್ಲಿ ಕೂಡ ಕಲ್ತಿರ್ತೀರಾ, ಸೊ ಐ ಡೋಂಟ್ ಹ್ಯಾವ್ ಟು ಎಲಾಬ್ರೇಟ್ ಆನ್ ದಿಸ್. ಸೊ ಯಾವಾಗ ರೇಟ್ಗೆ ಒಂದು ಡೈರೆಕ್ಷನ್ ಸ್ಪೆಸಿಫೈ ಆಗಿರುತ್ತೆ ಅವಾಗ ನಾವು ಅದಕ್ಕೆ ವೆಲಾಸಿಟಿ ಅಂತ ಕೂಡ ಕರಿತೀವಿ. ರೇಟ್ ಆಫ್ ಅ ರಿಯಾಕ್ಷನ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಮೆನಿ ಥಿಂಗ್ಸ್. ಆಯ್ತಾ, ಯಾವ ರೇಟಲ್ಲಿ ರಿಯಾಕ್ಷನ್ ಪ್ರೊಸೀಡ್ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಥವಾ ಎಷ್ಟು ಸ್ಲೋ ಆಗುತ್ತೆ, ಆ ರೇಟ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಮೆನಿ ಥಿಂಗ್ಸ್, ಆಫ್ ವಿಚ್ ಟೆಂಪರೇಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನಾವು ಎಕ್ಸ್ ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ಳೋಣ. ಎಕ್ಸ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಲೆಟ್ಸ್ ಸೇ the rate is A. Okay, so x degree Celsius ali rate is A. Let's say I increase the temperature by 10 degrees. Now if the temperature is x plus 10 degrees Celsius, then you can see that the rate will double. A ಏನಿತ್ತು that will become 2A. With an increase in 10 degrees Celsius, when the temperature is increased, the rate will increase by twice. Double ಆಗುತ್ತೆ. Okay, the rate doubles or decreases by half for every 10 degree change in either direction. ಓಕೆನಾ? ಸೊ ಪ್ಲಸ್ 10 ಡಿಗ್ರೀಸ್, 10 ಡಿಗ್ರೀಸ್ ಇನ್ಕ್ರೀಸ್ ಮಾಡಿದ್ರೆ ರೇಟ್ ಡಬಲ್ ಆಗುತ್ತೆ. ಅದೇ ಡಿಕ್ರೀಸ್ ಮಾಡಿದ್ರೆ ಈ ಟೆಂಪ್ರೇಚರ್ ಎಕ್ಸಿಂದ ಎಕ್ಸ್ ಮೈನಸ್ 10 ಡಿಗ್ರಿ ಸೆಲ್ಸಿಯಸ್ ಆದರೆ ಆವಾಗ ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಸೊ ಇದನ್ನ ಮೈನಸ್ 10 ಡಿಗ್ರಿ ಮಾಡಿದ್ರೆ ಹಿಯರ್ ವಿಲ್ ಬಿ ಎಕ್ಸ್ ಮೈನಸ್ 10 ಡಿಗ್ರಿ ಸೆಲ್ಸಿಯಸ್. ದಿಸ್ ವಿಲ್ ಬಿ ದ ಟೆಂಪ್ರೇಚರ್. ಇನಿಷಿಯಲ್ ಟೆಂಪ್ರೇಚರ್ಗಿಂತ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮಾಡಿದ್ರೆ ಟೆಂಪ್ರೇಚರ್, ದಿಸ್ ವಿಲ್ ರೆಡ್ಯೂಸ್ ಬೈ ಹಾಫ್. ಸೊ ದ ರೇಟ್ ಹಿಯರ್ ವಿಲ್ ಬಿ A by 2. ಓಕೆನಾ? ಸೊ ದಟ್ ಈಸ್ ಹೌ ಮಚ್ ಟೆಂಪ್ರೇಚರ್ ವಿಲ್ ಇನ್ಫ್ಲೂಯೆನ್ಸ್ ದ ರೇಟ್ ಆಫ್ ಅ ರಿಯಾಕ್ಷನ್. ಯೂಶಲಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಇದ್ರೆ ರೇಟ್ ಇನ್ಕ್ರೀಸ್ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗ್ತಿದ್ದಂಗೆ ರೇಟ್ ಡಿಕ್ರೀಸ್ ಆಗುತ್ತೆ. ಯಾವುದ್ರ ಮಟ್ಟಿಗೆ ಎಕ್ಸಾಕ್ಟ್ಲಿ ಅಂದರೆ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ರೇಟ್ ಒಂದು ಟೆಂಪ್ರೇಚರ್ ಇದ್ದರೆ ನೀವು ಆ ಟೆಂಪ್ರೇಚರಿಂದ 10 ಡಿಗ್ರೀಸ್ ಜಾಸ್ತಿ ಮಾಡಿದ್ರೆ ರೇಟ್ ವಿಲ್ ಡಬಲ್. ಆ ಟೆಂಪ್ರೇಚರಿಂದ 10 ಡಿಗ್ರೀಸ್ ಕಡಿಮೆ ಮಾಡಿದ್ರೆ ರೇಟು ಅರ್ಧ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಹಾಂ. ಸೊ ಇವಾಗ ನಾವು ಒಂದು ಎಕ್ಸಾಂಪಲ್ ಜೊತೆ ಕಲ್ತ್ಕೊಳ್ಳೋಣ ಹೌ ಸಿಗ್ನಿಫಿಕೆಂಟ್ ಎನ್ಸೈಮ್ಸ್ ಆರ್. ವಾಟರ್ ಕಂಬೈನಿಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಫಿಸಿಕಲ್ ಪ್ರಾಸೆಸ್ ಅಲ್ವಾ? ಸೊ ಸೆಲ್ಸ್ ಒಳಗಡೆ, ಲಿವಿಂಗ್ ಸೆಲ್ಸ್ ಒಳಗಡೆ ಕೂಡ ಕಾರ್ಬನ್ ಡೈಆಕ್ಸೈಡ್ ವಿಲ್ ಕಂಬೈನ್ ವಿತ್ ವಾಟರ್ ಟು ಫಾರ್ಮ್ ಕಾರ್ಬೋನಿಕ್ ಆಸಿಡ್ H2CO3. ಇದು ನಮ್ಮ ಲಿವಿಂಗ್ ಸೆಲ್ಸಲ್ಲಿ ಕ್ಯಾಟಲಿಸ್ಟ್ ಇಲ್ಲದೆ ನಡಿಬೇಕಂದ್ರೆ ಪ್ರತಿ ಗಂಟೆಗೆ 1 ಅವರ್ಗೆ ನಾವು 200 ಮಾಲಿಕ್ಯೂಲ್ಸ್ ಆಫ್ ಕಾರ್ಬೋನಿಕ್ ಆಸಿಡ್ನ ನೋಡ್ಬೋದು. ಫಾರ್ ಎವ್ರಿ 1 hour 200 molecules of carbonic acid will be formed. ಅದೇ if the enzyme is present, which is carbonic anhydrase, ಈ enzyme will catalyze this reaction. ಈ enzyme ಇದ್ದಾಗ look at how significant the difference is. ಪ್ರತಿ ಗಂಟೆಗೆ 200 molecules of carbonic acid used to form without the enzyme. ಅದೇ ಕಾರ್ಬೋನಿಕ್ ಆನ್ಹೈಡ್ರೇಸ್ ಪ್ರೆಸೆನ್ಸ್ ಅಲ್ಲಿ ಪ್ರತಿ ಸೆಕೆಂಡ್ಗೆ 60,000 ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ ಪ್ರತಿ ಸೆಕೆಂಡ್ಗೆ. ಯು ಕ್ಯಾನ್ ಇಮ್ಯಾಜಿನ್ 1 ಅವರ್ಗೆ ಎಷ್ಟಿರ್ಬೋದು ಅಂತ. ಸೊ ಇಫ್ ಯು ಥಿಂಕ್ ಅಬೌಟ್ ಎಷ್ಟು ಆಕ್ಸಿಲರೇಷನ್ ಆಗಿದೆ ರಿಯಾಕ್ಷನ್ ರೇಟ್, ಇಟ್ ಇಸ್ ಅಬೌಟ್ 10 million times. ಇನಿಷಿಯಲ್ಗೆ ಮತ್ತೆ ವಿತೌಟ್ ಎನ್ಸೈಮ್ ಮತ್ತೆ ವಿತ್ ಎನ್ಸೈಮ್ಗೆ 10 million times ಅಷ್ಟು ಜಾಸ್ತಿ ಆಕ್ಸಿಲರೇಟ್ ಆಗಿದೆ ರೇಟ್ ಆಫ್ ದ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋನಿಕ್ ಆನ್ಹೈಡ್ರೇಸ್. ದಿಸ್ ಇಸ್ ಜಸ್ಟ್ ಒನ್ ಎಕ್ಸಾಂಪಲ್. ನಮ್ದು ಎಲ್ಲ ಬಾಡಿಯಲ್ಲಿ ಏನೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಫಾರ್ಮ್ ಆಗುತ್ತೆ ಅದಷ್ಟು ಕೂಡ ಆಕ್ಸಿಲರೇಟ್ ಮಾಡೋದು, ರೇಟ್ನ ಇನ್ಕ್ರೀಸ್ ಮಾಡೋದು ಎನ್ಸೈಮ್ಸ್ ಕೆಲಸ. ಸೊ ಆಲ್ ಆಫ್ ಯು ಥ್ಯಾಂಕ್ ಯುವರ್ ಎನ್ಸೈಮ್ಸ್ ಫಾರ್ ಕೀಪಿಂಗ್ ಯು ಅಲೈವ್. ನಮ್ಮಲ್ಲಿ ಮಾತ್ರ ಅಲ್ಲ, ಪ್ಲಾಂಟ್ಸಲ್ಲಿ, ಮೈಕ್ರೋಬ್ಸಲ್ಲಿ, ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸಲ್ಲಿ ಕೂಡ ನಾವು ಎನ್ಸೈಮ್ಸ್ ಇದೇ ಕೆಲಸ ಮಾಡೋದನ್ನು ನೋಡ್ಬೋದು. ಓಕೆ, ನೌ ಲೆಟ್ಸ್ ಟಾಕ್ ಅಬೌಟ್ ಮೆಟಬಾಲಿಕ್ ಪಾತ್ವೇಸ್. ಕೆಲವೊಮ್ಮೆ
ನಾವು ಇದ್ರ ಬಗ್ಗೆ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಮೆಟಬಾಲಿಕ್ ಪಾತ್ವೇಸ್ ಕೆನ್ ಬಿ ಲೀನಿಯರ್, ಮೆಟಬಾಲಿಕ್ ಪಾತ್ವೇಸ್ ಕೆನ್ ಬಿ ಸರ್ಕ್ಯುಲರ್ ಅಂತ ಎಲ್ಲ ನಾನು ಎಕ್ಸಾಂಪಲ್ಸ್ ನಿಮಗೆ ಕೊಟ್ಟಿದ್ದೀನಿ. ನೀವು ಗಮನ ಇಟ್ಟು ಕೇಳಿದ್ರೆ ನಿಮಗೆ ನೆನಪಿರಬೇಕು. ಬಟ್ ಎನಿವೇ ಲೆಟ್ ಮೀ ಜಸ್ಟ್ ಕ್ವಿಕ್ಲಿ ಬ್ರಷ್ ಥ್ರೂ ಇಟ್. ಯಾವಾಗ ಮಲ್ಟಿ ಸ್ಟೆಪ್ ರಿಯಾಕ್ಷನ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಪೈರುವಿಕ್ ಆ್ಯಸಿಡ್ ಜೊತೆ ಫಾರ್ಮ್ ಆಗೋದು, ಓಕೆನಾ. ಗ್ಲೂಕೋಸು ಪೈರುವಿಕ್ ಆ್ಯಸಿಡ್ಗೆ ಬ್ರೇಕ್ ಡೌನ್ ಆಗೋದು, ಇದು 10 ಸ್ಟೆಪ್ಸಲ್ಲಿ ಆಗುತ್ತೆ. ಇದನ್ನು ನಾನು ಲೀನಿಯರ್ ಪಾತ್ವೆಗೆ ಎಕ್ಸಾಂಪಲ್ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಕೊಟ್ಟಿದ್ದೆ, ಓಕೆನಾ. ಸೊ ಇದರಲ್ಲಿ 10 ಸ್ಟೆಪ್ಸ್ ಇರುತ್ತೆ. ಗ್ಲೂಕೋಸ್ ಇಸ್ ಅ ಮಾಲಿಕ್ಯೂಲ್ ದಟ್ ಕಂಟೇನ್ಸ್ 6 ಕಾರ್ಬನ್ಸ್ ಅಲ್ವಾ. ಸೊ ಇಟ್ ಇಸ್ C6H12O6. ಈ ಗ್ಲೂಕೋಸ್ನಿಂದ ನಾವು ಎನರ್ಜಿ ಒಪ್ಟೇನ್ ಮಾಡಬೇಕಂದ್ರೆ ಗ್ಲೂಕೋಸ್ನ ಬ್ರೇಕ್ ಮಾಡಬೇಕು. ಗ್ಲೂಕೋಸ್ನ ಬ್ರೇಕ್ ಮಾಡಿದಾಗ ಎನರ್ಜಿ ಏನು ರಿಲೀಸ್ ಆಗುತ್ತೆ ಅದನ್ನು ATP ಮಾಲಿಕ್ಯೂಲ್ ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ ಹೆಂಗಾಗುತ್ತೆ ರೆಸ್ಪಿರೇಷನ್ ಚಾಪ್ಟ್ರಲ್ಲಿ ಕಲಿತೀವಿ. ಫಾರ್ ನೌ ಜಸ್ಟ್ ರಿಮೆಂಬರ್, ಈ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಬೇಕಂದ್ರೆ ಈ 10 ಸ್ಟೆಪ್ಸ್ ಏನಿದೆ, ದಿಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಇದಿಲ್ಲದೆ ಗ್ಲೂಕೋಸ್ ಬ್ರೇಕ್ ಡೌನ್ ಆಗಲ್ಲ, ಓಕೆನಾ. ಸೊ ಈ ಪ್ರಾಸೆಸ್ಗೆ ನಾವು ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಸೊ ಹಿಯರ್ 6 carbon compound ಏನಿದೆ ಗ್ಲೂಕೋಸ್ will be broken down to pyruvic acid, 2 molecules containing 3 carbons each. So ಒಂದು 6 carbon compound ಈ 10 ಸ್ಟೆಪ್ ಅಲ್ಲಿ at the end of 10 steps it will form 2 molecules containing 3 carbons each. This is an over super simplification, but ಇಷ್ಟು ಸಿಂಪಲ್ ಆಗಿರೋದಿಲ್ಲ ಇದು. For now ಇದು 10 ಸ್ಟೆಪ್ಸಲ್ಲಿ ಆಗುತ್ತೆ. ಇದಕ್ಕೆ ಇಂಥ ಮಲ್ಟಿ ಸ್ಟೆಪ್ ರಿಯಾಕ್ಷನ್ಸ್ಗೆ ನಾವು ಮೆಟಬಾಲಿಕ್ ಪಾತ್ವೆ ಅಂತ ಕರಿತೀವಿ. ಇಲ್ಲಿ ಪ್ರತಿ ಒಂದು ಸ್ಟೆಪ್ಪಲ್ಲೂ ಅದೇ ಎನ್ಸೈಮ್ ಯೂಸ್ ಆಗಿರ್ಬೋದು ಅಥವಾ ಬೇರೆ ಎನ್ಸೈಮ್ ಯೂಸ್ ಆಗಿರ್ಬೋದು. ಗ್ಲೈಕಾಲಿಸಿಸ್ನ ಕನ್ಸಿಡರ್ ಮಾಡಿದ್ರೆ ಪ್ರತಿ ಒಂದು ಸ್ಟೆಪ್ಪಲ್ಲೂ ನಾವು ಬೇರೆ ಬೇರೆ ಎನ್ಸೈಮ್ನ ನೋಡ್ತೀವಿ, ಯಾಕೆಂದರೆ ಸಬ್ಸ್ಟ್ರೇಟ್ ಬೇರೆ ಇರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಒಂದು ಎನ್ಸೈಮ್ ಅದ್ರ ಫಂಕ್ಷನ್ ಮಾಡಬೇಕಂದ್ರೆ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಬೇಕು. ಪ್ರತಿ ಸಬ್ಸ್ಟ್ರೇಟ್ಗೂ ಬೇರೆ ಶೇಪ್ ಇರುತ್ತೆ. ಒಂದೇ ಎನ್ಸೈಮ್ಗೆ ಎಲ್ಲದ್ರ ಜೊತೆ ಬೈಂಡ್ ಆಗಿ ಕೆಲಸ ಮಾಡೋದಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಎಲ್ಲೆಲ್ಲ ಪಾಸಿಬಿಲಿಟಿ ಇದೆ ಅಲ್ಲಿ ಡೆಫಿನೆಟ್ಲಿ ಆ ಎನ್ಸೈಮ್ ವರ್ಕ್ ಮಾಡುತ್ತೆ. ಬಟ್ ಎಲ್ಲಿ ಶೇಪ್ಸ್ ಮ್ಯಾಚ್ ಆಗೋದಿಲ್ಲ ಅಲ್ಲಿ ಬೇರೆ ಬೇರೆ ಎನ್ಸೈಮ್ಸ್ ಬೇಕಾಗುತ್ತೆ, ಓಕೆನಾ. ಸೊ ಅ ಮಲ್ಟಿ ಸ್ಟೆಪ್ ಕೆಮಿಕಲ್ ರಿಯಾಕ್ಷನ್ ಲೈಕ್ ಗ್ಲೈಕಾಲಿಸಿಸ್ ವೇರ್ ಈಚ್ ಆಫ್ ದ ಸ್ಟೆಪ್ಸ್, ಪ್ರತಿ ಒಂದು ಸ್ಟೆಪ್ ಇಸ್ catalyzed either by the same enzyme or by a different enzyme is called a metabolic pathway. ಈ ಮೆಟಬಾಲಿಕ್ ಪಾತ್ವೆ ಈ 10 ಸ್ಟೆಪ್ಸ್ಗೆ ನಾವು ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಎಂಡ್ ಪ್ರಾಡಕ್ಟ್ ಗ್ಲೈಕಾಲಿಸಿಸ್ದು ಯಾವಾಗಲೂ ಕೂಡ 2 molecules of pyruvic acid from 1 molecule of glucose, ಓಕೆನಾ. ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್ಸ್ ಪ್ರೆಸೆಂಟ್ ಇನ್ ದ ಸೆಲ್, ದಿಸ್ ಕ್ಯಾನ್ ಫರ್ದರ್ ಫಾರ್ಮ್ ಡಿಫರೆಂಟ್ ಪ್ರಾಡಕ್ಟ್ಸ್. ಒಂದು ಸಬ್ಸ್ಟ್ರೇಟ್ ಯಾವಾಗಲೂ ಅದೇ ಪ್ರಾಡಕ್ಟ್ ಫಾರ್ಮ್ ಮಾಡಬೇಕಂತ ಏನು ರೂಲ್ಸ್ ಇಲ್ಲ. ಒಂದೇ ಸಬ್ಸ್ಟ್ರೇಟ್ ಬೇರೆ ಬೇರೆ ಎನ್ಸೈಮ್ಸ್ ಜೊತೆ ರಿಯಾಕ್ಟ್ ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಫಾರ್ಮ್ ಆಗ್ಬೋದು, ಓಕೆನಾ. ಸೊ ಈ ಪೈರುವಿಕ್ ಆಸಿಡ್ ಇನ್ ಏರೋಬಿಕ್ respiration where it utilizes oxygen, it will completely break down glucose to give you carbon dioxide, water and some amount of energy in the form of ATP. ಇದೇ ಪೈರುವಿಕ್ ಆಸಿಡ್ ನಮ್ಮ ಮಸಲ್ ಸೆಲ್ಸ್ ಅಲ್ಲಿ ಆಕ್ಸಿಜನ್ ಅವೈಲಬಿಲಿಟಿ ತುಂಬ ಕಡಿಮೆ ಅಥವಾ ಇಲ್ಲದೆ ಇರುವಾಗ ಇದೇ ಪೈರುವಿಕ್ ಆಸಿಡ್ ಕ್ಯಾನ್ ಫಾರ್ಮ್ ಲ್ಯಾಕ್ಟಿಕ್ ಆಸಿಡ್. ಅದೇ ಪೈರುವಿಕ್ ಆಸಿಡ್ ಈಸ್ಟಲ್ಲಿ ಆನೆರೋಬಿಕ್ ರೆಸ್ಪಿರೇಷನ್ ಆಗುವಾಗ, anaerobic respiration where oxygen is not available, anaerobic respiration ಆಗುವಾಗ ಅದೇ pyruvic acid can form ethanol or ethyl alcohol, ethanol. Okay, so ಈ ಸಬ್ಸ್ಟ್ರೇಟ್ ಒಂದೇ, ಈ ಸಬ್ಸ್ಟ್ರೇಟ್ ಬೇರೆ ಬೇರೆ ಎನ್ಸೈಮ್ಸ್ ಜೊತೆ ರಿಯಾಕ್ಟ್ ಮಾಡಿ ಬೇರೆ ಬೇರೆ ಎನ್ಸೈಮ್ಸ್ ಜೊತೆ ಬೈಂಡ್ ಆಗಿ ಬೇರೆ ಬೇರೆ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡ್ಬೋದು, ಓಕೆನಾ. ಸೊ ದಟ್ ಈಸ್ ಒನ್ ಥಿಂಗ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ಹಾಂ, ಸೊ ಈವರೆಗೆ ನಾನು ಮತ್ತೆ ಹೇಳ್ತಾನೆ ಇದ್ದೀನಿ, ಎನ್ಸೈಮ್ ಕೆಲಸ ಏನು, ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಮಾಡೋದು. ಹೆಂಗೆ ಎನ್ಸೈಮ್ಗೆ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಮಾಡೋಕ್ಕೆ ಆಗುತ್ತೆ ಇವಾಗ ಎಕ್ಸಾಕ್ಟ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಿಮ್ಗೊಂದು ಗ್ರಾಫ್ ಇದೆ, ಇದು ತುಂಬ ಇಂಪಾರ್ಟೆಂಟ್ ಗ್ರಾಫ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಎಕ್ಸ್ ಆಕ್ಸಿಸಲ್ಲಿ ಪ್ರೋಗ್ರೆಸ್ ಆಫ್ ದ ರಿಯಾಕ್ಷನ್ ಇದೆ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಇದು ನಿಮ್ದು NCERT ಇದೆ ಗ್ರಾಫ್, NCERT ಇದೆ ಡಯಾಗ್ರಾಮ್. ಕ್ಲಿಯರಾಗಿ ಕೇಳಿಸ್ಕೊಂಡು
ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಬೋರ್ಡ್ ಎಕ್ಸಾಮ್ಸ್ ಆಸ್ ವೆಲ್ ಎಸ್ ಫಾರ್ ಯೋರ್ ಎಂಟ್ರೆನ್ಸ್ ಎಕ್ಸಾಮ್ಸ್. ಆಯಿತಾ? ನಮಗೆ ವೈ ಆಕ್ಸಿಸಲ್ಲಿ ಏನಿದೆ? ಪೊಟೆನ್ಷಿಯಲ್ ಎನರ್ಜಿ ಇದೆ. ಲೆಟ್ ಮೀ ಯೂಸ್ ಅ ಡಿಫ್ರೆಂಟ್ ಕಲರ್. ಸೊ ನಮಗೆ ವೈ ಆಕ್ಸಿಸಲ್ಲಿ ಏನಿದೆ? ಪೊಟೆನ್ಷಿಯಲ್ ಎನರ್ಜಿ ಇದೆ. ಎಕ್ಸ್ ಆಕ್ಸಿಸಲ್ಲಿ ಪ್ರೋಗ್ರೆಸ್ ಆಫ್ ದ ರಿಯಾಕ್ಷನ್ ಇದೆ. ಹಿಯರ್ ವಿ ಹ್ಯಾವ್ ಸಬ್ಸ್ಟ್ರೇಟ್, ಹಿಯರ್ ವಿ ಹ್ಯಾವ್ ದ ಪ್ರಾಡಕ್ಟ್. ಓಕೆ, ಇವಾಗ ಫಸ್ಟ್ ಒಂದು ರಿಯಾಕ್ಟೆಂಟ್ ಅಥವಾ ಸಬ್ಸ್ಟ್ರೇಟ್ ಪ್ರಾಡಕ್ಟ್ ಆಗಬೇಕಂದ್ರೆ, ಈ ಸಬ್ಸ್ಟ್ರೇಟ್ ಈ ಪ್ರಾಡಕ್ಟ್ನ ಫಾರ್ಮ್ ಮಾಡಬೇಕಂದ್ರೆ ಅದು ಇಮಿಡಿಯೇಟ್ ಆಗಿ ಒಂದು ಸ್ಟೆಪ್ಪಲ್ಲಿ ಆಗೋದಿಲ್ಲ. ಈ ಸಬ್ಸ್ಟ್ರೇಟಿಂದ ಈ ಪ್ರಾಡಕ್ಟ್ ಫಾರ್ಮ್ ಆಗಬೇಕಂದ್ರೆ ಇದು ಕೆಮಿಕಲ್ ರಿಯಾಕ್ಷನ್ ಆಗಿರೋದ್ರಿಂದ ಕೆಲವು ಬಾಂಡ್ಸ್ ಫಾರ್ಮ್ ಆಗಬೇಕು ಅಥವಾ ಕೆಲವು ಬಾಂಡ್ಸ್ ಬ್ರೇಕ್ ಆಗಬೇಕು. ಏನಾದರೂ ಬಾಂಡ್ ಫಾರ್ಮೇಷನ್ ಅಥವಾ ಬಾಂಡ್ ಬ್ರೇಕ್ ಆಗಬೇಕು ಇಫ್ ದ ಸಬ್ಸ್ಟ್ರೇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ದಿಸ್ ಪ್ರಾಡಕ್ಟ್. ಸೊ ಏನೇ ಬಾಂಡ್ ಫಾರ್ಮೇಷನ್ ಅಥವಾ ಬಾಂಡ್ ಬ್ರೇಕ್ ಆದರೂ ಕೂಡ ಡೈರೆಕ್ಟ್ ಆಗಿ ಸಬ್ಸ್ಟ್ರೇಟಿಂದ ನಮಗೆ ಪ್ರಾಡಕ್ಟ್ ಯಾವತ್ತೂ ಸಿಗೋದಿಲ್ಲ, ಯಾವುದೇ ಕೆಮಿಕಲ್ ರಿಯಾಕ್ಷನಲ್ಲಾದರೂ ಕೂಡ. ಈ ಸಬ್ಸ್ಟ್ರೇಟ್ ಈ ಪ್ರಾಡಕ್ಟ್ನ ಫಾರ್ಮ್ ಮಾಡೋ ಮುಂಚೆ ಒಂದು ಇಂಟರ್ಮೀಡಿಯೇಟ್ ಟ್ರಾನ್ಸಿಷನ್ ಸ್ಟೇಟ್ನ ಫಾರ್ಮ್ ಮಾಡುತ್ತೆ. ಓಕೆ, ಟ್ರಾನ್ಸಿಷನ್ ಸ್ಟೇಟ್ ಅಂದರೆ, ಟ್ರಾನ್ಸಿಷನ್ ಅಂದರೆ ಏನು? ಚೇಂಜ್ ಆಗ್ತಾ ಇರೋದು. ಸಬ್ಸ್ಟ್ರೇಟ್ ಇದೆ, ಸಬ್ಸ್ಟ್ರೇಟ್ ಪ್ರಾಡಕ್ಟ್ನ ಫಾರ್ಮ್ ಮಾಡಬೇಕು. ಡೈರೆಕ್ಟಾಗಿ ಪ್ರಾಡಕ್ಟ್ನ ಫಾರ್ಮ್ ಮಾಡೋದಿಲ್ಲ, ಸಬ್ಸ್ಟ್ರೇಟ್ ಪ್ರಾಡಕ್ಟ್ನ ಫಾರ್ಮ್ ಮಾಡೋ ಮುಂಚೆ ಒಂದು ಟ್ರಾನ್ಸಿಷನ್ ಸ್ಟೇಟ್ನ ಫಾರ್ಮ್ ಮಾಡುತ್ತೆ. ಈ ಟ್ರಾನ್ಸಿಷನ್ ಸ್ಟೇಟ್ ಕೆಲವೊಮ್ಮೆ ಕೆಲವು ರಿಯಾಕ್ಷನ್ಸಲ್ಲಿ ಒಂದೇ ಟ್ರಾನ್ಸಿಷನ್ ಸ್ಟೇಟ್ ಇರುತ್ತೆ, ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಟ್ರಾನ್ಸಿಷನ್ ಸ್ಟೇಟ್ಸ್ ಇರುತ್ತೆ. The difference between substrate, product and transition state is substrates are usually stable in nature. Product ಕೂಡ ಸ್ಟೇಬಲ್ ಇರುತ್ತೆ. ಆದರೆ ಈ ಟ್ರಾನ್ಸಿಯಂಟ್ ಸ್ಟೇಟ್ ಏನಿರುತ್ತೆ ಅಥವಾ ಟ್ರಾನ್ಸಿಷನ್ ಸ್ಟೇಟ್ ಇರುತ್ತೆ, ದಿಸ್ ವಿಲ್ ಬಿ ಐ ಡೋಂಟ್ ನೋ ಇಫ್ ದಿಸ್ ಇಸ್ ವಿಸಿಬಲ್. ಓಕೆ, ಸೊ ದಿಸ್ ವಿಲ್ ಬಿ ಅನ್ಸ್ಟೇಬಲ್. ಅನ್ಸ್ಟೇಬಲ್ ಆಗಿರೋದ್ರಿಂದ ಇದು ತುಂಬ ಹೊತ್ತು ಅದೇ ರೀತಿ ಹಾಗೆ ಇರೋಕ್ಕಾಗೋದಿಲ್ಲ, ಅದು ಚೇಂಜ್ ಆಗಬೇಕು. ಸೊ ದಿಸ್ ಇಸ್ ಅ ಟೆಂಪರರಿ ಸ್ಟ್ರಕ್ಚರ್. ಒಂದು ಸಬ್ಸ್ಟ್ರೇಟ್ ಇದೆ, ಅದು ಪ್ರಾಡಕ್ಟ್ ಆಗಬೇಕು, ಡೈರೆಕ್ಟಾಗಿ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಗೋ ಥ್ರೂ ಅ ಟ್ರಾನ್ಸಿಷನ್ ಸ್ಟೇಟ್. ದ್ಯಾಟ್ ಟ್ರಾನ್ಸಿಷನ್ ಸ್ಟೇಟ್ ಇಸ್ ಟೆಂಪರರಿ, ಇಟ್ ಈಸ್ ಅನ್ಸ್ಟೇಬಲ್. ಸೊ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಚೇಂಜ್ ಇನ್ ಟು ಸಮಥಿಂಗ್ ಮೋರ್ ಸ್ಟೇಬಲ್, ವಿಚ್ ಇಸ್ ದ ಪ್ರಾಡಕ್ಟ್. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ರೋಗ್ರೆಸ್ ಆಫ್ ದ ರಿಯಾಕ್ಷನ್. ಸಬ್ಸ್ಟ್ರೇಟ್ ಇರೋದು ಟ್ರಾನ್ಸಿಷನ್ ಸ್ಟೇಟ್ಗೆ ಹೋಗಿ ಫೈನಲಿ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. ಇವಾಗ ನಾವು ವೈ ಆಕ್ಸಿಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಹಿಯರ್ ವಿ ಹ್ಯಾವ್ ದ ಪೊಟೆನ್ಷಿಯಲ್ ಎನರ್ಜಿ. ಸಬ್ಸ್ಟ್ರೇಟ್ಗೆ ಪೊಟೆನ್ಷಿಯಲ್ ಎನರ್ಜಿ ಟ್ರಾನ್ಸಿಷನ್ ಸ್ಟೇಟ್ಗಿಂತ ಕಡಿಮೆ ಇದೆ. ಸೊ ಹಿಯರ್ ಯು ಹ್ಯಾವ್ ದಿಸ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಬ್ಸ್ಟ್ರೇಟ್, ಹಿಯರ್ ಯು ಹ್ಯಾವ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಟ್ರಾನ್ಸಿಷನ್ ಸ್ಟೇಟ್. ಸಬ್ಸ್ಟ್ರೇಟು ಪ್ರಾಡಕ್ಟ್ನ ಫಾರ್ಮ್ ಮಾಡಬೇಕಂದ್ರೆ ಅದು ಟ್ರಾನ್ಸಿಷನ್ ಸ್ಟೇಟ್ಗೆ ಹೋಗಬೇಕು. ಆ ಟ್ರಾನ್ಸಿಷನ್ ಸ್ಟೇಟಿಗೆ ಹೋಗಬೇಕಂದ್ರೆ ಅದಕ್ಕೆ ಎನರ್ಜಿ ಬೇಕು. ಆ ಏನು ಎನರ್ಜಿ ರಿಕ್ವೈರ್ಮೆಂಟ್ ಇದೆ ಫಾರ್ ದ ಸಬ್ಸ್ಟ್ರೇಟ್ ಟು ಫಾರ್ಮ್ ಇನ್ ಟು ದ ಟ್ರಾನ್ಸಿಷನ್ ಸ್ಟೇಟ್, ಅದಕ್ಕೆ ನಾವು ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಈ ಡಿಫ್ರೆನ್ಸ್ ಏನಿದೆ ಸಬ್ಸ್ಟ್ರೇಟಲ್ಲಿರುವಂಥ ಪೊಟೆನ್ಷಿಯಲ್ ಎನರ್ಜಿ ಮತ್ತು ಟ್ರಾನ್ಸಿಷನ್ ಸ್ಟೇಟಿಗೆ ಬೇಕಾಗಿರುವಂಥ ಪೊಟೆನ್ಷಿಯಲ್ ಎನರ್ಜಿ, ಆ ಡಿಫ್ರೆನ್ಸ್ ಏನಿರುತ್ತೆ ಅದಕ್ಕೆ ನಾವು ಆಕ್ಟಿವೇಶನ್ ಎನರ್ಜಿ ಅಂತ ಕರಿತೀವಿ. ಆ ಆಕ್ಟಿವೇಶನ್ ಎನರ್ಜಿ ಇಂದ ಸಬ್ಸ್ಟ್ರೇಟ್ ವಿಲ್ ಟ್ರಾನ್ಸಿಷನ್ ಇನ್ ಟು ದ ಟ್ರಾನ್ಸಿಷನ್ ಸ್ಟೇಟ್, ಇವೆಂಚುವಲಿ ಇಟ್ ವಿಲ್ ಬಿಕಮ್ ದ ಪ್ರಾಡಕ್ಟ್. ಈ ಎನ್ಸೈಮ್ಸ್ ಏನು ಕೆಲಸ ಮಾಡುತ್ತಂದರೆ ಈ ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ಏನು ಬ್ಲೂ ಲೈನ್ ಡ್ರಾ ಮಾಡಿದ್ದೀನಿ, ದಿಸ್ ಇಸ್ ದಿ ಆಕ್ಟಿವೇಶನ್ ಎನರ್ಜಿ ಫಾರ್ ಅ ಕೆಮಿಕಲ್ ರಿಯಾಕ್ಷನ್ ವಿತೌಟ್ ಅನ್ ಎನ್ಸೈಮ್. ಎನ್ಸೈಮ್ ಇಲ್ಲದೆ ಇಷ್ಟು ಆಕ್ಟಿವೇಶನ್ ಎನರ್ಜಿ ಬೇಕು. ಎನ್ಸೈಮ್ ಏನು ಮಾಡುತ್ತೆ? ಎನ್ಸೈಮ್ ಈ ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡುತ್ತೆ. ಇಲ್ಲಿ ನೋಡಿ, ದಿಸ್ ಇಸ್ ದಿ ಅದರ್ ಗ್ರಾಫ್ ದಟ್ ಯು ಹ್ಯಾವ್ ಹಿಯರ್. ದಿಸ್ ಇಸ್ ದ potential energy in the substrate which is the same, that hasn't changed, but potential energy of the transition state ಇಲ್ಲಿ ನೋಡಿ ಅದು ಕಡಿಮೆ ಆಗಿದೆ, ಇಲ್ಲಿದ್ದು ಡ್ರಾಪ್ ಆಗಿದೆ. ಸೊ ನಮಗಿವಾಗ ಇಷ್ಟು ಎನರ್ಜಿಯಲ್ಲೇ ಟ್ರಾನ್ಸಿಷನ್ ಸ್ಟೇಟ್ ಸಿಕ್ತು, ಅದು ಕ್ವಿಕ್ಲಿ ಅನ್ಸ್ಟೇಬಲ್ ಆಗಿರೋ ಕಾರಣದಿಂದ ಪ್ರಾಡಕ್ಟ್ನ ಫಾರ್ಮ್ ಆಗುತ್ತೆ. ಸೊ ಎನ್ಸೈಮ್ ಹೆಂಗೆ ಅಷ್ಟು ಫಾಸ್ಟಾಗಿ ರೇಟ್ನ ಇನ್ಕ್ರೀಸ್ ಮಾಡುತ್ತೆ ಕೆಮಿಕಲ್ ರಿಯಾಕ್ಷನ್ಸ್ದು ಅಂದರೆ ಅದು ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡ್ಕೋತಾ ಬರುತ್ತೆ. ಸೊ ಫಸ್ಟಲ್ಲಿ ಎನ್ಸೈಮ್ ಇಲ್ಲದೆ ಇಷ್ಟು ಎನರ್ಜಿ ಯೂಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇತ್ತು. ಎನ್ಸೈಮ್ ಇದ್ದಾಗ ಇಷ್ಟೇ ಎನರ್ಜಿ ಯೂಸ್ ಮಾಡಿಕೊಂಡು 1, 2 ಮೇ ಬಿ 2.5 ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡ್ಬೋದು. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಈ ಥರ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ, ಓಕೆನಾ? ಸೊ ಎನ್ಸೈಮ್ಸ್ ಏನು ಮಾಡುತ್ತೆ?
ಆಕ್ಟಿವೇಶನ್ ಎನರ್ಜಿನ ಡಿಕ್ರೀಸ್ ಮಾಡುತ್ತೆ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕ್ವೆಶನ್ಸ್ ಬರ್ಬೋದು, ಹೌ ಡು ಎನ್ಸೈಮ್ಸ್ ರಿಯಲಿ ಬ್ರಿಂಗ್ ಅಬೌಟ್ ಆನ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ದ ರಿಯಾಕ್ಷನ್? Does it increase the activation energy? Does it decrease the activation energy? Does the transition energy have nothing to do with change in the rate of a reaction? ಈ ರೀತಿ ಕ್ವೆಶನ್ಸ್ ಬರ್ಬೋದು. ಸೊ ನಿಮಗೆ ಅಲ್ಲಿ ಆಕ್ಟಿವೇಶನ್ ಎನರ್ಜಿ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಸಬ್ಸ್ಟ್ರೇಟ್ ಟ್ರಾನ್ಸಿಷನ್ ಸ್ಟೇಟ್ಗೆ ಹೋಗೋದಕ್ಕೆ ಎನರ್ಜಿ ಏನು ಬೇಕು? ದಟ್ ಇಸ್ ದಿ ಆಕ್ಟಿವೇಶನ್ ಎನರ್ಜಿ. ಹೌ ಡು ಎನ್ಸೈಮ್ಸ್ ಬ್ರಿಂಗ್ ಅಬೌಟ್ ಅನ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ದಿ ರಿಯಾಕ್ಷನ್? ದೇ ವಿಲ್ ಡಿಕ್ರೀಸ್ ದ ಟ್ರಾನ್ಸಿಷನ್ ಎನರ್ಜಿ. ಸೊ ಡಿಕ್ರೀಸ್ ಆದಾಗ ಕಡಿಮೆ ಎನರ್ಜಿಯಿಂದ ಬೇಗ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡ್ಬೋದು. ಇವಾಗ ನಾವು ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಬ್ಸ್ಟ್ರೇಟ್ ನೋಡಿ ಇಲ್ಲಿದೆ. ಲೆಟ್ ಮಿ ಯೂಸ್ ರೆಡ್ ಕಲರ್. ಇದು ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಬ್ಸ್ಟ್ರೇಟ್, ಇದು ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಪ್ರಾಡಕ್ಟ್. ಸಬ್ಸ್ಟ್ರೇಟ್ಗೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇದ್ದರೆ ಪ್ರಾಡಕ್ಟ್ಗಿಂತ ಅಂಥ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್. It releases heat. ಆಯ್ತಾ? ಸೊ ಇಲ್ಲಿ ಯಾವುದೇ ಎನರ್ಜಿ ಸಪ್ಲೈ ಮಾಡಬೇಕಾಗಿರಲ್ಲ ನಾವು, ಸ್ಪಾಂಟೇನಿಯಸ್ ಆಗೇನೆ ಇಟ್ ವಿಲ್ ಫಾರ್ಮ್ ದ ಪ್ರಾಡಕ್ಟ್. ಕೆಲವೊಮ್ಮೆ ಸಬ್ಸ್ಟ್ರೇಟ್, ದಿಸ್ ವಿಲ್ ಬಿ ದ ಸಬ್ಸ್ಟ್ರೇಟ್, ದಿಸ್ ವಿಲ್ ಬಿ ದ ಪ್ರಾಡಕ್ಟ್. ಪ್ರಾಡಕ್ಟ್ಗಿರುವಂಥ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಗ್ರೇಟರ್ ದೆನ್ ದ ಸಬ್ಸ್ಟ್ರೇಟ್. ಇನ್ ಸಚ್ ಕೇಸಸ್, I'm sorry, substrate will have it more than the product. Okay, ಇಲ್ಲಿ ಏನಾಯ್ತಂದ್ರೆ ಸಬ್ಸ್ಟ್ರೇಟಿಗೆ ಜಾಸ್ತಿ ಇದೆ, ಪ್ರಾಡಕ್ಟ್ ಕಡಿಮೆ ಇದೆ. ಸೊ ಹಾಗಾಗಿ ಎಕ್ಸೋಥರ್ಮಿಕ್ ಆಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಕೆಲವೊಮ್ಮೆ ಪ್ರಾಡಕ್ಟ್ಗೆ ಜಾಸ್ತಿ ಇರುತ್ತೆ, ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಟ್ ವಿಲ್ consume energy. So this will be an endothermic reaction. ಸಿ ಇದೆರಡು ವೇರಿಯಬಲ್ ಆಗ್ಬೋದು. ಸಬ್ಸ್ಟ್ರೇಟ್ ಪ್ರಾಡಕ್ಟ್ನ ಫಾರ್ಮ್, ಸಬ್ಸ್ಟ್ರೇಟ್ ಮತ್ತು ಸಬ್ಸ್ಟ್ರೇಟ್ಗೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರ್ಬೋದು, ಅಥವಾ ಪ್ರಾಡಕ್ಟ್ಗೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರ್ಬೋದು. ಇದು ಚೇಂಜ್ ಆಗ್ಬೋದು. ಬಟ್ ಒಂದು ಏನು ನೆನ್ಪಿಟ್ಕೋಬೇಕಂದ್ರೆ ಸಬ್ಸ್ಟ್ರೇಟ್ ಮತ್ತು ಟ್ರಾನ್ಸಿಷನ್ ಸ್ಟೇಟ್ಗೆ ಯಾವಾಗಲೂ ಹೈಯೆಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಬೇಕಾಗಿರೋದು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಹೌ ಎನ್ಸೈಮ್ಸ್ ಬ್ರಿಂಗ್ ಅಬೌಟ್ ಆನ್ ಇನ್ಕ್ರೀಸ್ ಇನ್ ದ ರೇಟ್ ಆಫ್ ಅ ರಿಯಾಕ್ಷನ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್. ಓಕೆ, ಸೊ ಇವಾಗ ನಾವು ಹೌ ಎಕ್ಸಾಕ್ಟ್ಲಿ ಎನ್ಸೈಮ್ ಆಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೇಚರ್ ಆಫ್ ಎನ್ಸೈಮ್ ಆಕ್ಷನ್. ಸೊ ಫಸ್ಟ್ ಏನಾಗುತ್ತೆ ಇಲ್ಲಿ, ದಿಸ್ ಇಸ್ ದಿ ಎನ್ಸೈಮ್. ಈ ಸ್ಫೆರಿಕಲ್ ಸ್ಟ್ರಕ್ಚರ್ ಏನಿದೆ ಇದು ಒಂದು ಎನ್ಸೈಮ್. ಎನ್ಸೈಮಲ್ಲಿ ಕ್ರೆವಿಸಸ್ ಇರುತ್ತೆ, ಪಾಕೆಟ್ಸ್ ಇರುತ್ತೆ, ಅದಕ್ಕೆ ನಾವು ಆಕ್ಟಿವ್ ಸೈಟ್ ಅಂತ ಕರಿತೀವಲ್ವಾ. ಸೊ ಇದೇ ಎನ್ಸೈಮಲ್ಲಿ ಒಂದು ಆಕ್ಟಿವ್ ಸೈಟ್ ಇದೆ. ಈ ಆಕ್ಟಿವ್ ಸೈಟಲ್ಲಿ ಈ ಸಬ್ಸ್ಟ್ರೇಟ್ ಬಂದು ಬೈಂಡ್ ಆಗುತ್ತೆ. ಸೊ ಫಸ್ಟ್ ಎನ್ಸೈಮ್ಯಾಟಿಕ್ ರಿಯಾಕ್ಷನ್ ನಡಿಬೇಕಂದ್ರೆ, ಅಥವಾ ನೇಚರ್ ಆಫ್ ಎನ್ಸೈಮ್ ಆಕ್ಷನಲ್ಲಿ ಏನಾಗುತ್ತೆ ಅಂದರೆ, ಒಂದು ಎನ್ಸೈಮ್ ಜೊತೆ ಸಬ್ಸ್ಟ್ರೇಟ್ ಫಸ್ಟ್ ಬಂದು ಬೈಂಡ್ ಆಗುತ್ತೆ ಅದರ ಆಕ್ಟಿವ್ ಸೈಟಲ್ಲಿ. ಅವಾಗ ಏನು ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ದಿಸ್ ಇಸ್ ದಿ ಎನ್ಸೈಮ್ ದಟ್ ಹ್ಯಾಸ್ ಬೌಂಡ್ ಟು ದ ಸಬ್ಸ್ಟ್ರೇಟ್. ಸೊ ಫಸ್ಟ್ ಯು ಹ್ಯಾವ್ ಎನ್ಸೈಮ್ ಸೆಪ್ರೇಟ್ ಆಗಿ, ಸಬ್ಸ್ಟ್ರೇಟ್ ಸೆಪ್ರೇಟ್ ಆಗಿ. ಎನ್ಸೈಮ್ ಬಂದು ಎನ್ಸೈಮ್ದು ಆಕ್ಟಿವ್ ಸೈಟಲ್ಲಿ ಸಬ್ಸ್ಟ್ರೇಟ್ ಬಂದು ಟೈಟ್ ಆಗಿ ಫಿಟ್ ಆಗುತ್ತೆ. ಆವಾಗ ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ, ಅದಕ್ಕೆ ನಾವು ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಈ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸಿಂದ ಈ ಎನ್ಸೈಮ್ ಏನು ಮಾಡುತ್ತೆ ಅಂದರೆ, ಈ ಸಬ್ಸ್ಟ್ರೇಟ್ನಲ್ಲಿ ಏನು ಬಾಂಡ್ ಫಾರ್ಮೇಷನ್ ಅಥವಾ ಬಾಂಡ್ ಬ್ರೇಕಿಂಗ್ ಆಗಬೇಕು ಅದನ್ನು ಮಾಡುತ್ತೆ. ಅದಾದಮೇಲೆ ಅದೇ ಎನ್ಸೈಮ್ ಜೊತೆ ಈ ಸಬ್ಸ್ಟ್ರೇಟ್ ಪ್ರಾಡಕ್ಟ್ಗೆ ಕನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಹಿಯರ್ ಯು ಹ್ಯಾವ್ ಪ್ರಾಡಕ್ಟ್ 1, ಪ್ರಾಡಕ್ಟ್ 2. ಸೊ ಆಫ್ಟರ್ ಕೆಟಾಲಿಸಿಸ್ ಎನ್ಸೈಮ್ ಪ್ರಾಡಕ್ಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಆಮೇಲೆ ಪ್ರಾಡಕ್ಟ್ಸ್ ಎನ್ಸೈಮ್ ಜೊತೆ ಸಬ್ಸ್ಟ್ರೇಟ್ ಅಷ್ಟು ಟೈಟಾಗಿ ಬೈಂಡ್ ಆಗಿರೋದಿಲ್ಲ, ಅದು ಹಾಗೆ ರಿಲೀಸ್ ಆಗುತ್ತೆ. ಫೈನಲಿ ಯು ಹ್ಯಾವ್ ದ ಪ್ರಾಡಕ್ಟ್ ಸೆಪರೇಟ್ ಆ್ಯಂಡ್ ಯೋರ್ ಎನ್ಸೈಮ್ ಸೆಪರೇಟೆಡ್. ಇದನ್ನು ನಿಮಗೆ 4 ಸ್ಟೆಪ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ NCERT ಅಲ್ಲಿ.
ಅದು ಹೇಗೆ ಅಂತಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, the substrate will bind to the enzyme at its active site. This is our active site. ನಾವು ರೆಡ್ ಕಲರ್ನ ಎಂಜೈಮ್ ಅಂತ ಅವಾಗಿಂದ ಡಿನೋಟ್ ಮಾಡ್ತಾ ಇದೀವಿ. ಸೊ ದಿಸ್ ವಿಲ್ ಬಿ ಆರ್ ಎಂಜೈಮ್ ಅಲ್ಲಿ ಪಾಕೆಟ್ ಇದೆ. ಈ ಪಾಕೆಟ್ ಅಲ್ಲಿ ಇದು ಒಂದು ಸಬ್ಸ್ಟ್ರೇಟ್ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ. ಸೊ ದಿಸ್ ಸಬ್ಸ್ಟ್ರೇಟ್ ಇಸ್ ಬೈಂಡಿಂಗ್ ಟು ದಿ ಎಂಜೈಮ್. ಫಸ್ಟ್ ಏನಾಯ್ತು, ಸೆಪರೇಟ್ ಆಗಿತ್ತು, ಎಂಜೈಮ್ ಪ್ಲಸ್ ಸಬ್ಸ್ಟ್ರೇಟ್. ಇವಾಗ ಏನಾಗುತ್ತೆ, ಎಂಜೈಮ್ ಸಬ್ಸ್ಟ್ರೇಟ್ ಜಾಯಿನ್ ಆಗಿ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ದ ಫಸ್ಟ್ ಸಬ್ಸ್ಟ್ರೇಟ್ ಬೈಂಡ್ಸ್ ಟು ದಿ ಆಕ್ಟಿವ್ ಸೈಟ್ ಆಫ್ ದಿ ಎಂಜೈಮ್, fitting into the active site like I told you. Second step, binding of the substrate induces the enzyme to alter its shape. ಈ ಸಬ್ಸ್ಟ್ರೇಟ್ ಯಾವಾಗ ಬಂದು ಹಿಂಗೆ ಕೂತ್ಕೊಳ್ಳುತ್ತೆ, ಈ ಎಂಜೈಮ್ ಅದ್ರ ಸುತ್ತ ಇನ್ನ ಟೈಟ್ ಆಗಿ ಬೈಂಡ್ ಆಗಿ ಟೈಟ್ ಆಗಿ ಅಟ್ಯಾಚ್ ಆಗುತ್ತೆ. ದಟ್ ಇಸ್ ದ ಸೆಕೆಂಡ್ ಸ್ಟೆಪ್ ಇನ್ ಎಂಜೈಮ್ ಆಕ್ಷನ್. ಮೂರನೇದಾಗಿ ಏನಾಗುತ್ತೆ ಅಂದರೆ, ಈ ಆಕ್ಟಿವ್ ಸೈಟ್ ಎಲ್ಲಿ ಬಾಂಡ್ ಫಾರ್ಮ್ ಆಗಬೇಕು ಅಥವಾ ಬ್ರೇಕ್ ಆಗಬೇಕು ಸಬ್ಸ್ಟ್ರೇಟಲ್ಲಿ, ಅದಕ್ಕೆ ತುಂಬ ಹತ್ತಿರವಾಗಿರುತ್ತೆ. ಸೊ ದಿ ಆಕ್ಟಿವ್ ಸೈಟ್ ಆಫ್ ದಿ ಎಂಜೈಮ್ ಇಸ್ ನೌ ಇನ್ ಕ್ಲೋಸ್ ಪ್ರಾಕ್ಸಿಮಿಟಿ. ಕ್ಲೋಸ್ ಪ್ರಾಕ್ಸಿಮಿಟಿ ಅಂದರೆ ಏನು, ತುಂಬ ಹತ್ತಿರ. ಇಟ್ಸ್ ವೆರಿ ಕ್ಲೋಸ್ ಆಫ್ ದ ಸಬ್ಸ್ಟ್ರೇಟ್, ಬ್ರೇಕ್ಸ್ ದ ಕೆಮಿಕಲ್ ಬಾಂಡ್ಸ್. ಇಲ್ಲಿ ಏನೆಲ್ಲ ಕೆಮಿಕಲ್ ಬಾಂಡ್ಸ್ ಬ್ರೇಕ್ ಆಗಬೇಕಾಗಿರುತ್ತೆ ಈ ಸಬ್ಸ್ಟ್ರೇಟಲ್ಲಿ ಪ್ರಾಡಕ್ಟ್ನ ಫಾರ್ಮ್ ಮಾಡೋದಕ್ಕೆ, ಈ ಆಕ್ಟಿವ್ ಸೈಟ್ ಪೋರ್ಷನ್ ಆಫ್ ದಿ ಎಂಜೈಮ್ ವಿಲ್ ಹೆಲ್ಪ್ ಇನ್ ದ್ಯಾಟ್. ಹಾಗೆಯೇ ಮ್ಯಾಜಿಕ್ ಮಾಡಿ ಈ ಎಂಜೈಮ್ ಈ ಸಬ್ಸ್ಟ್ರೇಟ್ನ ಪ್ರಾಡಕ್ಟ್ಸ್ಗೆ ಫಾರ್ಮ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಸಬ್ಸ್ಟ್ರೇಟ್ ಯಾವ ಕಲರ್ ಇತ್ತು, ಯೆಲ್ಲೋ ಕಲರ್. ಸಬ್ಸ್ಟ್ರೇಟ್ ಇವಾಗ ಪ್ರಾಡಕ್ಟ್ಸ್ ಆಗಿ ಫಾರ್ಮ್ ಆಗಿರುತ್ತೆ. ಎಂಜೈಮ್ ರೆಡ್ ಕಲರ್, ಇಲ್ಲಿತ್ತು ಯೆಲ್ಲೋ ಕಲರ್ ಸಬ್ಸ್ಟ್ರೇಟ್. ಈ ಎಂಜೈಮ್ ಮ್ಯಾಜಿಕ್ ಮಾಡಿ ಸಬ್ಸ್ಟ್ರೇಟ್ಸ್ನ ಪ್ರಾಡಕ್ಟ್ಸ್ಗೆ ಕನ್ವರ್ಟ್ ಮಾಡಿದೆ. ಇವಾಗ ನನ್ನ ಜೊತೆ ಏನಿದೆ, ದಿಸ್ ಇಸ್ ಅನ್ ಎಂಜೈಮ್ ಪ್ರಾಡಕ್ಟ್ ಕಾಂಪ್ಲೆಕ್ಸ್. ಎಂಜೈಮ್ ಮತ್ತು ಎರಡು ಥರ ಪ್ರಾಡಕ್ಟ್ಸ್ ಇದೆ. ಇದು ಅಷ್ಟು ಕ್ಲೋಸ್ ಆಗಿ ಬೈಂಡ್ ಆಗೋದಿಲ್ಲ. ಇವೆಂಚುಲಿ ಈ ಪ್ರಾಡಕ್ಟ್ಸ್ ರಿಲೀಸ್ ಆಗಿ ಸೆಪರೇಟ್ ಆಗುತ್ತೆ. ದೆನ್ ಯು ಹ್ಯಾವ್ ದ ಎಂಜೈಮ್ ಪ್ಲಸ್ ದ ಪ್ರಾಡಕ್ಟ್ಸ್. ನೀವಲ್ಲಿ ಗಮನಿಸಿರ್ಬೋದು, ಎಂಜೈಮ್ ಈ ರಿಯಾಕ್ಷನಲ್ಲಿ ಯೂಸ್ ಆಗೋದಿಲ್ಲ. ಸೊ ಒಂದು ರಿಯಾಕ್ಷನ್ ಆದಮೇಲೆ ಎಂಜೈಮ್ ಇಸ್ ಅವೈಲಬಲ್ ಅಗೇನ್. ಮತ್ತೆ ಇನ್ನೊಂದು ಯೆಲ್ಲೋ ಕಲರ್ ಸಬ್ಸ್ಟ್ರೇಟ್ ಬಂದು ಬೈಂಡ್ ಆದರೆ ಅದಕ್ಕೆ ಬೈಂಡ್ ಆಗುತ್ತೆ, ಅಲ್ಲಿ ಬಾಂಡ್ ಬ್ರೇಕ್ ಮಾಡಿಸುತ್ತೆ, ಪ್ರಾಡಕ್ಟ್ಸ್ನ ರಿಲೀಸ್ ಮಾಡುತ್ತೆ. ಮತ್ತೆ ಎಂಜೈಮ್ ಇಸ್ ಅವೈಲಬಲ್ ಫಾರ್ ಅನದರ್ ಸೈಕಲ್ ಆಫ್ ರಿಯಾಕ್ಷನ್. ಸೊ ಈ ರೀತಿ ಎಂಜೈಮ್ ಇಸ್ ಹೆಲ್ಪಿಂಗ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ರಿಯಾಕ್ಷನ್. ಬಟ್ ಎಂಜೈಮ್ ಅದಾಗದೆ ಯುಟಿಲೈಸ್ ಆಗ್ತಾ ಇಲ್ಲ ಆ ರಿಯಾಕ್ಷನಲ್ಲಿ. ಸೊ ಇಟ್ ವಿಲ್ ನಾಟ್ ಗೆಟ್ ಯೂಸ್ಡ್ ಅಪ್ ಇನ್ ದ ರಿಯಾಕ್ಷನ್, but it will help in increasing the rate of the reaction, and it will help in increasing the number of products that are formed. Okay na? So this is basically what happens in enzyme action. First ಏನಾಗುತ್ತೆ, enzyme substrate separate, ಮತ್ತೆ ಎಂಜೈಮ್ ಸಬ್ಸ್ಟ್ರೇಟ್ ಜಾಯಿನ್ ಆಗುತ್ತೆ, ಅದಕ್ಕೆ ನಾವು ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಯಾವಾಗ ಸಬ್ಸ್ಟ್ರೇಟ್ ಎಂಜೈಮ್ ಆಕ್ಟಿವ್ ಸೈಟಲ್ಲಿ ಟೈಟಾಗಿ ಕೂತ್ಕೊಳ್ಳುತ್ತೆ, ಎಂಜೈಮ್ ಇನ್ನೂ ಟೈಟ್ ಆಗೋದನ್ನು ಹೋಲ್ಡ್ ಮಾಡುತ್ತೆ. ಆಕ್ಟಿವ್ ಸೈಟ್ನಲ್ಲಿರುವಂಥ ಜಾಗ ಸಬ್ಸ್ಟ್ರೇಟಲ್ಲಿ ಏನೆಲ್ಲ ಕೆಮಿಕಲ್ ಬಾಂಡ್ಸ್ ಬ್ರೇಕ್ ಮಾಡಬೇಕು ಅದನ್ನು ಬ್ರೇಕ್ ಮಾಡುತ್ತೆ. ವಾಟ್ ಡು ವಿ ಹ್ಯಾವ್ ನಾವು ಕೆಮಿಕಲ್ ಬಾಂಡ್ಸ್ ಬ್ರೇಕ್ ಆದಮೇಲೆ ಅಥವಾ ಮೇಕ್ ಆದಮೇಲೆ ಎಂಜೈಮ್ ಜೊತೆ ಇಟ್ ಇಸ್ ನೋ ಮೋರ್ ಅ ಸಬ್ಸ್ಟ್ರೇಟ್, ಇಟ್ ಇಸ್ ದ ಪ್ರಾಡಕ್ಟ್. ಸೊ ಎಂಜೈಮ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಮತ್ತು ಎಂಜೈಮ್ ಪ್ರಾಡಕ್ಟ್ಸ್ನ ರಿಲೀಸ್ ಮಾಡುತ್ತೆ, ಎಂಜೈಮ್ ಸೆಪ್ರೇಟ್ ಆಗುತ್ತೆ, ಪ್ರಾಡಕ್ಟ್ ಸೆಪ್ರೇಟ್ ಆಗುತ್ತೆ. ಈ ಎಂಜೈಮ್ ಇಸ್ ಅವೈಲಬಲ್ ಅಗೇನ್ ಫಾರ್ another round of reaction. Okay na? Remember, enzymes do not get used up in these reactions. Okay? Now let's talk about some factors that affect the enzymatic activity or enzyme activity. Basically ನಿಮಗೆ 4 ಫ್ಯಾಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ NCERTಯಲ್ಲಿ. ಒಂದು ಟೆಂಪ್ರೇಚರ್, pH, ಚೇಂಜ್ ಇನ್ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ಬೈಂಡಿಂಗ್ ಆಫ್ ಸ್ಪೆಸಿಫಿಕ್ ಕೆಮಿಕಲ್ಸ್ ಅಂತ. ಒಂದೇ ಏನದು ಅಂತ ನೋಡೋಣ. ಮೊದಲನೇದಾಗಿ pH ಮತ್ತು ಟೆಂಪ್ರೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಟೆಂಪ್ರೇಚರ್ದು ಎಫೆಕ್ಟ್ ಏನಿರುತ್ತೆ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎನ್ಸೈಮ್ಸ್ ಮೋಸ್ಟ್ಲಿ ಪ್ರೋಟೀನ್ಸ್ ಆಗಿರೋದ್ರಿಂದ ಹೈ ಟೆಂಪ್ರೇಚರಲ್ಲಿ ಅದು ಡಿನೇಚರ್ ಆಗಿಬಿಡುತ್ತೆ, ಡೆಸ್ಟ್ರಾಯ್ ಆಗಿಬಿಡುತ್ತೆ, ಅದರ ಶೇಪ್ನ ಕಳ್ಕೊಂಡು ಬಿಡುತ್ತೆ. ಅದರ ಶೇಪ್ ಕಳ್ಕೊಂಡಾಗ ಸಬ್ಸ್ಟ್ರೇಟ್ ಅದ್ರ ಜೊತೆ ಬೈಂಡ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಆವಾಗ ಅದು ಅದರದ್ದು ಎಂಜೈಮ್ಯಾಟಿಕ್ ಆಕ್ಟಿವಿಟಿನ ಅಥವಾ ಅದರ ಫಂಕ್ಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಸೊ ಪ್ರತಿಯೊಂದು ಎನ್ಸೈಮ್ಗೂ ಕೂಡ ಅದರದ್ದೇ ಆದ ಆಪ್ಟಿಮಮ್ ಟೆಂಪ್ರೇಚರ್ ಅಂತ ಇರುತ್ತೆ. ಸೊ ಆಪ್ಟಿಮಮ್ ಟೆಂಪ್ರೇಚರ್ ಅಂದರೆ ಏನು? ಯಾವ ಟೆಂಪ್ರೇಚರ್ಲಿ ಅದು ಮ್ಯಾಕ್ಸಿಮಮ್ ಎಂಜೈಮ್ಯಾಟಿಕ್ ಆಕ್ಟಿವಿಟಿ ತೋರಿಸುತ್ತೆ ಅದಕ್ಕೆ ನಾವು ಆಪ್ಟಿಮಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಯಾವ ಟೆಂಪ್ರೇಚರಲ್ಲಿ ಹೈಯೆಸ್ಟ್ ರೇಟ್ ಆಫ್ ರಿಯಾಕ್ಷನ್ ಇರುತ್ತೆ ಅದಕ್ಕೆ ನಾವು ಆಪ್ಟಿಮಮ್ ಟೆಂಪ್ರೇಚರ್ ಅಂತ ಕರಿತೀವಿ. ಯೂಶ್ವಲಿ ಎಲ್ಲ ಮೋಸ್ಟ್ ಎನ್ಸೈಮ್ಸ್ಗೆ ದಿಸ್ ವಿಲ್ ಬಿ ಇನ್ ದ ರೇಂಜ್ ಬಿಲೋ 40 ಓನ್ಲಿ. 40 ಕೆಳಗಡೆನೇ ಇರುತ್ತೆ, 40ಗಿಂತ ಜಾಸ್ತಿ ಹೋಗಲ್ಲ, ಯಾಕಂದರೆ ಡಿನೇಚರ್ ಆಗಿಬಿಡುತ್ತೆ. ಓಕೆನಾ? ಹೇಗೆ ಟೆಂಪ್ರೇಚರ್ 35, 37 ತನಕ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಹಾಗೇನೆ ಎಂಜೈಮ್ ಆಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಲೆಟ್ಸ್ ಫೋಕಸ್ ಆನ್ ದಿಸ್ ಗ್ರಾಫ್ ನೌ. ದಿಸ್ ಇಸ್ ಅಬೌಟ್ ಟೆಂಪ್ರೇಚರ್. ನಮಗೆ ಎಕ್ಸ್ ಆಕ್ಸಿಸಲ್ಲಿ ಟೆಂಪ್ರೇಚರ್ ಇದೆ, ವೈ ಆಕ್ಸಿಸಲ್ಲಿ ಎಂಜೈಮ್ ಆಕ್ಟಿವಿಟಿ ಇದೆ.
ನಾನು ನಿಮ್ಗೆ ಹೇಳಿದೆ ಹೆಂಗೆ ಪ್ರೀವಿಯಸ್ಲಿ 10% 10 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ತಿದ್ದಂಗೆ ರೇಟ್ ಡಬಲ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಅದೇ ರೀತಿ ಹೆಂಗೆ ನಾವು ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನಾವು ಎಂಜೈಮ್ಯಾಟಿಕ್ ಆಕ್ಟಿವಿಟಿನೂ ಇನ್ಕ್ರೀಸ್ ಆಗೋದು ನೋಡ್ಬೋದು. ನೋಡಿ, ಈ ಟೆಂಪ್ರೇಚರಲ್ಲಿ ಇಷ್ಟಿದೆ ಎಂಜೈಮ್ಯಾಟಿಕ್ ಆಕ್ಟಿವಿಟಿ. ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಿದ್ದಂಗೆ ಎಂಜೈಮ್ ಆಕ್ಟಿವಿಟಿ ವಿಲ್ ಇನ್ಕ್ರೀಸ್, ಮತ್ತೆ ಇನ್ಕ್ರೀಸ್ ಮಾಡ್ತೀಯಾ, ಮತ್ತೆ ಇನ್ಕ್ರೀಸ್ ಆಗುತ್ತೆ. ಎಲ್ಲಿ ತನಕ ಇನ್ಕ್ರೀಸ್ ಆಗುತ್ತೆ? ಫಾರ್ ಎವರ್ ಹಾಗೆ ಇನ್ಕ್ರೀಸ್ ಆಗ್ಕೋತಾ ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ಎಲ್ಲಿ ತನಕ ಆಪ್ಟಿಮಮ್ ಟೆಂಪ್ರೇಚರ್ ರೀಚ್ ಆಗುತ್ತೆ ಅಲ್ಲಿ ತನಕ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಿದ್ರೆ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಎಂಜೈಮ್ ಆಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಆಪ್ಟಿಮಮ್ ಟೆಂಪ್ರೇಚರ್ ರೇಂಜಿಂದ ನೀವು ಹೆಚ್ಚು ಇನ್ಕ್ರೀಸ್ ಮಾಡಿದ್ರೆ ಅವಾಗ ಎಂಜೈಮ್ ಆಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ, ಡ್ರಾಪ್ ಆಗಿಬಿಡುತ್ತೆ. ಯಾಕೆಂದರೆ ಪ್ರೋಟೀನ್ಸ್ ಎಲ್ಲ ಡಿನೇಚರ್ ಆಗುತ್ತೆ. ಯಾಕೆ ಕಡಿಮೆ ಟೆಂಪ್ರೇಚರಲ್ಲಿ ಎಂಜೈಮ್ ಆಕ್ಟಿವಿಟಿ ಕಡಿಮೆ ಇರುತ್ತೆ ಅಂದರೆ, ಅಟ್ ಲೋ ಟೆಂಪ್ರೇಚರ್ಸ್ ಎಂಜೈಮ್ ವಿಲ್ ಬಿ ಇನ್ ಅ ಟೆಂಪರರಿಲಿ ಇನ್ಆಕ್ಟಿವ್ ಸ್ಟೇಟ್. ಎಂಜೈಮ್ ಆಕ್ಟಿವ್ ಸ್ಟೇಟ್ ಆಗಬೇಕಂದ್ರೆ ಸ್ವಲ್ಪನಾದರೂ ಟೆಂಪ್ರೇಚರ್ ಜಾಸ್ತಿ ಇರಬೇಕು. ಆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಆಕ್ಟಿವ್ ಆಗುತ್ತೆ. ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋತಾ ಹೋದರೆ ಎಂಜೈಮ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬಟ್ ಟಿಲ್ ಆಪ್ಟಿಮಮ್ ಟೆಂಪ್ರೇಚರ್ ರೀಚ್ ಆಗೋ ತನಕ, ಆ ರೇಂಜ್ ರೀಚ್ ಆಗೋ ತನಕ ಅದಕ್ಕಿಂತ ಇನ್ನೂ ಜಾಸ್ತಿ ಮಾಡಿದ್ರೆ ಪ್ರೋಟೀನ್ಸ್ ಎಲ್ಲ ಡಿನೇಚರ್ ಆಗಿ ಮತ್ತೆ ಎಂಜೈಮ್ ಆಕ್ಟಿವಿಟಿ ಡ್ರಾಪ್ ಆಗುತ್ತೆ. ಸೇಮ್ ಗೋಸ್ ಫಾರ್ ಪಿ ಎಚ್ ಕೂಡ ಅಷ್ಟೇ. ಪ್ರತಿಯೊಂದು ಎಂಜೈಮ್ಗೂ ಅದರದೇ ಆದ ಒಂದು ಆಪ್ಟಿಮಮ್ ಪಿ ಎಚ್ ಅಂತ ಇರುತ್ತೆ. ನೀನು ಆಪ್ಟಿಮಮ್ ಪಿ ಎಚ್ ತನಕ ನಿಮ್ಮ ಪಿ ಎಚ್ ಚೇಂಜ್ ಮಾಡ್ಕೋತಾ ಇನ್ಕ್ರೀಸ್ ಮಾಡ್ಕೋತಾ ಹೋದರೆ ಅದು ಎಂಜೈಮ್ ಆಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ಆಪ್ಟಿಮಮ್ ರೇಂಜ್ಗಿಂತ ಆಚೆ ಇನ್ಕ್ರೀಸ್ ಮಾಡ್ತೀವಿ ಆವಾಗ ಎಂಜೈಮ್ ಆಕ್ಟಿವಿಟಿ ಡ್ರಾಪ್ ಆಗುತ್ತೆ. ಸೊ ಯು ಸಿ ಕರ್ವ್ಸ್ ಲೈಕ್ ದಿಸ್ ವೆನ್ ಯು ಪ್ಲಾಟ್ ಪಿ ಎಚ್ ಆ್ಯಂಡ್ ಟೆಂಪ್ರೇಚರ್ ಅಗೇನ್ಸ್ಟ್ ಎಂಜೈಮ್ ಆಕ್ಟಿವಿಟಿ. ಓಕೆನಾ? ಸೊ ದಿಸ್ ಇಸ್ ಹೌ ಟೆಂಪ್ರೇಚರ್ ಆ್ಯಂಡ್ ಪಿ ಎಚ್ ಎಂಜೈಮ್ ಆಕ್ಟಿವಿಟಿನ ಅಫೆಕ್ಟ್ ಮಾಡೋದು. ಓಕೆ, ನೌ ಲೆಟ್ಸ್ ಟಾಕ್ ಅಬೌಟ್ ದ ಥರ್ಡ್ ಫ್ಯಾಕ್ಟರ್ ವಿಚ್ ಈಸ್ ಕಾನ್ಸಂಟ್ರೇಷನ್ ಆಫ್ ಅ ಸಬ್ಸ್ಟ್ರೇಟ್. ನಮ್ಮ ಹತ್ರ 100 ಮಾಲಿಕ್ಯೂಲ್ಸ್ ಆಫ್ ಎಂಜೈಮ್ ಇದೆ, 2 ಮಾಲಿಕ್ಯೂಲ್ ಆಫ್ ಸಬ್ಸ್ಟ್ರೇಟ್ ಇದೆ. ಓಕೆನಾ? ಸೊ ಇಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಇದೆ. ಇವಾಗ ನಾನು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ನ ಆ ಸೆಲ್ಲಲ್ಲಿ ಅಥವಾ ಆ ಸಿಸ್ಟಮಲ್ಲಿ 2ಕ್ಕಿಂತ 20 ಮಾಡ್ತೀನಿ. ಆವಾಗ ಫಸ್ಟು 2 ಸಬ್ಸ್ಟ್ರೇಟ್ ಇದ್ದಿದ್ದರಿಂದ ಈ 100 ಎಂಜೈಮ್ಸಲ್ಲಿ 2 ಎಂಜೈಮ್ ಯೂಸ್ ಆಗುತ್ತೆ. 2 enzymes will get used up and 2 products will be formed. 2 enzymes get used up, 2 products will be formed. Let's say 2 sets of products will be formed. ಮತ್ತೆ ನಾನು 20ಗೆ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ನ ಇನ್ಕ್ರೀಸ್ ಮಾಡ್ತೀನಿ. ಆವಾಗ 20 of these enzymes will be occupied. ಇನ್ನೂ ಜಾಸ್ತಿ 20 sets of productsನ ನಾವು ಫಾರ್ಮ್ ಮಾಡ್ಬೋದು. ಮತ್ತೆ ನಾನು ಅದನ್ನು 50 ಮಾಡಿದ್ರೆ ಹಾಗೇ ಅದಿನ್ನ ಇನ್ಕ್ರೀಸ್ ಆಗ್ಕೋತಾ ಹೋಗುತ್ತೆ. ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ನ ನಾನು 100 ಮಾಡಿದ್ರೆ ಅದು ಇನ್ನೂ ಹೆಚ್ಚು ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡುತ್ತೆ. ಅದೇ ಸಬ್ಸ್ಟ್ರೇಟನ್ನು ನಾನು 120 ಮಾಡಿದ್ರೆ ಅದಿನ್ನ ಇನ್ಕ್ರೀಸ್ ಆಗುತ್ತಾ? ಆಗಲ್ವಾ? ನಮ್ಮ ಹತ್ರ ಇರೋದು 100 ಎಂಜೈಮ್. ಪ್ರತಿ ಎಂಜೈಮು ಒಂದು ಸಬ್ಸ್ಟ್ರೇಟ್ನ ರಿಯಾಕ್ಟೆಂಟ್ ಕನ್ವರ್ಟ್ ಮಾಡಬೇಕಂದ್ರೆ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಬೇಕು. ಫಸ್ಟಲ್ಲಿ ಏನಾಯಿತು, ಎಂಜೈಮ್ಸ್ ತುಂಬ ಜಾಸ್ತಿ ನಂಬರಲ್ಲಿತ್ತು, ಸಬ್ಸ್ಟ್ರೇಟ್ ತುಂಬ ಕಡಿಮೆ ನಂಬರಲ್ಲಿತ್ತು. ಸೊ ಎಂಜೈಮ್ಸ್ ಜಾಸ್ತಿ ಇದ್ದರೂ ಕೂಡ ಪ್ರಾಡಕ್ಟ್ಸ್ ಕಡಿಮೆ ಫಾರ್ಮ್ ಆಗ್ತಾಯಿತ್ತು, ಯಾಕೆಂದರೆ ಸಬ್ಸ್ಟ್ರೇಟ್ ಜಾಸ್ತಿ ಇಲ್ಲ. ನಾವು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡ್ತೀವಿ. 2ರಿಂದ 20 ಮಾಡ್ತೀವಿ, 20ರಿಂದ 50, 50ರಿಂದ 100 ಮಾಡ್ತೀವಿ. ಹೆಂಗೆ ನಾವು ಇನ್ಕ್ರೀಸ್ ಮಾಡ್ಕೋತಾ ಹೋಗ್ತೀವಿ ಅಷ್ಟು ಎಂಜೈಮ್ಸ್ ಕೂಡ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಿ ಅಷ್ಟು ಜಾಸ್ತಿ ಪ್ರಾಡಕ್ಟ್ಸ್ನ ಸಿಂಥಸೈಸ್ ಮಾಡುತ್ತೆ. ಇದೇ ರೀತಿ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಹತ್ರ ಇದ್ದಿದ್ದು ಬರೀ 100 ಎಂಜೈಮ್ಸು. ನೀವು 120 ಸಬ್ಸ್ಟ್ರೇಟ್ ಹಾಕಿದರೆ ಕೂಡ ಇದರಲ್ಲಿ 100ನ್ನ ಮಾತ್ರ ಈ ಎಂಜೈಮ್ ಬೈಂಡ್ ಆಗೋಕ್ಕಾಗೋದು. ಇನ್ನು ಮಿಕ್ಕಿರೋ 20 ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್ಗೆ ಬೈಂಡ್ ಆಗೋದಕ್ಕೆ ಎಂಜೈಮ್ಸೇ ಇರೋದಿಲ್ಲ. ಎಂಜೈಮ್ ಮಾಲಿಕ್ಯೂಲ್ಸ್ ಎಲ್ಲ ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಿ ಸ್ಯಾಚುರೇಟ್ ಆಗಿಬಿಟ್ಟಿರುತ್ತೆ. ಸೊ ಆ ಎಂಜೈಮ್ ಕ್ವಾಂಟಿಟಿ ಏನಿದೆ ಅದಕ್ಕಿಂತ ಜಾಸ್ತಿ ಸಬ್ಸ್ಟ್ರೇಟ್ಸ್ನ ನಾವು ಆ್ಯಡ್ ಮಾಡಿದ್ರೆ ಕೂಡ ನಾವು ಇನ್ಕ್ರೀಸ್ ಇನ್ ದ ರೇಟ್ ಆಫ್ ದ ರಿಯಾಕ್ಷನ್ನ ನೋಡೋದಕ್ಕೆ ಆಗೋದಿಲ್ಲ. ಅದನ್ನು ನಾವು ಈ ಗ್ರಾಫಲ್ಲಿ ಕಲ್ತ್ಕೋಬೋದು. ಓಕೆ, ಸೊ ಲೆಟ್ ಮಿ ಎರೇಸ್ ಆಫ್ what I've written here. With increase in the substrate concentration, velocity of the enzymatic reaction rises at first. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಎಕ್ಸ್ ಆಕ್ಸಿಸಲ್ಲಿ ನಮಗೆ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಇದೆ, ವೈ ಆಕ್ಸಿಸಲ್ಲಿ ವೆಲಾಸಿಟಿ ಆಫ್ ದ ರಿಯಾಕ್ಷನ್ ಇದೆ. ಸಬ್ಸ್ಟ್ರೇಟ್ ಪ್ರಾಡಕ್ಟ್ನ ಫಾರ್ಮ್ ಮಾಡ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನಾವು ಹೆಂಗೆ ಸಬ್ಸ್ಟ್ರೇಟ್ನ ಇನ್ಕ್ರೀಸ್ ಮಾಡ್ತೀವಿ ಹಾಗೇ ಪ್ರಾಡಕ್ಟ್ ಫಾರ್ಮೇಷನ್ ಜಾಸ್ತಿ ಆಗ್ತಾಯಿದೆ. ರೇಟ್ ಆಫ್ ದ ರಿಯಾಕ್ಷನ್ ಅಥವಾ ವೆಲಾಸಿಟಿ ಆಫ್ ದ ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ ಇದು ಲೀನಿಯರ್ ಆಗಿ ಇದೇ ರೀತಿ ಇಲ್ಲ ಅಲ್ವಾ? ಸೊ ಒಂದು ಕಡೆ ಸ್ಟಾಪ್ ಆಗಿ
ಸ್ಟೇಷನರಿ ಆಗುತ್ತೆ ಅಥವಾ ಅದೇ ರೇಂಜಲ್ಲಿ ಇರುತ್ತೆ, ಹೌದಲ್ವಾ? ಸೊ ಫಸ್ಟಲ್ಲಿ ಇನ್ಕ್ರೀಸ್ ಆಗುತ್ತೆ. ದ ರಿಯಾಕ್ಷನ್ ಅಲ್ಟಿಮೇಟ್ಲಿ ರೀಚಸ್ ಅ ಮ್ಯಾಕ್ಸಿಮಮ್ ವೆಲಾಸಿಟಿ. ಫೈನಲ್ ಆಗಿ ಒಂದು ಮ್ಯಾಕ್ಸಿಮಮ್ ವೆಲಾಸಿಟಿನ ರೀಚ್ ಮಾಡುತ್ತೆ. ಅದಕ್ಕೆ ನಾವು ವಿ ಮ್ಯಾಕ್ಸ್ ಅಂತ ಕರಿತೀವಿ, ವಿ ಸಬ್ಸ್ಕ್ರಿಪ್ಟ್ ಮ್ಯಾಕ್ಸ್. ವಿ ಮ್ಯಾಕ್ಸ್ ಇಸ್ ದ ಹೈಯೆಸ್ಟ್ ಅಥವಾ ಮ್ಯಾಕ್ಸಿಮಮ್ ವೆಲಾಸಿಟಿ ದಟ್ ಯು ಕ್ಯಾನ್ ಸಿ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಓಕೆನಾ? ಅದಕ್ಕಿಂತ ಜಾಸ್ತಿ ಇನ್ನ ಇನ್ಕ್ರೀಸ್ ಆಗೋದಿಲ್ಲ. ಯಾಕೆಂದರೆ ನೀವು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಇಲ್ಲೇ ನಮಗೆ ರೀಚ್ ಆಯಿತು ಮ್ಯಾಕ್ಸಿಮಮ್ ಅಲ್ವಾ, ಈ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ಗೆ ರೀಚ್ ಆಯಿತು. ಇದಕ್ಕಿಂತ ಜಾಸ್ತಿ ಇನ್ನೂ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡಿದ್ರೂ ಕೂಡ ಇದು ಇನ್ನೂ ಜಾಸ್ತಿ ಆಗಲ್ಲ, ಅದೇ ರೇಂಜಲ್ಲೇ ಇದೆ, ಅದೇ ಪಾಯಿಂಟಲ್ಲೇ ಇದೆ. ಯಾಕೆಂದರೆ ನಾವು ಎನ್ಸೈಮ್ಸ್ ಇರೋದಕ್ಕಿಂತ ಸಬ್ಸ್ಟ್ರೇಟ್ಸ್ನ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ it reaches the maximum velocity which is not exceeded by any further rise. ಇನ್ನ ಸಬ್ಸ್ಟ್ರೇಟ್ ಆ್ಯಡ್ ಮಾಡಿದ್ರೆ ಕೂಡ ಅದು ಇನ್ಕ್ರೀಸ್ ಆಗೋದಿಲ್ಲ. ಯಾಕಂದರೆ ಎನ್ಸೈಮ್ ಮಾಲಿಕ್ಯೂಲ್ಸ್ ಆರ್ ಫ್ಯೂವರ್ ದ್ಯಾನ್ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ಸ್. ಎನ್ಸೈಮ್ಸ್ ಸಬ್ಸ್ಟ್ರೇಟ್ಗಿಂತ ಕಡಿಮೆ ಇರೋದ್ರಿಂದ ನೀನು ಎಷ್ಟೇ ಹೆಚ್ಚು ಇನ್ನೂ ಸಬ್ಸ್ಟ್ರೇಟ್ ಹಾಕಿದ್ರೆ ಕೂಡ ಅದು ಇನ್ಕ್ರೀಸ್ ಆಗೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಎನ್ಸೈಮ್ಸ್ ಕೂಡ ಒಂದು ಸಬ್ಸ್ಟ್ರೇಟ್ ಜೊತೆ ಬೈಂಡ್ ಆಗಿ ಅದು ಸ್ಯಾಚುರೇಟ್ ಆಗಿಬಿಟ್ಟಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ಹೌ concentration of a substrate will affect the rate of a reaction or the enzyme activity. So initially ಹೆಚ್ಚು ಎನ್ಸೈಮ್ಸ್ ಇದೆ, ಕಡಿಮೆ ಸಬ್ಸ್ಟ್ರೇಟ್ ಇದೆ ಅನ್ನೋವಾಗ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡ್ತಾ ನಾವು ನೋಡ್ಬೋದು ಹೇಗೆ ವೆಲಾಸಿಟಿ ಆಫ್ ದ ರಿಯಾಕ್ಷನ್ ಆಲ್ಸೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ಇನ್ನು ಅಟ್ ಒನ್ ಪಾಯಿಂಟ್ ಮ್ಯಾಕ್ಸಿಮಮ್ ವೆಲಾಸಿಟಿ ರೀಚ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ವೆಲಾಸಿಟಿ ಬಿಯಾಂಡ್ ಕೂಡ ನಾವು ಸಬ್ಸ್ಟ್ರೇಟ್ನ ಆ್ಯಡ್ ಮಾಡ್ಕೋತಾ ಹೋದರೆ ವಿ ವಿಲ್ ನಾಟ್ ಸಿ ಎನಿ ಫರ್ದರ್ ಇನ್ಕ್ರೀಸ್ ಇನ್ ದ ವೆಲಾಸಿಟಿ. ಯಾಕಂದರೆ ಅಟ್ ದ್ಯಾಟ್ ಪಾಯಿಂಟ್ ಎಲ್ಲ ಎನ್ಸೈಮ್ಸ್ ಕೂಡ ಸ್ಯಾಚುರೇಟ್ ಆಗಿರುತ್ತೆ, ಫ್ರೀ ಆಗಿರೋದಿಲ್ಲ. ಎಷ್ಟೇ ಸಬ್ಸ್ಟ್ರೇಟ್ ನೀವು 100, 200, 300 ಸಬ್ಸ್ಟ್ರೇಟ್ ಹಾಕಿದ್ರೆ ಕೂಡ ನಮ್ಮ ಹತ್ರ ಎನ್ಸೈಮ್ಸ್ ಇರೋದೇ 100. ಅದು ಸಬ್ಸ್ಟ್ರೇಟ್ ಜೊತೆ ಎಲ್ಲ ಬೈಂಡ್ ಆಗಿಬಿಟ್ಟಿರುತ್ತೆ, ಸ್ಯಾಚುರೇಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇಟ್ ಕೆ ನಾಟ್ ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಎನಿ ಫರ್ದರ್. ಈ ಗ್ರಾಫಲ್ಲಿ ನೀವು ಈ ಪಾಯಿಂಟ್ನ ನೋಟಿಸ್ ಮಾಡಿ. ದಿಸ್ ಇಸ್ ಕಾಲ್ಡ್ Vmax by 2 or half of Vmax. Vmax ಅಂದರೆ ನಾನು ಏನು ಹೇಳಿದೆ, ಹೈಯೆಸ್ಟ್ ಮ್ಯಾಕ್ಸಿಮಮ್ ವೆಲಾಸಿಟಿ ಏನು ಪಾಸಿಬಲ್ ಇದೆ ದಟ್ ಈಸ್ Vmax. ಅದರದ್ದು ಅರ್ಧ. ಸೊ ಇಫ್ ದ ವ್ಯಾಲ್ಯೂ ಹಿಯರ್ ಇಸ್ 10, ಲೆಟ್ಸ್ ಸೇ 10 ಯೂನಿಟ್ಸ್ ಆಫ್ ಸಮಥಿಂಗ್, ಅದರದ್ದು ಅರ್ಧ 5. ದಿಸ್ ಇಸ್ Vmax by half. Vmax by half ಅಥವಾ half of Vmax ವೆಲಾಸಿಟಿ ಬೇಕಾಗೋದಕ್ಕೆ ಎಷ್ಟು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಬೇಕು, ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟ್ರೇಟ್ ಎಷ್ಟಿರುತ್ತೆ ಅದಕ್ಕೆ ನಾವು KM ಅಂತ ಕರಿತೀವಿ. ಇದಕ್ಕೆ ನಾವು ಮೈಕೇಲಿಸ್ ಕಾನ್ಸ್ಟೆಂಟ್ ಅಂತ ಕೂಡ ಕರಿತೀವಿ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು ಈ ಗ್ರಾಫ್ ಬಗ್ಗೆ. ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ವೆಲಾಸಿಟಿ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೈಯೆಸ್ಟ್ ವೆಲಾಸಿಟಿಗೆ Vmax ಅಂತ ಕರಿತೀವಿ. Vmax ಹೈಯೆಸ್ಟ್ಗೆ ಅರ್ಧ ಏನಿದೆ ಅದಕ್ಕೆ Vmax by 2 ಅಂತ ಕರಿತೀವಿ. Vmax by 2 ವೆಲಾಸಿಟಿಯಲ್ಲಿ ಎಷ್ಟು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಇರಬೇಕು ಅದಕ್ಕೆ KM ವ್ಯಾಲ್ಯೂ ಅಥವಾ ಮೈಕೇಲಿಸ್ ಕಾನ್ಸ್ಟೆಂಟ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಇದರದ್ದು ಸಿಗ್ನಿಫಿಕೆನ್ಸ್ ಏನಂದರೆ, ಇದು ಕಡಿಮೆ ಇದ್ದರೆ, ಇಫ್ KM ವ್ಯಾಲ್ಯೂ ಇಸ್ ಲೆಸ್ ಇಟ್ ಇಂಡಿಕೇಟ್ಸ್ ದಟ್ ದಿ ಎನ್ಸೈಮ್ ಇಸ್ ತುಂಬ ಎಫಿಷಿಯೆಂಟ್. ಕಡಿಮೆ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನಲ್ಲೂ ಜಾಸ್ತಿ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು. KM ವ್ಯಾಲ್ಯೂ ಜಾಸ್ತಿ ಇದ್ದರೆ, ಏನಾದರೂ ಇಲ್ಲಿದ್ದರೆ ಇಟ್ ವಿಲ್ ಸಿಗ್ನಿಫೈ ದ್ಯಾಟ್ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗುತ್ತೆ. ಆ ಎನ್ಸೈಮ್ ಎಫಿಷಿಯೆಂಟ್ಲಿ ರೇಟ್ ಆಫ್ ದ ರಿಯಾಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂತ ಇಟ್ ವಿಲ್ ಸಿಗ್ನಿಫೈ. ಓಕೆನಾ? ಸೊ ಇದ್ರ ಬಗ್ಗೆ ಡೀಟೇಲ್ಸ್ನ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅದನ್ನು ನೀವು ಕೆಮಿಸ್ಟ್ರಿಯಲ್ಲಿ ಪ್ರಾಬಬ್ಲಿ ಕಲಿತೀರಾ. ಬಟ್ ಫಾರ್ ನೌ ಜಸ್ಟ್ ಈ ಗ್ರಾಫಲ್ಲಿ ಕೊಟ್ಟಿದ್ದಾರೆ, ಇದು ಟೆಕ್ಸ್ಟಲ್ಲಿ ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಹಾಗಾಗಿ ನಾನು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಇಸ್ ವಾಟ್ KM ವ್ಯಾಲ್ಯೂ ಇಸ್ ಆಲ್ ಅಬೌಟ್. ಓಕೆ, ಸೊ ದಿಸ್ ಇಸ್ ಹೌ ಕಾನ್ಸಂಟ್ರೇಷನ್ ಆಫ್ ಅ ಸಬ್ಸ್ಟ್ರೇಟ್ ವಿಲ್ affect the enzyme activity. Now fourth thing, ಕೆಲವೊಂದು chemicals will affect enzyme activity. ಕೆಲವೊಂದು enzymes will be sensitive to the presence of specific chemicals. ಒಂದೊಂದು enzymes ಒಂದೊಂದು ಕೆಮಿಕಲ್ಸ್ಗೆ ಸೆನ್ಸಿಟಿವ್ ಆಗಿರುತ್ತೆ. ಆ ಕೆಮಿಕಲ್ಸಿಂದ ಅದರ ಆಕ್ಟಿವಿಟಿ ಎನ್ಹ್ಯಾನ್ಸ್ ಆದರೂ ಆಗ್ಬೋದು, ಇನ್ಹಿಬಿಟ್ ಅಥವಾ ಕಡಿಮೆನಾದರೂ ಆಗ್ಬೋದು. ಇಫ್ ಯಾವುದಾದ್ರೂ ಕೆಮಿಕಲಿಂದ ಅದರದ್ದು ಆಕ್ಟಿವಿಟಿ ಕಡಿಮೆ ಆದರೆ ಅದಕ್ಕೆ ನಾವು ಇನ್ಹಿಬಿಷನ್ ಅಂತ ಕರಿತೀವಿ. ಓಕೆ, ಆ
ಕೆಮಿಕಲ್ ಎನ್ಸೈಮ್ ಜೊತೆ ಬೈಂಡ್ ಆಗಿರೋದ್ರಿಂದ ಆ ಎನ್ಸೈಮ್ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದಕ್ಕೆ ನಾವು ಇನ್ಹಿಬಿಷನ್ ಅಂತ ಕರಿತೀವಿ. ಹಾಗೇನೆ ಆ ಕೆಮಿಕಲ್ಗೆ ನಾವು ಇನ್ಹಿಬಿಟರ್ ಅಂತ ಕರಿತೀವಿ. ಇನ್ಹಿಬಿಷನ್ ಅಂದರೆ ಏನು? ಜನರಲ್ ಇಂಗ್ಲೀಷಲ್ಲಿ ಇನ್ಹಿಬಿಟ್ ಅಂದರೆ ಸ್ಟಾಪ್ ಮಾಡೋದು. ಸೊ ಯಾವುದೋ ಒಂದು ಕೆಮಿಕಲ್ ಬಂದು ನಮ್ಮ ಎನ್ಸೈಮ್ ಜೊತೆ ಬೈಂಡ್ ಆಗಿ ಆ ಎನ್ಸೈಮ್ ಸಬ್ಸ್ಟ್ರೇಟ್ನ ಪ್ರಾಡಕ್ಟ್ ಕನ್ವರ್ಟ್ ಮಾಡೋಕ್ಕೆ ಬಿಡದೇ ಇದ್ದರೆ ಆ ಪ್ರಾಸೆಸ್ಗೆ ನಾವು ಇನ್ಹಿಬಿಷನ್ ಅಂತ ಕರಿತೀವಿ. ಯಾವ ಕೆಮಿಕಲ್ ಇನ್ಹಿಬಿಟ್ ಮಾಡ್ತು ಆ ಮಾಲಿಕ್ಯೂಲ್ಗೆ ನಾವು ಇನ್ಹಿಬಿಟರ್ ಅಂತ ಕರಿತೀವಿ. ಓಕೆನಾ? ಬೇರೆ ಬೇರೆ ರೀತಿಯ ಇನ್ಹಿಬಿಟರ್ಸ್ ಇದೆ. ಕಾಂಪಿಟೇಟಿವ್ ಇನ್ಹಿಬಿಟರ್, ಆಲೋಸ್ಟೆರಿಕ್ ಇನ್ಹಿಬಿಟರ್, ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂತ ಎಲ್ಲ. ಬಟ್ ನಿಮ್ಮ ಸಿಲೆಬಸಲ್ಲಿ NCERTಲಿ ಮೆನ್ಷನ್ ಆಗಿರೋದು ಬರೀ ಒಂದು ಟೈಪ್ ಆಫ್ ಇನ್ಹಿಬಿಟರ್ ಬಗ್ಗೆ, ದಟ್ ಈಸ್ ಎಕ್ಸ್ಕ್ಯೂಸ್ ಮೀ, ಕಾಂಪಿಟೇಟಿವ್ ಇನ್ಹಿಬಿಟರ್. ಓಕೆನಾ? ಸೊ ಈ ಕಾಂಪಿಟೇಟಿವ್ ಇನ್ಹಿಬಿಟರ್, ಕಾಂಪಿಟೇಷನ್ ಅಂದರೆ ಏನು? ಇಬ್ಬರ ಮಧ್ಯೆ ಕಾಂಪಿಟೇಷನ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದು ಎನ್ಸೈಮ್ ಸ್ಟ್ರಕ್ಚರ್ನ ತಗೊಳ್ಳೋಣ. ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಎನ್ ಎನ್ಸೈಮ್. ಓಕೆ, ಈ ಎನ್ಸೈಮಲ್ಲಿ ಇದು ನಮ್ಮ ಆಕ್ಟಿವ್ ಸೈಟ್. ಈ ಎನ್ಸೈಮಲ್ಲಿ ಬೈಂಡ್ ಆಗೋದಕ್ಕೆ ಯು ವಿಲ್ ಹ್ಯಾವ್ ಅ ಸಬ್ಸ್ಟ್ರೇಟ್. ಅದ್ರದ್ದು ಶೇಪ್ ಈ ಥರ ಇರುತ್ತೆ ಅಂದ್ಕೊಳ್ಳೋಣ. ದಿಸ್ ಇಸ್ ಆರ್ ಸಬ್ಸ್ಟ್ರೇಟ್. ಇನ್ಹಿಬಿಟರ್ ಶೇಪ್ ಕೂಡ ತುಂಬ ಸಿಮಿಲರ್ ಆಗಿರುತ್ತೆ. ದಿಸ್ ಇಸ್ ದ ಇನ್ಹಿಬಿಟರ್. ಓಕೆ, ಸೊ ಇದು ನಮ್ಮ ಎನ್ಸೈಮ್, ಇದು ಎನ್ಸೈಮ್ದು ಆಕ್ಟಿವ್ ಸೈಟ್ ವಿಚ್ ಇಸ್ ಪಾಯಿಂಟೆಡ್ ಟ್ರಯಾಂಗ್ಯುಲರ್. ಇದು ನಮ್ಮದು ಸಬ್ಸ್ಟ್ರೇಟ್ದು ಶೇಪ್, ಇದು ಇನ್ಹಿಬಿಟರ್ದು ಶೇಪ್. ಎರಡು ಶೇಪಲ್ಲಿ ವೇರಿಯೇಷನ್ ಇದ್ದರೂ ಬೋತ್ ಆಫ್ ದೆಮ್ ಕ್ಯಾನ್ ಫಿಟ್ ಇನ್ ಟು ದಿಸ್ ಆಕ್ಟಿವ್ ಸೈಟ್. ಇವಾಗ ಎನ್ಸೈಮ್ದು ಪ್ರೆಸೆನ್ಸಲ್ಲಿ ನಮಗೆ ಇನ್ಹಿಬಿಟರ್ ಇರುವಾಗ ಏನಾಗುತ್ತೆ, ಇನ್ಹಿಬಿಟರ್ ಬಂದು ಎನ್ಸೈಮ್ ಜೊತೆ ಬೈಂಡ್ ಆಗುತ್ತೆ. ಸೊ ದಿಸ್ ಇಸ್ ಆರ್ ಇನ್ಹಿಬಿಟರ್ and this is our enzyme. ಈ ಇನ್ಹಿಬಿಟರ್ ಬಂದು ಎನ್ಸೈಮ್ ಜೊತೆ ಬೈಂಡ್ ಆದಾಗ ಸಬ್ಸ್ಟ್ರೇಟಿಗೆ ಇಲ್ಲಿ ಬೈಂಡ್ ಆಗೋದಕ್ಕೆ ಜಾಗ ಇರೋದಿಲ್ಲ. ಸಬ್ಸ್ಟ್ರೇಟ್ ಇಲ್ಲಿ ಬಂದು ಬೈಂಡ್ ಆಗಲಿಲ್ಲ ಅಂದರೆ ಸಬ್ಸ್ಟ್ರೇಟ್ ಪ್ರಾಡಕ್ಟ್ಸ್ನ ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಎರಡು ಸಬ್ಸ್ಟ್ರೇಟ್ ಮತ್ತು ಇನ್ಹಿಬಿಟರ್ ಈ ಆಕ್ಟಿವ್ ಸೈಟ್ ಜಾಗಕ್ಕೆ ಕಾಂಪೀಟ್ ಮಾಡುತ್ತೆ. ಕಾಂಪಿಟೇಷನ್ ಇಲ್ಲಿ ಯಾವುದು ಹೋಗ್ಬಿಟ್ಟು ಬೈಂಡ್ ಆಗುತ್ತೆ ಎನ್ಸೈಮ್ಗೆ ಅಂತ. ಸಬ್ಸ್ಟ್ರೇಟ್ ಬೈಂಡ್ ಆದರೆ ಗುಡ್ ಥಿಂಗ್, ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಇನ್ಹಿಬಿಟರ್ ಬೈಂಡ್ ಆದರೆ ಸಬ್ಸ್ಟ್ರೇಟ್ ಹೋಗಿ ಬೈಂಡ್ ಆಗೋಕ್ಕಾಗೋದಿಲ್ಲ, ವಿತೌಟ್ ಬೈಂಡಿಂಗ್ ಪ್ರಾಡಕ್ಟ್ಸ್ ಫಾರ್ಮ್ ಆಗೋದಿಲ್ಲ. ಓಕೆನಾ? ಸೊ ದಟ್ ಎನ್ಸೈಮ್ ಆಕ್ಟಿವಿಟಿ ವಿಲ್ ಬಿ ಇನ್ಹಿಬಿಟೆಡ್. ಎನ್ಸೈಮು ಸಬ್ಸ್ಟ್ರೇಟ್ ಎಷ್ಟು ಪ್ರಾಡಕ್ಟ್ಸ್ನ ಫಾರ್ಮ್ ಆಗುತ್ತೆ ಡಿಪೆಂಡ್ಸ್ ಅಪಾನ್ ದ ರಿಲೇಟಿವ್ ಕಾನ್ಸಂಟ್ರೇಷನ್. ಸಬ್ಸ್ಟ್ರೇಟ್ ಜಾಸ್ತಿ ಇದ್ದು ಎನ್ಸೈಮ್ ಇನ್ಹಿಬಿಟರ್ ಕಡಿಮೆ ಇದ್ದರೆ ಸುಮಾರು ಒಂದು ರೇಂಜ್ಗೆ ರೇಟ್ನ ಇನ್ಕ್ರೀಸ್ ಮಾಡ್ಬೋದು. ಬಟ್ ಇನ್ಹಿಬಿಟರ್ ಕಾನ್ಸಂಟ್ರೇಷನ್ ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್ಗಿಂತ ತುಂಬ ಜಾಸ್ತಿ ಇದ್ದರೆ ಪ್ರಾಡಕ್ಟ್ ಫಾರ್ಮೇಷನ್ ಚೆನ್ನಾಗಾಗೋದಿಲ್ಲ. ಸೊ ಆಕ್ಟಿವಿಟಿ ಆಫ್ ದಿಸ್ ಎನ್ಸೈಮ್ ವಿಲ್ ಬಿ inhibited. Okay, so this will compete with the substrate. The inhibitor will compete with the substrate for this active site. Substrate enzyme ಜೊತೆ bind ಆಗಲಿಲ್ಲ ಅಂದರೆ enzyme cannot perform its activity. Enzyme action declines. ಇದಕ್ಕೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಎನ್ಸೈಮ್ ಇದೆ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಅಥವಾ ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಅಂತ. ಈ ಸಕ್ಸಿನಿಕ್ ಡಿಹೈಡ್ರೋಜಿನೇಸ್ ಎನ್ಸೈಮ್ ಅದರದ್ದು ಸಬ್ಸ್ಟ್ರೇಟ್ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಇಸ್ ಸಕ್ಸಿನೇಟ್. ಈ ಸಕ್ಸಿನೇಟ್ಗೆ ಅದೇ ಶೇಪ್, ಸಿಮಿಲರ್ ಶೇಪಲ್ಲಿರುವಂಥ ಒಂದು ಕೆಮಿಕಲ್ ಕಾಲ್ಡ್ ಮ್ಯಾಲೋನೇಟ್ ವಿಲ್ ಆ್ಯಕ್ಟ್ ಲೈಕ್ ಎನ್ ಇನ್ಹಿಬಿಟರ್. ಈ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ಗೆ ಸಕ್ಸಿನೇಟ್ ಬೈಂಡ್ ಆದರೆ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ಗೆ ಮ್ಯಾಲೋನೇಟ್ ಬೈಂಡ್ ಆದರೆ ವಿಚ್ ಇಸ್ ಅನ್ ಇನ್ಹಿಬಿಟರ್, ಸಕ್ಸಿನೇಟ್ ಕೆನಾಟ್ ಬೈಂಡ್ ಟು ಇಟ್. ಇಫ್ ಸಕ್ಸಿನೇಟ್ ಕೆನಾಟ್ ಬೈಂಡ್ ಟು ಇಟ್ ಪ್ರಾಡಕ್ಟ್ ಫಾರ್ಮ್ ಆಗೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್. ಸೊ ಇದೇ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ನ ನಾವು ನಮ್ಮ ಬ್ಯಾಕ್ಟೀರಿಯಲ್ ಪ್ಯಾಥೋಜೆನಿಕ್ ಡಿಸೀಸ್ ನಮ್ಮ ಬಾಡಿಯಲ್ಲಿ ಸ್ಪ್ರೆಡ್ ಆಗೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತೀವಿ. ಓಕೆ, ಸೊ ಬ್ಯಾಕ್ಟೀರಿಯಾ ನಮ್ಮ ಬಾಡಿಯಲ್ಲಿ ಜಾಸ್ತಿ ಇನ್ಫೆಕ್ಷನ್ನ ಕಾಸ್ ಮಾಡಬೇಕಂದ್ರೆ ಅದರ ನಂಬರ್ ಇನ್ಕ್ರೀಸ್ ಆಗಬೇಕು. ಡಿವೈಡ್ ಆಗಿ ಬ್ಯಾಕ್ಟೀರಿಯಾ ಜಾಸ್ತಿ ನಂಬರ್ ಆಗಿ ಬಾಡಿಯಲ್ಲಿ ಸ್ಪ್ರೆಡ್ ಆದರೆ ನಮಗೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಬ್ಯಾಕ್ಟೀರಿಯಾ ಡಿವೈಡ್ ಆಗಿ ಸ್ಪ್ರೆಡ್ ಆಗಬೇಕಂದ್ರೆ ಅದು ಎನ್ಸೈಮ್ಸ್ ಬೇಕು. ಅದು ಡಿವೈಡ್ ಆಗಿ ಮೋರ್ ನಂಬರ್ನ ಇನ್ಕ್ರೀಸ್ ಮಾಡೋದಕ್ಕೆ ಅದಕ್ಕೆ ಎನ್ಸೈಮ್ಸ್ ಬೇಕು. ಆ ಎನ್ಸೈಮ್ಸ್ಗೆ ಇನ್ಹಿಬಿಟರ್ಸ್ನ ನಾವು ಕೊಟ್ಬಿಟ್ರೆ ಅದು ಸ್ಪ್ರೆಡ್ ಆಗೋದಕ್ಕೆ ಆಗೋದಿಲ್ಲ. ಹಾಗೆ ನಾವು ಬ್ಯಾಕ್ಟೀರಿಯಲ್ ಪ್ಯಾಥೋಜನ್ಸ್ನ ಈ ರೀತಿಯ ಎನ್ಸೈಮ್ ಇನ್ಹಿಬಿಟರ್ಸ್ನ ಯೂಸ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಓಕೆ, ನೌ ಲೆಟ್ಸ್ ಟಾಕ್ ಅಬೌಟ್ ಕ್ಲಾಸಿಫಿಕೇಶನ್ ಆ್ಯಂಡ್ ನಾಮೆನ್ಕ್ಲೇಚರ್ ಆಫ್ ಎನ್ಸೈಮ್ಸ್. ಎನ್ಸೈಮ್ಸ್ನ ನಾವು ಹೆಂಗೆ ಕ್ಲಾಸಿಫೈ ಮಾಡ್ತೀವಿ, ಯಾವ ರೀತಿ ನೇಮ್ ಮಾಡ್ತೀವಿ, ಇದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆ, ಸೊ ಓವರ್ ದ ಕೋರ್ಸ್ ಆಫ್ ಇಯರ್ಸ್ ಫಸ್ಟ್ ಎನ್ಸೈಮ್ನ ನಾವು ಕಂಡಿಡ್ದಾಗಿಂದ ಸಾವಿರಾರು thousands of enzymes have been discovered. We found out about them. We have isolated them. ನಮ್ಮ ಸೆಲ್ಸಿಂದ ಅದನ್ನು ಆಚೆಗೆ ತೆಗೆದಿದ್ದೀವಿ. We have isolated them
and we have studied all of them. Okay, so ಸುಮಾರು ಎಂಜೈಮ್ಸ್ ಇದೆ. ಕನ್ವೀನಿಯನ್ಸ್ಗೆ ಅದು ಯಾವ ಥರ ರಿಯಾಕ್ಷನ್ಸ್ನ ಕೆಟಲೈಸ್ ಮಾಡುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಮೋಸ್ಟ್ ಆಫ್ ದೀಸ್ ಎಂಜೈಮ್ಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಇನ್ ಟು ಡಿಫರೆಂಟ್ ಗ್ರೂಪ್ಸ್ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ದೇ catalyze. Some of these enzymes catalyze bond breaking, some of these catalyze bond making, some of them utilize water in their reaction, some of them release water in their reaction. So based on ಯಾವ ರೀತಿಯ ರಿಯಾಕ್ಷನ್ಸ್ನ ಕ್ಯಾಟಲೈಸ್ ಮಾಡುತ್ತೆ, ಯಾವ ರೀತಿಯ ರಿಯಾಕ್ಷನ್ಸ್ಗೆ ರೇಟ್ನ ಇನ್ಕ್ರೀಸ್ ಮಾಡುತ್ತೆ, ನಾವು ಎಂಜೈಮ್ಸ್ನ 6 ಗ್ರೂಪ್ಸಲ್ಲಿ ಕ್ಲಾಸಿಫೈ ಮಾಡ್ಬೋದು. ವಿ ಕಾಲ್ ದೆಮ್ 6 ಕ್ಲಾಸಸ್. ಈ 6 ಕ್ಲಾಸ್, ಪ್ರತಿಯೊಂದು ಕ್ಲಾಸಲ್ಲೂ ಸಬ್ ಕ್ಲಾಸಸ್ ಇರುತ್ತೆ 4 ರಿಂದ 13. ಓಕೆ, ಸೊ ಓವರ್ ಆಲ್ ಜನರಲ್ ಆಗಿ 6 ಕ್ಲಾಸಸ್ ಇದೆ. ಪ್ರತಿಯೊಂದು ಕ್ಲಾಸಲ್ಲೂ ಪ್ರತಿಯೊಂದು ಕ್ಲಾಸ್ನಲ್ಲಿ ಕೂಡ 4 ರಿಂದ 13 ಸಬ್ ಕ್ಲಾಸಸ್ ಇರುತ್ತೆ. ಅದಲ್ಲದೆ ನಾವು ಪ್ರತಿಯೊಂದು ಎಂಜೈಮ್ಗೂ ಕೂಡ ಒಂದು ಯುನೀಕ್ 4 ಡಿಜಿಟ್ ನಂಬರ್ ಕೊಡ್ತೀವಿ. ಹೆಂಗೆ ನಮಗೆಲ್ಲ ಆಧಾರ್ ಕಾರ್ಡ್ ಇರುತ್ತೆ, ಪ್ರತಿಯೊಬ್ಬರಿಗೆ ಒಂದು ಸೆಪ್ರೇಟ್ ಯುನೀಕ್ ಆಧಾರ್ ಕಾರ್ಡ್ ಇರುತ್ತೆ. ಒಂದು ಪರ್ಸನ್ದು ಇನ್ನೊಂದು ಪರ್ಸನ್ದು ಆಧಾರ್ ಕಾರ್ಡ್ ಸೇಮ್ ಇರೋದಿಲ್ಲ. ಅದೇ ರೀತಿ ಒಂದು ಎಂಜೈಮ್ ನಂಬರ್ ಇನ್ನೊಂದು ಎಂಜೈಮ್ ನಂಬರ್ ಸೇಮ್ ಇರೋದಿಲ್ಲ. ಒಂದು ಯುನೀಕ್ 4 ಡಿಜಿಟ್ ನಂಬರ್ನ ಪ್ರತಿ ಎಂಜೈಮ್ಗೂ ಕೂಡ ಡೆಸಿಗ್ನೇಟ್ ಮಾಡಿರ್ತಾರೆ. ಓಕೆ, ಸೊ ಈ 6 ಕ್ಲಾಸಸ್ ಏನು, ಅದು ಯಾವ ರೀತಿಯ ರಿಯಾಕ್ಷನ್ಸ್ನ ಕ್ಯಾಟಲೈಸ್ ಮಾಡುತ್ತೆ, ಇದನ್ನು ನಾವು ಕಲ್ತ್ಕೋಬೇಕು. ಸೊ ಇನ್ ಶಾರ್ಟ್, ಇಟ್ ಈಸ್ OTHLIL, OTHLIL, ಎಕ್ಸಾಕ್ಟ್ಲಿ ಇನ್ ದಿಸ್ ಆರ್ಡರ್. O is for oxidoreductase, T is for transferase, H is for hydrolase, L is for lyase, I is for isomerase, another L is for ligase. Okay na? So idana ನೀವು ನೆನ್ಪಿಟ್ಕೋಬೇಕು. OTHLIL, OTHLIL, oxidoreductase, transferase, hydrolase, lyase, isomerase, ಲೈಗೇಸ್. ಒಂದು 2 ಸತಿ ರಿಪೀಟ್ ಮಾಡಿ, ಒಂದು 2 ಸತಿ ಬರೆದುಬಿಟ್ರೆ ನಿಮಗಿದು ಚೆನ್ನಾಗಿ ನೆನಪಿರುತ್ತೆ. ಓಕೆ, ಸೊ ಇಂಡಿವಿಜುವಲಿ ಇದು ಯಾವ್ಯಾವ ರೀತಿಯ ರಿಯಾಕ್ಷನ್ಸ್ನ ಕೆಟಲೈಸ್ ಮಾಡುತ್ತೆ ನಾವೀಗ ನೋಡೋಣ. ಆಕ್ಸಿಡೋರಿಡಕ್ಟೇಸ್, ಇದಕ್ಕೆ ನಾವು ಡಿಹೈಡ್ರೋಜನೇಸಸ್ ಅಂತ ಕೂಡ ಕರಿತೀವಿ. ಅದರ ಹೆಸರೇ ಇಂಡಿಕೇಟ್ ಮಾಡುತ್ತೆ ಅದು ಯಾವ ರೀತಿ ರಿಯಾಕ್ಷನ್ಸ್ನ ಕೆಟಲೈಸ್ ಮಾಡುತ್ತೆ. ಬೇಸಿಕಲಿ ಯಾವುದೆಲ್ಲ ಎಂಜೈಮ್ಸ್ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ನ ಕೆಟಲೈಸ್ ಮಾಡುತ್ತೆ ಅದಕ್ಕೆ ನಾವು ಆಕ್ಸಿಡೋರಿಡಕ್ಟೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಿಯರ್ ಯು ಹ್ಯಾವ್ one molecule that is reduced, S is reduced, S prime or S dash is oxidized. ಈ ಎಂಜೈಮ್ ಏನು ಮಾಡುತ್ತೆ, S ರೆಡ್ಯೂಸ್ಡ್ ಇರೋದನ್ನ S ಆಕ್ಸಿಡೈಸ್ಡ್ ಮಾಡಿ, ಇದನ್ನ ಆಕ್ಸಿಡೈಸ್ ಮಾಡಿ, ಇದನ್ನ ರೆಡ್ಯೂಸ್ ಮಾಡುತ್ತೆ. ಸೊ S prime which was earlier oxidized will become reduced. ಸೊ ಈ ರೀತಿಯ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ನ ಯಾವ್ದೆಲ್ಲ ಎಂಜೈಮ್ಸ್ ಕ್ಯಾಟಲೈಸ್ ಮಾಡುತ್ತೆ ಇದಕ್ಕೆ ನಾವು ಆಕ್ಸಿಡೋರಿಡಕ್ಟೇಸ್ ಅಂತ ಕರಿತೀವಿ. ಇದರದ್ದು ಇನ್ನೊಂದು ಹೆಸರು ಡಿಹೈಡ್ರೋಜನೇಸ್. ಓಕೆ, ಮತ್ತು ಟ್ರಾನ್ಸ್ಫರೇಸ್, ಇದು ಕೂಡ ತುಂಬ ಸಿಂಪಲ್, ಹೆಸರಿಂದಾನೇ ನೀವು ನೆನ್ಪಿಟ್ಕೋಬೇಕು. ಟ್ರಾನ್ಸ್ಫರೇಸ್ ಇಸ್ ಎನ್ ಎಂಜೈಮ್ ದಟ್ ವಿಲ್ ಹೆಲ್ಪ್ ಇನ್ ಟ್ರಾನ್ಸ್ಫರ್ ಆಫ್ ಸಮಥಿಂಗ್. ವಾಟ್ ಇಸ್ ದಟ್ ಸಮಥಿಂಗ್? ದಟ್ ಸಮಥಿಂಗ್ ಕ್ಯಾನ್ ಬಿ ಅ ಫಂಕ್ಷನಲ್ ಗ್ರೂಪ್. ಓಕೆ, ಇಟ್ ಕ್ಯಾನ್ ಬಿ ಎನಿ ಗ್ರೂಪ್ ಅದರ್ ದೆನ್ ಹೈಡ್ರೋಜನ್ ಬಿಟ್ಟು ಬೇರೆ ಯಾವುದಾನ ಗ್ರೂಪಲ್ಲಿ ಆ ಗ್ರೂಪ್ ಒಂದು ಮಾಲಿಕ್ಯೂಲ್ನಿಂದ ಇನ್ನೊಂದು ಮಾಲಿಕ್ಯೂಲ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಂಥ ಎಂಜೈಮ್ಸ್ಗೆ ನಾವು ಟ್ರಾನ್ಸ್ಫರೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಿಯರ್ you have S bound to a group designated by G. This reacts with S dash, which is another reactant. S ಜೊತೆ ಬೈಂಡ್ ಆಗಿದ್ದ ಈ ಗ್ರೂಪ್ ಇವಾಗ S ಇಂದ ಡಿಟ್ಯಾಚ್ ಆಗಿ S ಪ್ರೈಮ್ ಜೊತೆ ಬೈಂಡ್ ಆಗುತ್ತೆ. S dash is bound to G. ಸೊ ಈ ರೀತಿ ಗ್ರೂಪ್ಸ್ನ ಒಂದು ಮಾಲಿಕ್ಯೂಲ್ನಿಂದ ಇನ್ನೊಂದು ಮಾಲಿಕ್ಯೂಲ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಯಾವ ಎಂಜೈಮ್ಸ್ ಕ್ಯಾಟಲೈಸ್ ಮಾಡುತ್ತೆ ಅದಕ್ಕೆ ನಾವು ಟ್ರಾನ್ಸ್ಫರೇಸಸ್ ಅಂತ ಕರಿತೀವಿ. ಮೂರನೇದಾಗಿ ವಿ ಹ್ಯಾವ್ ಹೈಡ್ರೋಲೇಸಸ್. ಹೈಡ್ರೋ ಅಂದ್ರೇನು? ಹೈಡ್ರೋ relates to water. Hydrolases are those enzymes that break bonds by making use of water molecule. Enzymes catalyzing hydrolysis. Hydrolysis ಅಂದರೆ ನೀರನ್ನ ಯೂಸ್ ಮಾಡಿಕೊಂಡು ಬಾಂಡ್ ಬ್ರೇಕ್ ಮಾಡ್ಬೋದು. ಇಟ್ ಕುಡ್ ಬಿ ಎನ್ ಎಸ್ಟರ್ ಬಾಂಡ್, ಈಥರ್ ಬಾಂಡ್, ಪೆಪ್ಟೈಡ್ ಬಾಂಡ್, ಗ್ಲೈಕೋಸಿಡಿಕ್ ಬಾಂಡ್, ಕಾರ್ಬನ್ ಬಾಂಡ್ಸ್, ಕಾರ್ಬನ್ ಹ್ಯಾಲೈಡ್ ಬಾಂಡ್ಸ್, ಫಾಸ್ಫರಸ್ ನೈಟ್ರೋಜನ್ ಬಾಂಡ್ಸ್, ವಾಟ್ ಎವರ್. ಓಕೆ, ಸೊ ಯಾವುದೆಲ್ಲ ಬಾಂಡ್ಸ್ ಬ್ರೇಕ್ ಆಗೋದಕ್ಕೆ ವಾಟರ್ನ ಯೂಸ್ ಮಾಡ್ಕೊಂಡು ಬ್ರೇಕ್ ಮಾಡೋದಕ್ಕೆ ಯಾವ ಎಂಜೈಮ್ಸ್ ಕ್ಯಾಟಲೈಸ್ ಮಾಡುತ್ತೆ ಆ ಎಂಜೈಮ್ಸ್ಗೆ ನಾವು ಹೈಡ್ರೋಲೇಸಸ್ ಅಂತ ಕರಿತೀವಿ. ಲೈಯೇಸಸ್ ಇಸ್ ದ ನೆಕ್ಸ್ಟ್ ಒನ್. OTHL. This is lyases. Lyases are also enzymes that catalyze reactions which involve bond breaking. But over here, water molecule is not involved. ಮತ್ತೆ ಲಯಾಸಸ್ ಯಾವಾಗ ನಾವು ಬಾಂಡ್ ಬ್ರೇಕ್ ಮಾಡಿದಾಗ ಪ್ರಾಡಕ್ಟ್ಸಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟಲ್ಲಿ ಡಬಲ್ ಬಾಂಡ್ಸ್ ಫಾರ್ಮ್ ಆಗುತ್ತೆ.
ಓಕೆನಾ, ಇದನ್ನ ನೆನ್ಪಿಟ್ಕೋಬೇಕು. ಎನ್ಸೈಮ್ಸ್ ದಟ್ ಕ್ಯಾಟಲೈಸ್ ರಿಮೂವಲ್ ಆಫ್ ಗ್ರೂಪ್ಸ್, ಬಾಂಡ್ ಬ್ರೇಕ್ ಆಗಿ ಗ್ರೂಪ್ಸ್ ರಿಮೂವ್ ಆಗುತ್ತೆ ಸಬ್ಸ್ಟ್ರೇಟ್ನಿಂದ ಬೈ ಮೆಕ್ಯಾನಿಸಮ್ಸ್ ಅದರ್ ದೆನ್ ಹೈಡ್ರಾಲಿಸಿಸ್ ನೀರನ್ನ ಯೂಸ್ ಮಾಡ್ಕೊಂಡು ಬಿಟ್ಟು ಬಾಂಡ್ಸ್ ಬ್ರೇಕ್ ಆಗುತ್ತೆ ಆ್ಯಂಡ್ ಪ್ರಾಡಕ್ಟ್ನಲ್ಲಿ ಡಬಲ್ ಬಾಂಡ್ಸ್ ಫಾರ್ಮ್ ಆಗಿರುತ್ತೆ. ಓಕೆನಾ, ಸೊ ಇಂಥ ರಿಯಾಕ್ಷನ್ಸ್ನ ಯಾವುದೇ ಎನ್ಸೈಮ್ಸ್ ಕ್ಯಾಟಲೈಸ್ ಮಾಡುತ್ತೆ, ಅದಕ್ಕೆ ನಾವು ಲೈಯೇಸಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಐಸೋಮರೇಸಸ್, ಆರ್ ಫಿಫ್ತ್ ಒನ್. ಐಸೋಮರ್ಸ್ ಅಂದರೆ ಏನಂತ ನಿಮ್ಗೆ ಆಲ್ರೆಡಿ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರಾ. ಐಸೋಮರೈಸೇಷನ್ ರಿಯಾಕ್ಷನ್, ಇಟ್ ಕುಡ್ ಬಿ ಆಪ್ಟಿಕಲ್, ಜೊಮೆಟ್ರಿಕ್ ಆರ್ ಪೊಸಿಷನಲ್ ಐಸೋಮರ್ಸ್. ಐಸೋಮರ್ಸ್ದು ಇಂಟರ್ ಕನ್ವರ್ಷನ್ ರಿಯಾಕ್ಷನ್ಸ್ನ ಯಾವುದೆಲ್ಲ ಎನ್ಸೈಮ್ಸ್ ಕ್ಯಾಟಲೈಸ್ ಮಾಡುತ್ತೆ ಅದಕ್ಕೆ ನಾವು ಐಸೋಮರೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್ ಎರಡು ಕೂಡ ಐಸೋಮರ್ಸ್. ಎರಡರದ್ದು ಫಾರ್ಮ್ಯುಲಾ C6H12O6. ಗ್ಲೂಕೋಸ್ ಫ್ರಕ್ಟೋಸ್ ಕನ್ವರ್ಟ್ ಆಗಬೇಕಾದ್ರೆ ಫ್ರಕ್ಟೋಸ್ ಗ್ಲೂಕೋಸ್ ಇಂಟರ್ ಕನ್ವರ್ಟ್ ಆಗಬೇಕಂದ್ರೆ ಆ ರೀತಿ ಇಂಟರ್ ಕನ್ವರ್ಷನ್ಸ್ ಬಿಟ್ವೀನ್ ಏನು ಹೇಳ್ತೀವಿ ಐಸೋಮರ್ಸ್ ಅಂಥ ರಿಯಾಕ್ಷನ್ಸ್ನ ಕೆಟಲೈಸ್ ಮಾಡೋದು ಐಸೋಮರೇಸಸ್. ಫೈನಲಿ ವಿ ಹ್ಯಾವ್ ಲೈಗೇಸ್. ದಿಸ್ ಇಸ್ ದ ಸಿಕ್ಸ್ತ್ ಒನ್. ಜನರಲ್ ಇಂಗ್ಲೀಷಲ್ಲಿ ಲೈಗೇಷನ್ ಅಂದರೆ ಏನು? ಲೈಗೇಷನ್ ಅಂದರೆ ಏನಾದರೂ ಜಾಯಿನ್ ಆಗ್ತಾಯಿದೆ ಅಂತ. ಓಕೆ, ಸೊ ಈ ಲೈಗೇಸಸ್ ಏನು ಮಾಡುತ್ತೆ? ಲೈಗೇಸಸ್ ಆರ್ ದೋಸ್ ಎನ್ಸೈಮ್ಸ್ ದಟ್ ಕೆಟಲೈಸ್ ಲಿಂಕಿಂಗ್ ಟುಗೆದರ್, ಜಾಯಿನಿಂಗ್ ಅಥವಾ ಲಿಂಕಿಂಗ್ ಟುಗೆದರ್ ಆಫ್ ಟೂ ಕಾಂಪೌಂಡ್ಸ್. ಫಾರ್ ಎಕ್ಸಾಂಪಲ್ ಕಾರ್ಬನ್ ಆಕ್ಸಿಜನ್ ಬಾಂಡ್ ಫಾರ್ಮೇಷನ್. what have I done? So carbon oxygen ಮಧ್ಯೆ ಬಾಂಡ್ ಫಾರ್ಮೇಷನ್, ಕಾರ್ಬನ್ ಸಲ್ಫರ್, ಕಾರ್ಬನ್ ನೈಟ್ರೋಜನ್, PO, ಫಾಸ್ಫರಸ್ ಆಕ್ಸಿಜನ್, ಇದೆಲ್ಲ ಯಾವ್ದಾನ ಎರಡು ಕಾಂಪೌಂಡ್ಸ್ ಜಾಯಿನ್ ಆಗಿ ಒಂದು ಬಾಂಡ್ ಫಾರ್ಮೇಷನ್ ಮಾಡಬೇಕಂದ್ರೆ ಆ ರಿಯಾಕ್ಷನ್ಸ್ನ ಕ್ಯಾಟಲೈಸ್ ಮಾಡುವಂಥ ಎನ್ಸೈಮ್ ಅಥವಾ ಕ್ಲಾಸ್ ಆಫ್ ಎನ್ಸೈಮ್ಸ್ ಅಥವಾ ಗ್ರೂಪ್ ಆಫ್ ಎನ್ಸೈಮ್ಸ್ಗೆ ನಾವು ಲೈಗೇಸಸ್ ಅಂತ ಕರಿತೀವಿ. ಆಕ್ಸಿಡೋ ರಿಡಕ್ಟೇಸ್ ಫಸ್ಟ್ ಕ್ಲಾಸ್, ಅದಕ್ಕೆ ನಾವು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ನ ಕ್ಯಾಟಲೈಸ್ ಮಾಡುತ್ತೆ. ಟ್ರಾನ್ಸ್ಫರೇಸ್ second one. Transferase will catalyze reactions where there's a transfer of group from one molecule to another. Third one, hydrolase. Hydrolases catalyze those reactions where bonds are being broken down by making use of water. Then we have lyase, which is the fourth type. Lyase al kuda groups are removed. ಯಾವ ರೀತಿ ರಿಯಾಕ್ಷನ್ಸ್ನ ಕ್ಯಾಟಲೈಸ್ ಮಾಡುತ್ತೆ ಲಯಸ್ ಅಂದರೆ ಎಲ್ಲಿ ಗ್ರೂಪ್ ರಿಮೂವ್ ಮಾಡ್ತಾ ಇದೆ ವಿತೌಟ್ ಯೂಸಿಂಗ್ ವಾಟರ್ ಆ್ಯಂಡ್ ಡಬಲ್ ಬಾಂಡ್ಸ್ ಆರ್ ಫಾರ್ಮಿಂಗ್, ಅದಕ್ಕೆ ಲಯಸ್ ಅಂತೀವಿ. ದಟ್ ಇಸ್ ದ ಫೋರ್ತ್ ಟೈಪ್. ಫಿಫ್ತ್ ವಿ ಹ್ಯಾವ್ ಐಸೋಮರೇಸ್. ಯಾವುದೇ ರೀತಿ ಐಸೋಮರ್ಸ್ ಇದ್ರೂ ಅದರದ್ದು ಇಂಟರ್ ಕನ್ವರ್ಷನ್ ರಿಯಾಕ್ಷನ್ಗೆ ಕ್ಯಾಟಲೈಸ್ ಮಾಡೋ ಎನ್ಸೈಮ್ಸ್ಗೆ ನಾವು ಐಸೋಮರೇಸ್ ಅಂತ ಕರಿತೀವಿ. ಫೈನಲಿ ವಿ ಹ್ಯಾವ್ ಲೈಗೇಸ್. ಲೈಗೇಸಸ್ ಆರ್ ಜಾಯ್ನಿಂಗ್ ಎನ್ಸೈಮ್ಸ್. ಯಾವುದೇ ರಿಯಾಕ್ಷನಲ್ಲಿ ಎರಡು ಕಾಂಪೌಂಡ್ ಕೆಮಿಕಲ್ ಬಾಂಡ್ ಫಾರ್ಮ್ ಮಾಡಿ ಎರಡು ಮಾಲಿಕ್ಯೂಲ್ಸ್ ಜಾಯಿನ್ ಆಗ್ತಾ ಇದೆ ಅದಕ್ಕೆ ನಾವು ಲೈಗೇಸ್ ಅಂತ ಕರಿತೀವಿ. ಇಟ್ ಮೈಟ್ ಸೀಮ್ ಅ ಲಿಟಲ್ ಕಾಂಪ್ಲಿಕೇಟೆಡ್, ಬಟ್ ಒಂದು ಎರಡು ಸತಿ ಇದ್ರ ಬಗ್ಗೆ ಓದ್ಕೊಂಡು ಅದ್ರ ಪದದ ಅರ್ಥ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದು ತುಂಬ ಈಸಿಯಾಗಿ ನೆನಪಿರುತ್ತೆ. ಓಕೆ, ನಾವು ಫೈನಲಿ ಲೆಟ್ಸ್ ಟಾಕ್ ಅಬೌಟ್ ಕೋಫ್ಯಾಕ್ಟರ್ಸ್. ನಾನು ಮೊದಲಿನಿಂದ ಹೇಳ್ತಾ ಬರ್ತಾ ಇದ್ದೀನಿ ಇವತ್ತಿನ ಲೆಕ್ಚರಲ್ಲಿ ಪ್ರೋಟೀನ್ಸ್ ಆರ್ ಮೋಸ್ಟ್ಲಿ ಎನ್ಸೈಮ್ಸ್ ಆರ್ ಮೋಸ್ಟ್ಲಿ ಪ್ರೋಟೀನ್ಸ್ ಅಂತ ಅಲ್ವಾ. ಸೊ ಎನ್ಸೈಮ್ಸಲ್ಲಿ ಡೆಫಿನೆಟ್ಲಿ ಒಂದು ಪ್ರೋಟೀನ್ ಪಾರ್ಟ್ ಇದ್ದೇ ಇರುತ್ತೆ, ಎಕ್ಸೆಪ್ಟ್ ಫಾರ್ ರೈಬೋಸೈಮ್. ಬೇರೆ ಎನ್ಸೈಮ್ಸ್ ಎಲ್ಲ ಒಂದು ಪ್ರೋಟೀನ್ ಪಾರ್ಟ್ ಇದ್ದೇ ಇರುತ್ತೆ. ಕೆಲವೊಂದು ಎನ್ಸೈಮ್ಸಲ್ಲಿ ಪ್ರೋಟೀನ್ ಪಾರ್ಟ್ ಬಿಟ್ಟು ಆ ಎನ್ಸೈಮ್ ಫಂಕ್ಷನ್ ಆಗಬೇಕಂದ್ರೆ ಒಂದು ನಾನ್ ಪ್ರೋಟೀನ್ ಪಾರ್ಟ್ ಕೂಡ ಬಂದು ಅಸೋಸಿಯೇಟ್ ಆಗಬೇಕಾಗುತ್ತೆ. ಆ ನಾನ್ ಪ್ರೋಟೀನ್ ಪಾರ್ಟ್ಗೆ ನಾವು ಕೋಫ್ಯಾಕ್ಟರ್ಸ್ ಅಂತ ಕರಿತೀವಿ. ಕೋ ಅಂದರೆ ಏನು? ಜೊತೆಗೆ ಅಲ್ವಾ. ಸೊ ಎನ್ಸೈಮ್ಸ್ ಆರ್ ಕಂಪೋಸ್ಡ್ ಆಫ್ ಪಾಲಿಪೆಪ್ಟೈಡ್ಸ್. ಅದು ಒಂದು ಪಾಲಿಪೆಪ್ಟೈಡ್ ಆಗಿರ್ಬೋದು, ಸೆವ್ರಲ್ ಪಾಲಿಪೆಪ್ಟೈಡ್ಸ್ ಆಗಿರ್ಬೋದು. ಸೊ ಒಂದು ಪ್ರೋಟೀನ್ ಕಾಂಪೊನೆಂಟ್ ಅಂತೂ ಎನ್ಸೈಮಲ್ಲಿ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಕೆಲವು ಎನ್ಸೈಮ್ಸಲ್ಲಿ ಮಾತ್ರ sometimes non-protein constituents also will come and bind to the protein constituent. These non-protein constituents, protein ಅಲ್ಲದೆ ಯಾವ ಕಾನ್ಸ್ಟಿಟ್ಯೂಯೆಂಟ್ ಬಂದು ಪಾಲಿಪೆಪ್ಟೈಡ್ಗೆ ಜಾಯಿನ್ ಆಗಿ ಹೆಲ್ಪ್ ಮಾಡುತ್ತೆ ಎನ್ಸೈಮ್ಗೆ, ಅದಕ್ಕೆ ನಾವು ಕೋಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈ ಕೋಫ್ಯಾಕ್ಟರ್ಸ್ ಇಲ್ಲದೆ ಬರೀ ಪ್ರೋಟೀನ್ ಇದ್ದರೆ ಅಂಥ ಎನ್ಸೈಮ್ಸಲ್ಲಿ the protein will not be able to catalyze a reaction. So ಆ ಪ್ರೋಟೀನ್ ಪಾರ್ಟ್ಗೆ ಒಂದು ನಾನ್ ಪ್ರೋಟೀನ್ ಪಾರ್ಟ್ ಬಂದು ಜಾಯಿನ್ ಆದಾಗ ಮಾತ್ರ ಆ ಪ್ರೋಟೀನ್ ಆ ಎನ್ಸೈಮ್ ಫಂಕ್ಷನ್ ಆಗೋದಕ್ಕೆ ಸಾಧ್ಯ. ಆ ಕೋಫ್ಯಾಕ್ಟರ್ ಇಲ್ಲದೆ ದಟ್ ಎನ್ಸೈಮ್ ಇಸ್ ಇನ್ಆಕ್ಟಿವ್. ಓಕೆ, ನಾವು ಈ ಪ್ರೋಟೀನ್ ಪಾರ್ಟ್ ಏನಿದೆ ಈ ಎನ್ಸೈಮಲ್ಲಿ ಅದಕ್ಕೆ ನಾವು ಅಪೋ ಎನ್ಸೈಮ್ ಅಂತ ಕರಿತೀವಿ. ನಾನ್ ಪ್ರೋಟೀನ್ ಪಾರ್ಟ್ ಆಲ್ರೆಡಿ ಹೇಳಿದ್ದೀನಿ, ಇಟ್ ಇಸ್ ಕಾಲ್ಡ್ ಅ ಕೋಫ್ಯಾಕ್ಟರ್. ವಿತೌಟ್ ದ ಕೋಫ್ಯಾಕ್ಟರ್ ಎನ್ಸೈಮ್ ಕೆನಾಟ್ ಪರ್ಫಾರ್ಮ್ ಇಟ್ಸ್ ಫಂಕ್ಷನ್. ಈ ಕೋಫ್ಯಾಕ್ಟರ್ಸಲ್ಲಿ ಮೂರು ರೀತಿ ಇರುತ್ತೆ: ಪ್ರಾಸ್ಥೆಟಿಕ್ ಗ್ರೂಪ್, ಕೋ ಎನ್ಸೈಮ್, ಮೆಟಲ್ ಅಯಾನ್. ಪ್ರಾಸ್ಥೆಟಿಕ್ ಗ್ರೂಪ್ ಮತ್ತು ಕೋ ಎನ್ಸೈಮ್ ಎರಡೂ ಕೂಡ ಪ್ರೋಟೀನ್ ಅಲ್ಲದೆ ಇದ್ದರೂ ದೇ ಆರ್ ಆರ್ಗ್ಯಾನಿಕ್. ಮೆಟಲ್ ಅಯಾನ್ಸ್ ಕ್ಲಿಯರ್ಲಿ ಆರ್ ಮೆಟಲ್ ಅಯಾನ್ಸ್. ಪ್ರಾಸ್ಥೆಟಿಕ್ ಗ್ರೂಪ್ಸ್ ಮತ್ತು ಕೋ ಎನ್ಸೈಮ್ಸ್ ಎರಡೂ ಆರ್ಗ್ಯಾನಿಕ್. ಆದರೆ ಅದರ ಮಧ್ಯೆ ಡಿಫ್ರೆನ್ಸ್ ಏನಂದರೆ
ಪ್ರಾಸ್ಥೆಟಿಕ್ ಗ್ರೂಪ್ಸು ಅಪೋ ಎನ್ಸೈಮ್ಗೆ ತುಂಬ ಟೈಟಾಗಿ ಅಟ್ಯಾಚ್ ಆಗಿರುತ್ತೆ. ಕೋ ಎನ್ಸೈಮ್ಸು ಅಪೋ ಎನ್ಸೈಮ್ ಜೊತೆ ಸ್ವಲ್ಪ ಅಷ್ಟೊಂದು ಟೈಟ್ ಆಗಲ್ಲ, ಸ್ವಲ್ಪ ಲೂಸಾಗಿ ಅಟ್ಯಾಚ್ ಆಗಿರುತ್ತೆ, ಮತ್ತು ಟೆಂಪರರಿ ಅಟ್ಯಾಚ್ಮೆಂಟ್ ಅದು. ಓಕೆನಾ? ಸೊ ಪ್ರಾಸ್ಥೆಟಿಕ್ ಗ್ರೂಪ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ದೇ ಆರ್ ಟೈಟ್ಲಿ ಬೌಂಡ್ ಟು ದಿ ಅಪೋ ಎನ್ಸೈಮ್ ವಿಚ್ ಇಸ್ ದ ಪ್ರೋಟೀನ್ ಪಾರ್ಟ್. ಫಾರ್ ಎಕ್ಸಾಂಪಲ್ ಪೆರಾಕ್ಸಿಡೇಸ್ ಕ್ಯಾಟಲೇಸ್, ನೆನ್ಪಿಟ್ಕೊಳ್ಳಿ ಎಲ್ಲೆಲ್ಲ AS ಇಂದ ಟರ್ಮ್ ಎಂಡ್ ಆಗುತ್ತೆ ಅದೆಲ್ಲ ಕೂಡ ಎನ್ಸೈಮ್ಸ್. ಪೆರಾಕ್ಸಿಡೇಸ್ ಮತ್ತು ಕ್ಯಾಟಲೇಸ್ ಅಂತ ಎನ್ಸೈಮ್ಸ್ ಇದೆ. ಪೆರಾಕ್ಸಿಸೋಮ್ಸಲ್ಲಿ ನಾವು ಅದನ್ನ ನೋಡ್ಬೋದು ನಮ್ಮ ಸೆಲ್ಸ್ ಒಳಗಡೆ. ಈ ಎನ್ಸೈಮ್ಸ್ ವಿಲ್ ಕ್ಯಾಟಲೈಸ್ ದ ಕನ್ವರ್ಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ H2O2 ಇಂಟು ಹೈಡ್ರೋಜನ್, ವಾಟರ್ ಆ್ಯಂಡ್ ಆಕ್ಸಿಜನ್. ಆಯಿತಾ? ಸೊ ಈ ಎನ್ಸೈಮ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಅ ಹೀಮ್ ಗ್ರೂಪ್. Okay, so this heme is the prosthetic group and it is part of the active site of the enzyme. Active site ಎಲ್ಲಿ ಸಬ್ಸ್ಟ್ರೇಟ್ ಬಂದು ಜಾಯ್ನ್ ಆಗುತ್ತೆ ಆ ಆಕ್ಟಿವ್ ಸೈಟ್ ಪೋರ್ಷನಲ್ಲಿ ಈ ಹೀಮ್ ಗ್ರೂಪ್ ಇರುತ್ತೆ. ಈ ಎನ್ಸೈಮ್ಸ್ ಪೆರಾಕ್ಸಿಡೇಸ್ ಮತ್ತು ಕ್ಯಾಟಲೇಸಲ್ಲಿ. ಆ ಹೀಮ್ ಗ್ರೂಪ್ ಇಲ್ಲ ಅಂದರೆ ಆ ಎನ್ಸೈಮ್ ಪೆರಾಕ್ಸಿಡೇಸ್ ಅಥವಾ ಕ್ಯಾಟಲೇಸ್ ಅದ್ರ ಫಂಕ್ಷನ್ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಕೋ ಎನ್ಸೈಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಆಲ್ರೆಡಿ ಟೋಲ್ಡ್ ಯು ಇಟ್ ಈಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. This also is associated with the apo enzyme definitely, ಅದಕ್ಕೆ ನಾವು ಅದಕ್ಕೆ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಬಟ್ ಕಂಪೇರ್ಡ್ ಟು ಪ್ರಾಸ್ಥೆಟಿಕ್ ಗ್ರೂಪ್ಸ್ ಇದು ಓನ್ಲಿ ಟ್ರಾನ್ಸಿಯೆಂಟ್, ಅಂದರೆ ಟೆಂಪರರಿಯಾಗಿ ಅಟ್ಯಾಚ್ ಆಗಿರುತ್ತೆ, ತುಂಬ ಟೈಟಾಗಿ ಅಟ್ಯಾಚ್ ಆಗಿರೋದಿಲ್ಲ. ಎಷ್ಟೊಂದು ಕೋ ಎನ್ಸೈಮ್ಸಲ್ಲಿ ವೈಟಮಿನ್ಸ್ ಆರ್ ಅ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್. ಫಾರ್ ಎಕ್ಸಾಂಪಲ್ ನಿಕೋಟಿನಮೈಡ್ ಅಡೆನೈನ್ ಡೈನ್ಯೂಕ್ಲಿಯೋಟೈಡ್ NAD ಅಥವಾ NADP, ನಿಕೋಟಿನಮೈಡ್ ಅಡೆನೈಡ್ ಡೈನ್ಯೂಕ್ಲಿಯೋಟೈಡ್ ಅಥವಾ ನಿಕೋಟಿನಮೈಡ್ ಅಡೆನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್ NAD ಅಥವಾ NADP, ಇದು ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಕೋ ಎನ್ಸೈಮ್ಸ್. ಇಂಥ ಕೋ ಎನ್ಸೈಮ್ಸಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗಿ ನಮ್ಮ ನಯಾಸಿನ್, where is it? It's here. Okay, so it's lost behind this. It will contain a vitamin called niacin. Okay, so this is an important point that you have to remember. ಕೊನೆಯದಾಗಿ ಮೆಟಲ್ ಅಯಾನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮೆಟಲ್ ಅಯಾನ್ಸ್ ಆರ್ ಡೆಫಿನೆಟ್ಲಿ ಕ್ಲಿಯರ್ಲಿ ಇನ್ಆರ್ಗ್ಯಾನಿಕ್. ಎಷ್ಟೊಂದು ಎನ್ಸೈಮ್ಸ್ ಕೋಆರ್ಡಿನೇಷನ್ ಬಾಂಡ್ಸ್ ಫಾರ್ಮ್ ಮಾಡುತ್ತೆ ವಿತ್ ಮೆಟಲ್ ಅಯಾನ್ಸ್. ಓಕೆ, ಒಂದು ಎಕ್ಸಾಂಪಲ್ ಅದಕ್ಕೆ ಕಾರ್ಬಾಕ್ಸಿ ಪೆಪ್ಟಿಡೇಸ್ ವಿಲ್ ಫಾರ್ಮ್ ಕೋಆರ್ಡಿನೇಟ್ ಬಾಂಡ್ಸ್ ಆರ್ ಕೋಆರ್ಡಿನೇಷನ್ ಬಾಂಡ್ಸ್ ವಿತ್ ಜಿಂಕ್. ಈ ಜಿಂಕ್ ಇಲ್ಲದೆ ಇದ್ದರೆ ಈ ಕಾರ್ಬಾಕ್ಸಿ ಪೆಪ್ಟಿಡೇಸ್ ಅದ್ರ ಕೆಲಸ ಮಾಡೋದಕ್ಕೆ ಅಸಾಧ್ಯ. ಓಕೆ, ಸೊ ಯಾವುದೇ ಎನ್ಸೈಮ್ ಕೋಫ್ಯಾಕ್ಟರ್ ಜೊತೆ ಅಸೋಸಿಯೇಟ್ ಆಗಿದ್ರೆ ಆ ಪ್ರೋಟೀನ್ ಪಾರ್ಟಿಗೆ ನಾವು ಅಪೋ ಎನ್ಸೈಮ್ ಅಂತ ಕರಿತೀವಿ, ನಾನ್ ಪ್ರೋಟೀನ್ ಪಾರ್ಟಿಗೆ ಕೋಫ್ಯಾಕ್ಟರ್ ಅಂತ ಕರಿತೀವಿ. ಈ ಕೋಫ್ಯಾಕ್ಟರ್ ಇಲ್ಲದೆ ಅಪೋ ಎನ್ಸೈಮ್ ಇಂಡಿಪೆಂಡೆಂಟ್ಲಿ ಕೆನಾಟ್ ಪರ್ಫಾರ್ಮ್ ಇಟ್ಸ್ ಫಂಕ್ಷನ್. ಸೊ ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ಸ್ ಆರ್ಗ್ಯಾನಿಕ್ ಆರ್ ಇನ್ಆರ್ಗ್ಯಾನಿಕ್, ವೆದರ್ ಇಟ್ ಇಸ್ ಟೈಟ್ಲಿ ಬೌಂಡ್ ಟು ದಿ ಅಪೋ ಎನ್ಸೈಮ್ ಆರ್ ಲೂಸ್ಲಿ ಬೌಂಡ್, ವೆದರ್ ಇಟ್ ಇಸ್ ಪರ್ಮನೆಂಟ್ ಸ್ಟ್ರಕ್ಚರ್ ಆರ್ ಇಫ್ ಇಟ್ಸ್ ಅ ಟೆಂಪರರಿ ಸ್ಟ್ರಕ್ಚರ್, ನಾವು ಅದನ್ನ ಬೇರೆ ಬೇರೆ ರೀತಿ ಕ್ಯಾಟಗರೈಸ್ ಮಾಡ್ಬೋದು. ಇಲ್ಲಿ ನಾವು 3 ರೀತಿಯ ಕ್ಲಾಸಿಫಿಕೇಶನ್ ಆಫ್ ಕೋಫ್ಯಾಕ್ಟರ್ಸ್ನ ನೋಡಿದ್ದೀವಿ. ಒಂದು ಪ್ರೊಸ್ಥೆಟಿಕ್ ಗ್ರೂಪ್, ಒಂದು ಕೋ ಎನ್ಸೈಮ್, ಒಂದು ಮೆಟಲ್ ಅಯಾನ್ಸ್. ಹೋಪ್ಫುಲಿ ಇದ್ರದ್ದು ಡಿಫ್ರೆನ್ಸಸ್ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದಿ ಎಂಡ್ ಆಫ್ ಇವತ್ತಿನ ಲೆಕ್ಚರ್, ಹಾಗೆಯೇ ಈ ಚಾಪ್ಟರ್ ಕೂಡ ಬಯೋಮಾಲಿಕ್ಯೂಲ್ಸ್. ಐ ಹೋಪ್ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಫಾರ್ ಆಲ್ ಆಫ್ ಯು. ಈ ಚಾಪ್ಟರ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಝುವಾಲಜಿಯಲ್ಲಿ ಡೈಜೆಷನ್ ಚಾಪ್ಟರ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹೋಪ್ಫುಲಿ ಎಲ್ಲರೂ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಏನೂ ಡೌಟ್ ಇಲ್ಲ. ಇಫ್ ಇದಾದಮೇಲೆ ಈ ಸೆಷನ್ಸ್ನ ನೋಡಿ ಆದಮೇಲೂ ಕೂಡ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಅಥವಾ ಯಾವುದೇ ಲೆಕ್ಚರ್ನಲ್ಲಿ ಕೂಡ ಡೌಟ್ ಬಂದರೆ ದಯವಿಟ್ಟು ಡ್ರಾಪ್ ಯೋರ್ ಕಾಮೆಂಟ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಕ್ಲಿಯರ್ ಇಟ್ ಔಟ್ ಫಾರ್ ಯು. ಓಕೆ, ಸೊ ವಿತ್ ದಿಸ್ ಇವತ್ತಿನ ಕ್ಲಾಸ್ ನಾವು ಕಂಪ್ಲೀಟ್ ಮಾಡೋಣ. ಸಿ ಯು ನೆಕ್ಸ್ಟ್ ಟೈಮ್. ಅಲ್ಲಿ ತನಕ ಧನ್ಯವಾದ.